கர்த்தருக்கு மகிமை உண்டாகட்டும். ಕರ್ತನಿಗೆ ಮಹಿಮೆ ಉಂಟಾಗಲಿ. அவருடைய கிருபை என்றும் உள்ளது. ಆತನ ಕೃಪೆಯು ಯಾವಾಗಲೂ ಇರುವಂತದಾಗಿದೆ. தேவனுடைய கிருபை மகா பெரியது. ದೇವರ ಕೃಪೆಯು ಮಹಾ ದೊಡ್ಡದಾಗಿದೆ. ஆகையினாலே ಆದುದರಿಂದ அந்த மகா பெரிய கிருபைக்காக நாம் நன்றி சொல்ல ಆ வேண்டும். ಒಂದು ದೊಡ್ಡ ಮಹಾ ಕೃಪೆಗೋಸ್ಕರವಾಗಿ ನೆನೆಸಿದವರಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. அல்லேலூயா. ಹಲ್ಲೆಲೂಯಾ. கடவுளுக்கு ஸ்தோத்திரம் உண்டாகட்டும். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. அவர் ஒரு நாளும் ஒருபோதும் நம்மை கைவிடுகிறவர் அல்ல. ಆತನು ಯಾವಾಗಲೂ ಎಂದೆಂದಿಗೂ ನಮ್ಮನ್ನು ಕೈ ಬಿಡುವಂತ ದೇವರಲ್ಲ. நிச்சயமாய் அவர் நம்மை மூடி மறைப்பார். ನಿಶ್ಚಯವಾಗಿ ಆತನು ನಮ್ಮನ್ನು ಮುಚ್ಚಿ ಮರೆಮಾಚುವವನಾಗಿರುತ್ತಾನೆ. அவர் என்றென்றைக்கும் சதாம் உள்ள தேவன். ಆತನು ಎಂದೆಂದಿಗೂ ಸದಾಕಾಲವೂ ಇರುವ ದೇವರಾಗಿದ್ದಾನೆ. அவர்தான் நம் நடுவில் இருப்பார். ಆತನೇ ನಮ್ಮ ಮಧ್ಯದಲ್ಲಿ ಇರುವವನಾಗಿದ್ದಾನೆ. அவர்தான் நம்மளை கடைசி வரைக்கும் நடத்துவார். ಆತನೇ ನಮ್ಮನ್ನು ಕಡೆಯವರೆಗೂ ಕಾಯುವವನು. இந்த காலையிலே ಈ ಬೆಳಗಿನ ವೇಳೆಯಲ್ಲಿ தேவ சமூகம் ದೇವರ ಸಮೂಹ நம்மை நடத்தும்படிக்காக, ನಮ್ಮನ್ನು நம்மை ನಡೆಸುವುದಕ್ಕೋಸ್ಕರವಾಗಿ, பலப்படுத்தும்படிக்காக ನಮ್ಮನ್ನು ಬಲಪಡಿಸುವುದಕ್ಕಾಗಿ நாம் விசேஷ விதத்துல ನಾವು ವಿಶೇಷವಾದಂತ ರೀತಿಯಲ್ಲಿ அவருடைய கிருபைக்காக நன்றி சொல்ல ಆತನ போகிறோம். ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. கடவுளுக்கு ஸ்தோத்திரம் ಕರ್ತನಿಗೆ உண்டாகட்டும். ಸ್ತೋತ್ರ ಉಂಟಾಗಲಿ. தேவனுடைய சமூகம் ದೇವರ ಸಮೂಹ எத்தனை இன்பமா இருக்கிறது. ಎಷ್ಟು ಒಂದು ಅದ್ಭುತವಾಗಿರುವಂತದಾಗಿದೆ. ஆண்டவருக்கு நன்றி உண்டாகட்டும். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. சங்கீத புஸ்தகம் ಕೀರ್ತನೆ ಪುಸ್ತಕ 133வது அதிகாரம் 133ನೇ ಅಧ್ಯಾಯ, அதிலே முதல் ஒரு வசனம் ಅದರ ಮೊದಲನೇ ವಾಕ್ಯ இப்படியா ಈ எழுதப்பட்டிருக்கிறது. ರೀತಿಯಲ್ಲಿ ಬರೆಯಲ್ಪಟ್ಟಿದೆ. 133வது சங்கீதம் 1வது வசனம் படிப்போம். 133ನೇ ಕೀರ್ತನೆಯ 1ನೇ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ஓ எಷ್ಟோ ஒಳ್ಳೆயது, எவ்வளோ நல்லதும் எவ்வளோ இன்பமா இருக்கிறது. ಎಷ್ಟೋ ಒಳ್ಳೆಯದಾಗಿದೆ, ಎಷ್ಟೋ ರಮ್ಯವಾಗಿದೆ. ஆண்டவருக்கு மகிமை. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. தேவனுடைய ஆலயத்துக்கு டெய்லி இங்க கூடி வருகிறது ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯமா இருக்கிறது. ಕರ್ತನ ಸನ್ನಿಧಾನದಲ್ಲಿ ಪ್ರತಿದಿನವೂ ಕೂಡಿ ಬರುವಂತದ್ದು ಎಷ್ಟೋ ಒಳ್ಳೆಯದಾಗಿದೆ, ಎಷ್ಟೋ ರಮ್ಯವಾಗಿರುವಂತದ್ದಾಗಿದೆ. தேவனுக்கு மகிமை. ದೇವರಿಗೆ ಮಹಿಮೆ ಉಂಟಾಗಲಿ. தேவனுடைய ஜனங்களே, ದೇವರ ಜನರೇ, இங்க நீங்க வந்திருக்கிறது வீணல்ல, ನೀವು நீங்க ಇಲ್ಲಿ வந்திருக்கிறது நஷ்டமல்ல. ನೀವು ಇಲ್ಲಿ ಬಂದಿರುವಂತದ್ದು ವ್ಯರ್ಥವಾಗುವುದಿಲ್ಲ, ಮಾತುಗಳ ಯಾವುದೇ ರೀತಿಯ ನಷ್ಟವಾಗುವುದಿಲ್ಲ. நிறைய பேர் நினைக்கிறாங்க டெய்லி போகிறது என்னத்துக்குங்க, டைம் வேஸ்ட் நினைக்கிறோம். ಅನೇಕರು ಈ ಪ್ರಕಾರವಾಗಿ ನೆನೆಸ್ತಾರೆ, ಅಯ್ಯೋ ಪ್ರತಿದಿನ ಹೋಗುವಂತದ್ದು ಯಾಕೆ, ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡುತ್ತೇವಲ್ಲ. ஆண்டவருக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. டெய்லி இங்க வந்துகிறது அது ವ್ಯರ್ಥம் அல்ல, அது உங்களுக்கு நன்மை. ಪ್ರತಿದಿನವೂ ಇಲ್ಲಿ ಬಂದು ಕೂಡುವಂತದ್ದು ನಿಮ್ಮ ಜೀವಿತದಲ್ಲಿ ಎಂದಿಗೂ ಸಹ ನಷ್ಟವಾಗುವಂತದ್ದಲ್ಲ, ವ್ಯರ್ಥವಾಗುವಂತದ್ದಲ್ಲ, ಅದು ನಿಮಗೆ ಲಾಭಕರವಾಗಿರುವಂತದ್ದಾಗಿದೆ. டெய்லி சர்ச்சில் போய் ஜபிக்கிறது என்னங்க, நமக்கு வேலை இல்லையா? ನಮಗೆ ಏನು ಪಾಸ್ಟರ್ ಯಾವಾಗಲೂ ಹೋಗಿ ಸಭೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡುವಂತದ್ದು ನಮಗೇನು ಬೇರೆ ಕೆಲಸ ಇಲ್ವಾ? ஏனால் சங்கீதக்காரன் சொல்லுகிறான், ಕೀರ್ತನೆಗಾರನು ಈ ಪ್ರಕಾರವಾಗಿ நீர் ಹೇಳ್ತಾನೆ, வாசம் பண்ணுகிற இடம் எவ்வளவு இன்பமா இருக்கிறது. ನೀನು ವಾಸ ಮಾಡುವಂತ ಸ್ಥಳವು ಎಷ್ಟು ರಮ್ಯವಾಗಿರುವಂತದ್ದಾಗಿದೆ. ஏன் நீங்க அந்த ரம்யம் என்ற வார்த்தையை இங்க நான் எடுக்கிறேன். ಯಾಕೆ ನಾನು ರಮ್ಯವಾಗಿದೆ ಎಂಬಂತ ಮಾತನ್ನು ನಿಮಗೆ ಹೇಳುತ್ತಾ ಇದ್ದೇನೆ. சங்கீதக்காரன் 133 தான் இன்னைக்கு மெசேஜ் அவங்க மத்தியில வைக்கிறேன். 133ನೇ ಕೀರ್ತನೆಯನ್ನೇ ನಾನು ಇವತ್ತಿನ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ಇಡಲು ಇಷ್ಟಪಡುತ್ತೇನೆ. அங்க ஒரு வார்த்தை என்னை தொட்டது. ಆ ಒಂದು ವಾಕ್ಯವು ನನ್ನನ್ನು ಮುಟ್ಟಿದೆ. ಅದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ರಮ್ಯವಾದದ್ದು ಅದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು. அது வேதம் சொல்லுகிறது இன்பமா இருக்கிறது. ಆದುದರಿಂದ ಸತ್ಯವೇದ ಹೇಳುತ್ತದೆ ಬಹಳ ರಮ್ಯವಾಗಿರುವಂತದ್ದಾಗಿದೆ. அப்படியானால் எது எது இன்பமானது? ಹಾಗಾದರೆ ಯಾವುದು ರಮ್ಯವಾಗಿರುವಂತದ್ದು? தேவனுடைய சபையே, ದೇವರ ಸಭೆಯೇ. வேதம் சொல்லுகிறது. ಸತ್ಯವೇದ ಈ ಪ್ರಕಾರವಾಗಿ ಹೇಳುತ್ತದೆ. வாசிக்கலாம் சங்கீதம் 84:1. ಕೀರ್ತನೆ 84ನೇ ಅಧ್ಯಾಯದ 1ನೇ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, அவர் ಸೇನಾಧೀಶ್ವರನಾದಂತ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. தேவனுடைய வசனம் சொல்லுகிறது, ಸತ್ಯವೇದ ಈ ಪ್ರಕಾರವಾಗಿ ಹೇಳುತ್ತದೆ, அவர் வாசம் பண்ணுகிற ஸ்தலம் இன்பமா இருக்கிறது. ಅವರು ವಾಸ ಮಾಡುವಂತ ಸ್ಥಳವು ಎಷ್ಟೋ ರಮ್ಯವಾಗಿದೆ. தேவன் வாசம் பண்ணுகிற இடத்துல நீ வருவாயானா உன் வாழ்க்கை இன்பமாய் மாறு. ದೇವರು ವಾಸ ಮಾಡುವಂತ ಸ್ಥಳದಲ್ಲಿ ನೀನು ಬರುವುದಾದರೆ ನಿನ್ನ ಜೀವಿತವು ರಮ್ಯವಾಗಿರುವಂತದ್ದಾಗಿದೆ. வேற எங்க நீ போனால் ரம்யமா இருக்கும் என்று சொல்ல முடியாது. ಬೇರೆ ಎಲ್ಲೇ ಹೋದ್ರು ಸಹ ನೀವು ರಮ್ಯವಾಗಿರಲು ಸಾಧ್ಯವೇ ಇಲ್ಲ. தேவனுடைய வசனம் சொல்லுகிறது, அவர் வாசம் பண்ணுகிற ஸ்தலத்துல தான் ஒரு இன்பமான வாழ்க்கை கிடைக்கிறது. ದೇವರ ವಾಕ್ಯ ಹೇಳುತ್ತದೆ, ಆತನು ವಾಸ ಮಾಡುವಂತ ಸ್ಥಳಕ್ಕೆ ನಾವು ಬರುವುದಾದರೆ ನಮ್ಮ ಜೀವಿತವು ರಮ್ಯವಾಗಿರುವಂತದ್ದಾಗಿದೆ. ಸಂಗೀತಕಾರன் சொல்லுகிறான், ಆದ್ದರಿಂದ ಕೀರ್ತನೆಗಾರನು ಈ ಪ್ರಕಾರವಾಗಿ ಹೇಳುತ್ತಾನೆ, அது எಷ್ಟோ ரம்யமா இருக்கிறது. ಅದು ಎಷ್ಟೋ ರಮ್ಯವಾಗಿರುವಂತದ್ದಾಗಿದೆ. That is the beautiful. ಅದು ಬಹಳ ಸುಂದರವಾದದ್ದಾಗಿದೆ. அந்த ஸ்தலம், ಆ ಸ್ಥಳ, தேவன் வாசமா இருக்கிற அந்த இடம், ದೇವರು ವಾಸ ಮಾಡುವಂತ ಆ ಒಂದು ಸ್ಥಳವು, தேவன் வாசமா இருக்கிற, தேவன் உலாவுகிற அந்த ஸ்தலம் தான் இன்பம். ದೇವರು ಸಂಚರಿಸುವಂತ, ದೇವರು ವಾಸ ಮಾಡುವಂತ ಸ್ಥಳವೇ ರಮ್ಯವಾದದ್ದಾಗಿರುತ್ತದೆ.
ಇರುತ್ತದೆ. நிறைய பேர் தேடுகிறார்கள், தேவன் அங்கே இருக்கிறாரா, தேவன் இங்கே இருக்கிறாரா என்று சொல்லி. ಅನೇಕರು ಈ ಪ್ರಕಾರವಾಗಿ ಹುಡುಕುತ್ತಾ ಇರ್ತಾರೆ, ದೇವರು ಅಲ್ಲಿದ್ದಾನ, ದೇವರು ಇಲ್ಲಿದ್ದಾನ ಅಂತ ಹೇಳಿ ಹುಡುಕಾಟ ಮಾಡುತ್ತಾ ஆனால் ಇರ್ತಾರೆ. முதல் வார்த்தை தேவன் வாசமாய் இருக்கிறாரா என்று நீங்கள் பார்க்க வேண்டும். ಮೊಟ್ಟ ಮೊದಲು ನಾವು ತಿಳಿದುಕೊಳ್ಳಬೇಕಾದಂತ ಒಂದು ರಹಸ್ಯ, ದೇವರು ಎಲ್ಲಿ ವಾಸ ಮಾಡುತ್ತಾ ಇದ್ದಾನ ಅಂತ ಹೇಳಿ. எல்லா இடத்திலும் நாம் தேடிக்கொண்டிருக்கிறோம். ಎಲ್ಲಾ ಸ್ಥಳಗಳಲ್ಲಿಯೂ ಸಹ ನಾವು ಹುಡುಕುತ್ತಾ ಇದ್ದೇವೆ. ஆனால் தாவீது கண்டுபிடித்தான், அவர் வாசமாய் இருக்கிறாரா, அந்த ஸ்தலம் தான் இன்பமா. ದಾವೀದನು ಹುಡುಕುತ್ತಾ ಹುಡುಕುತ್ತಾ ಕಂಡುಕೊಂಡನು, ಈ ದೇವರು ಎಲ್ಲಿ ವಾಸ ಮಾಡುತ್ತಾನೆ ಅದೇ ರಮ್ಯವಾದದಾಗಿದೆ ಅಂತ ಹೇಳಿ. இது பெரிய காரியம், ಇದು ದೊಡ್ಡ ಕಾರ್ಯವಾಗಿದೆ. 1465வது நாள் இந்த இடத்திலே தேவன் வாசமாய் நாம் ஜெபங்களை கேட்கிறபடினால் ஆண்டவருக்கு ஸ்தோத்திரம். 1465 ದಿನದಿಂದ ನಾವು ಕರ್ತನ ವಾಕ್ಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಇರುವಂತದಾಗಿರುವುದಾದ್ರೆ ಅದು ಬಹಳ ರಮ್ಯವಾಗಿರುವಂತದಾಗಿರುತ್ತದೆ. தேவனுக்கு மகிமை, ದೇವರಿಗೆ ಮಹಿಮೆ ಉಂಟಾಗಲಿ. தேவனுடைய ஜனங்களே, ದೇವರ ಮಕ್ಕಳೇ, ஆகையால் தான் தேவன் வாசம் பண்ணுகிற ஸ்தலத்தை யாரும் துச்சமா எண்ணக்கூடாது. ಆದುದರಿಂದಲೇ ದೇವರು ವಾಸ ಮಾಡುವಂತ ಸ್ಥಳವನ್ನು, ನಾವು ಕೂಡಿ ಬರುವಂತ ಸ್ಥಳವನ್ನು ಯಾವ ಕಾರಣಕ್ಕೂ ನಾವು ತುಚ್ಛಕರವಾಗಿ ನಾವು ನೆನೆಸಬಾರದು, ಅಸಡ್ಡೆ ಮಾಡಬಾರದು. நிறைய பேர் ಎನ್ನುகிறார்கள், பரவாயில்லை ಬಿಡಿ, இன்னைக்கு போலாನ என்ன. ಅಯ್ಯೋ, ಅನೇಕರು ಈ ಪ್ರಕಾರವಾಗಿ ಯೋಚನೆ ಮಾಡ್ತಾ, ಅಯ್ಯೋ ಹೋಗದಿದ್ರೆ ಏನಾಗುದಿಲ್ಲ ಬಿಡಿ, டெய்லி தான் நாம போகணுமா, ಪ್ರತಿ ದಿನ ಹೋಗ್ಲೇಬೇಕಾ? இல்ல தேவனுடைய மக்களே, ಇಲ್ಲ ದೇವರ ಮಕ್ಕಳೇ, உங்களுக்கு கிடைத்த ஆசீர்வாதம், ನಿಮಗೆ ಸಿಕ್ಕಿರುವಂತ ಆಶೀರ್ವಾದ, அவர் இங்க வாசமாய் இருக்கிறார். ಆತನು ಇಲ್ಲಿ ವಾಸ ಮಾಡುತ್ತಿದ್ದಾನೆ. கைகளை தட்டி ஆண்டவருக்கு நன்றி சொல்லுங்க. ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರವನ್ನು அவர் ಸಲ್ಲಿಸೋಣ. இங்க வாசமாய் இருக்கிறார். ಆತನು ಇಲ್ಲಿ ವಾಸ ಮಾಡುವವನಾಗಿದ್ದಾನೆ. அவர் இங்க இருக்கிறார். ಆತನು ಇಲ್ಲಿ ಇದ್ದಾನೆ. அவர் இங்க தங்கி இருக்கிறார். ಆತನು ಇಲ್ಲಿ ವಾಸ ಮಾಡುತ್ತಿದ್ದಾನೆ. அவர் உங்கள் நடுவிலே உலாவுகிறார். அவர் உங்கள் ஜெபங்களை கேட்க வருகிறார். நீங்கள் கூடி வர முதல்ல அங்கே கர்த்தர் நிற்கிறார். ನಾವು ಎಲ್ಲೆಲ್ಲಿ ಕೂಡಿ ಬರ್ತಾವೋ ಅಲ್ಲಿ ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬರುವವನಾಗಿರುತ್ತಾನೆ. அவர் இருக்கிற இடம் தான் இன்பம். ಆತನು ಇರುವಂತ ಸ್ಥಳವೇ ರಮ್ಯವಾದದ್ದು. ಆಮೆನ್. Glory to Jesus. ದೇವರಿಗೆ ಸ್ತೋತ್ರ ಉಂಟಾಗಲಿ. ஆண்டவருக்கு மகிமை. ದೇವರಿಗೆ ಮಹಿಮೆ ಉಂಟಾಗಲಿ. ஒரு சில சபைகள் பெருசா இருக்கும், ஒரு சில சபைகள் சின்னதா இருக்கும். ಕೆಲವೊಂದು ಸಭೆಗಳು ಚಿಕ್ಕದಾಗಿರುತ್ತದೆ, ಕೆಲವೊಂದು ಸಭೆಗಳು ದೊಡ್ಡದಾಗಿರುತ್ತದೆ. ஒரு சில சபைகள் எல்லாம் ஏசி போட்டிருக்கும், ஒரு சில சபைகள் எல்லாம் அதாவது தகடு போட்டிருக்கும். ಕೆಲವೊಂದು ಸಭೆಗಳಲ್ಲಿ ಏಸಿಗಳನ್ನು ಅಳವಡಿಸಿರುತ್ತಾರೆ, ಕೆಲವೊಂದು ಸ್ಥಳಗಳಲ್ಲಿ ಶೀಟ್ಗಳನ್ನು ಅಳವಡಿಸಿರುತ್ತಾರೆ. ಆದರೆ ஒன்று உண்மை அறிய ಒಂದು வேண்டும், ಮಾತ್ರ ನಾವು ನಿಶ್ಚಯಾಂಶವನ್ನು ತಿಳಿದುಕೊಳ್ಳಬೇಕು, அவர் வாசமாய் இருக்கிற ஸ்தலம். ಆತನು ವಾಸವಾಗಿರುವಂತಹ ಸ್ಥಳ. நமக்கு என்னங்க பெரிய ஆசீர்வாதம், ನಮಗೆ ಏನು ದೊಡ್ಡ ಆಶೀರ್ವಾದ, அவர் இங்கே வாசமாய் இருப்பதுதான் நம்முடைய பாக்கியம். ಆತನು ಇಲ್ಲಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿರುವಂತದೇ ನಮಗೆ ಭಾಗ್ಯಕರವಾದ. ஆவியானவருக்கு நன்றி. ದೇವರಿಗೆ ಸ್ತೋತ್ರ ಉಂಟಾಗಲಿ. கர்த்தர் உங்களை ரட்சித்தபடினாலே நீங்கள் கர்த்தருக்கு ஸ்தோத்திரம் சொல்ல வேண்டும். ಕರ್ತನು ನಿಮ್ಮನ್ನು ರಕ್ಷಿಸಿದನ್ನು ನೆನೆಸಿದವರಾಗಿ ನೀವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರಬೇಕು. ரட்சிக்கப்பட்ட தேவ பிள்ளைகள் கூடி வருகிற அந்த சபை தான் ஒரு ஆசீர்வாதமான சபை. ರಕ್ಷಿಸಲ್ಪಟ್ಟಂತ ಜನರೆಲ್ಲರೂ ಕೂಡಿ ಬರುವಂತ ಸ್ಥಳದಲ್ಲಿ ನಿಮಗೆ ಆಶೀರ್ವಾದವು ಸಂತೋಷವೂ இங்க ಇರುವಂತದ್ದಾಗಿದೆ. ஏதோ நாம ஜோக் அடிக்கவோ தமாஷ் பார்க்கவோ இங்க இடம் கட்டப்படவில்லை. ಅಯ್ಯೋ, ಈ ಒಂದು ಸ್ಥಳವನ್ನು ಏನೋ ನಾವು ಜೋಕ್ ಮಾಡುವುದಕ್ಕಾಗಲಿ ಹಾಸ್ಯ ಮಾಡುವುದಕ್ಕಾಗಿ ಅಲ್ಲ ನಾವು ಇಲ್ಲಿ ಕಟ್ಟಿರುವಂತದ್ದು. இங்க டைம் பாஸ் பண்றதுக்காகவோ ஃபங்க்ஷன் பண்றதுக்காகவோ இங்க கட்டப்படவில்லை. ಸಮಯವನ್ನು ಸುಮ್ಮನೆ ಕಳೆಯುವುದಕ್ಕಾಗಲಿ ಕಾರ್ಯಕ್ರಮಗಳನ್ನು ಸುಮ್ಮನೆ ಮಾಡುವುದಕ್ಕಾಗಿ ಅಲ್ಲ ಈ ಒಂದು ಸಭೆಯನ್ನು ಕಟ್ಟಿರುವಂತದ್ದು. நம்முடைய ஜெபங்கள் கேட்கிற கர்த்தர் இந்த ஸ்தலத்திலே வாசமாய் இருக்கும்படிக்காகத்தான் கட்டப்பட்ட ஸ்தலம். ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರು ಇಲ್ಲಿ ಇದ್ದಾನೆ ಅಂತ ಹೇಳಿ ನೆನೆಸಿಯೇ ನಾವು ಈ ಒಂದು ಸ್ಥಳದಲ್ಲಿ ನಮ್ಮ ಸಭೆಯನ್ನು ಕಟ್ಟಿದವರಾಗಿದ್ದೇವೆ. ஆகையால் தான் தேவனுடைய சபைதான் இந்த பூமியிலே விசேஷமானது. ಆದುದರಿಂದಲೇ ಈ ಒಂದು ಭೂಮಿಯಲ್ಲಿ ದೇವರ ಸಭೆಯೇ ವಿಶೇಷವಾದದ್ದಾಗಿರುತ್ತದೆ. உங்க வீடு பெருசா இருக்கலாம், உங்க பங்களா டிசைனா இருக்கலாம். ನಿಮ್ಮ ಮನೆ ದೊಡ್ಡದಾಗಿರಬಹುದು ಅಥವಾ ನಿಮ್ಮ ಬಂಗಲೆಗಳು ಒಂದು ಸುಂದರವಾದಂತ ರೀತಿಯಲ್ಲಿ ಇರಬಹುದು. ஆனால் தேவன் வாசம் பண்ணுகிற ஸ்தலம் அதுவே ரம்யவாதದ್ದು. ಆದರೆ ಯಾವುದು ದೇವರು ವಾಸ ಮಾಡುತ್ತಾನೆ ಅದೇ ರಮ್ಯವಾದದ್ದಾಗಿರುತ್ತದೆ. ಆಮೆನ್. ಯೇಸು ರಕ್ತಕ್ಕೆ ಜಯವಾಗಲಿ. Praise the Lord. Praise the Lord. ஆனா நிறைய பேருக்கு மனசில்லை. ಆದರೆ ಅನೇಕರಿಗೆ ಮನಸ್ಸಿಲ್ಲ. ಮದುವೆ ಹೋಗುವುದಕ್ಕೆ ಮನಸ್ಸುಂಟು, ಅಲ್ಲಿ ಹೋಗುವುದಕ್ಕೆ ಮನಸ್ಸುಂಟು, ஆனா தேவன் இருக்கிறார் என்ற அந்த உள்ளத்தோடு இங்க வருவில்லானா. ಅದೇ ಮದುವೆ ಹೋಗಲಿಕ್ಕೆ ಮನಸ್ಸಿರ್ತದೆ, ಕಾರ್ಯಕ್ರಮಗಳಿಗೆ ಹೋಗುವುದಕ್ಕೆ ಮನಸ್ಸಿರ್ತದೆ, ಆದರೆ ದೇವರು ಇಲ್ಲಿ ಇದ್ದಾನೆ, ದೇವರು ಇಲ್ಲಿ ವಾಸ ಮಾಡುತ್ತಾನೆ ಅಂತೆಲ್ಲ ಭಯಭಕ್ತಿಯಿಂದ ನೀವು ಇಲ್ಲಿ ಬರುವುದಾದರೆ அங்கேயே நான் தங்கி இருக்க விரும்புகிறேன். ಅಲ್ಲೇ ನಾನು ವಾಸ ಮಾಡಲು ಇಷ್ಟಪಡುತ್ತೇನೆ. ಸಂಗೀತ 23:6 சொல்லுகிறது. ಕೀರ್ತನೆ 23ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ. அந்த வசனம் பாருங்கள். ಆ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಓಕೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಓಕೆ, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಸದಾ ಕಾಲವು எப்பொழுது ಯಾವಾಗಲೂ night and day, ಹಗಲು ರಾತ್ರಿ, morning and evening, all the time ನಾನು ಸದಾ ಕಾಲ ಹಿಂಗೆ ವಾಸಮಾಗಿ இருக்க விரும்புறேன். ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಂದು ಹೇಳದೆ ಯಾವಾಗಲೂ ಎಲ್ಲಾ ಸಮಯದಲ್ಲೂ ನಾನು ಇಲ್ಲಿ ಇರಲು ಇಷ್ಟಪಡುತ್ತೇನೆ. தேவனுடைய மக்களே, ದೇವರ ಮಕ್ಕಳೇ, தேவனுடைய ஜனங்கள் தேவனுடைய வீட்டில் இருப்பது
அதுதான் பாக்கியம். ದೇವರ ಮಕ್ಕಳು ದೇವರ ಸಭೆಯಲ್ಲಿ ಇರುವಂತದೇ ಭಾಗ್ಯಕರವಾಗಿದೆ. தாவீதுடைய வாழ்க்கை மாறினதுக்கு காரணம், ದಾವೀದನ ಜೀವಿತ ಮಾರ್ಪಡುವುದಕ್ಕೆ ಕಾರಣ, தாவீதை கர்த்தர் உயர்த்தினதுக்கு காரணம், ದಾವೀದನನ್ನು ದೇವರು ಮೇಲಕ್ಕೆತ್ತುವುದಕ್ಕೆ ಇದ್ದ தாவீதை ಕಾರಣ, தேவன் அபிஷேகம் பண்ணதுக்கு காரணம், ದೇವರು ದಾವೀದನನ್ನು ಅಭಿಷೇಕ ಮಾಡೋದಕ್ಕೆ ಕಾರಣ, தன்ன ஜீவித காலவெல்லாம் தேவனுடைய ஆலயத்துல வாசமா இருப்பதை அவನು தெரிந்து கொண்டான். ತನ್ನ ಜೀವಿತ ಕಾಲವಲ್ಲೆಲ್ಲ ಯೆಹೋವನ ಮಂದಿರದಲ್ಲಿ ವಾಸ ಮಾಡಬೇಕೆಂಬುದಾಗಿ ಆತನು ಆರಿಸಿಕೊಂಡವನಾಗಿದ್ದನು. சதா காலம் தேவனுடைய வீட்டிலே நான் இருப்பேன். ಸದಾ ಕಾಲವು ನಾನು ಯೆಹೋವನ ಮಂದಿರದಲ್ಲಿ ವಾಸ ಮಾಡುತ್ತಲೇ ಇರುವೆನು. இன்னைக்கு நம்முடைய வாழ்க்கை ஏன் தடமாற்றங்கள், ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ಅನೇಕ ಗೊಂದಲಗಳು, ஏன் நம்ம இங்க இருக்க விரும்பவில்லை, எல்லா இடத்துல இருக்க விரும்புகிறோம். ಅಂದ್ರೆ ನಾವು ಇಲ್ಲಿ ಬರುವುದಕ್ಕೆ ಇಷ್ಟಪಡುವುದಿಲ್ಲ, ಎಲ್ಲಾ ಕಡೆಗಳಲ್ಲಿ ಓಡಿ ಹೋಗುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ஆகையால் தான் ஒரு சிலருடைய வாழ்க்கைகள் தடமாற்றங்கள். ಆದುದರಿಂದಲೇ ಕೆಲವೊಬ್ಬರ ಜೀವಿತದಲ್ಲಿ ಗಲಿಬಿಲಿಗಳು ಗೊಂದಲಗಳು No ಉಂಟಾಗುತ್ತಿರುತ್ತವೆ. standard life, no standard mind. ಯಾವುದೇ ರೀತಿಯಾದಂತ ಸ್ಥಿರವಾದಂತ ಮನಸ್ಸಿಲ್ಲ, ಸ್ಥಿರವಾದಂತ ನೆಲೆ ಇರುವುದಿಲ್ಲ. ஆனால் தாவீதுடைய இருதயம் ಆದರೆ ದಾವೀದನ ಒಂದು ಹೃದಯ எப்ப பாரு தேவனுடைய ஆலயம், தேவனுடைய ஆலயம், தேவன் வாசம் பண்ணுகிற ஸ்தலம் என்று இருந்தது. ಯೆಹೋವನ ಆಲಯ, ಯೆಹೋವನು ವಾಸ ಮಾಡುವಂತ ಸ್ಥಳ ಅಂತೇಳಿ ಆತನು ಯಾವಾಗಲೂ ಸಂಬಲಿಸುತ್ತಾ ಇದ್ದವನಾಗಿದ್ದನು. கர்த்தருக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. தேவ ஜனமே, ದೇವ ಜನರೇ, ஆண்டவர் வாசம் பண்ணுகிற இடம், ಆ ದೇವರು ವಾಸ ಮಾಡುವಂತ ಸ್ಥಳ, தேவன் வாசம் பண்ணுகிற ஸ்தலம், ದೇವರು ವಾಸ ಮಾಡುವಂತ ಸ್ಥಳ அது இன்பமா ಅದು இருக்கு. ಸುಂದರವಾದದಾಗಿದೆ, ರಮ್ಯವಾದದಾಗಿದೆ. வேற ஏதோ சொல்லல. ಬೇರೆ ಯಾವುದು ಸಹ ಹೇಳಲಿಲ್ಲ. எது உங்க வாழ்க்கையில இன்பம்? ಯಾವುದು ನಿಮ್ಮ ಜೀವಿತದಲ್ಲಿ ರಮ್ಯವಾದದ್ದು? ತಿನ್ನೋದಾ, ತಿನ್ನುವುದಾ, ಒಳ್ಳೆ ಬಟ್ಟೆ ಹಾಕೊಳ್ಳೋದಾ, ನಲ್ಲ ಮಾರಿಯ ತುಣಿ ಪೋಡ್ರದಾ, ಒಳ್ಳೆ ಆಸ್ತಿ ಪಾಸ್ತಿ ಸೇರ್ಸೋದಾ, ಒಳ್ಳೆ ಆಸ್ತಿ ಪಾಸ್ತಿಯನ್ನು ಸೇರಿಸೋದಾ? அவர் வாசம் பண்ணுகிற ஸ்தலத்துல காணப்படுகிறது தான். ಕರ್ತನ ಸನ್ನಿಧಾನದಲ್ಲಿ ವಾಸವಾಗಿರುವಂತಹ ಸ್ಥಳದಲ್ಲಿ ಇರುವಂತದೇ ಆಗಿರುತ್ತದೆ. ಆಮೆನ್. அல்லேலூயா. ಹಲ್ಲೆಲೂಯಾ. What a beautiful. ಎಷ್ಟು ಸುಂದರವಾದಂತಹ இங்க ಒಂದು வரும்போதெல்லாம் ವಾಕ್ಯವಾಗಿದೆ. இங்க வரும்போதெல்லாம் நம்முடைய மனதை கர்த்தர் மாத்துறாரு. ಅಂದ್ರೆ ನಾವು ಇಲ್ಲಿ ಬರುವಾಗೆಲ್ಲ ನಮ್ಮ ಮನಸ್ಸನ್ನು ದೇವರು இங்க ಮಾರ್ಪಡಿಸುತ್ತಾನೆ. வரும்போதெல்லாம் நம்முடைய இருதயத்தை நிரப்புறாரு. ಇಲ್ಲಿ ಬರುವಾಗೆಲ್ಲ ದೇವರು ನಮ್ಮ ಹೃದಯವನ್ನು ತುಂಬಿಸುವನಾಗಿರುತ್ತಾನೆ. That is the beautiful. ಅದೇ ಆಗಿದೆ இங்க ಸುಂದರವಾದ. வரும்போதெல்லாம் நம்ம கவலைகள் பறந்து போகிறது. ನಾವು ಇಲ್ಲಿ ಬರುವಾಗೆಲ್ಲ ನಮ್ಮ ಚಿಂತೆಗಳು ಹಾರಿ ಹೋಗುತ್ತದೆ. இங்க வரும்போதெல்லாம் நம்முடைய பிரச்சனைகளுக்கு ஒரு முடிவு உண்டாகுது. ಅಂದ್ರೆ ನಾವು ಇಲ್ಲಿ ಬರುವಾಗೆಲ್ಲ ನಮ್ಮ ಕಷ್ಟಗಳಿಗೂ ಕಣ್ಣೀರುಗಳಿಗೂ ಒಂದು ವಿರಾಮ, ಒಂದು ಪೂರ್ಣ ವಿರಾಮವನ್ನು ದೇವರು ಕೊಡುತ್ತಾನೆ. ஆகையினாலே ಆದುದರಿಂದ தேவன் வாசம் பண்ணுகிற ஸ்தலம் ದೇವರು ವಾಸ ಮಾಡುವಂತ ಸ್ಥಳ அது மிக மிக நல்லது. ಅದು ಬಹಳ ಸುಂದರವಾಗಿರುವಂತದ್ದಾಗಿದೆ. ஆகையினால தான் ಆದುದರಿಂದ ದಾವೀದನು எப்ப பாரு தேவனுடைய ஆலயத்திலே இருப்பதே நாடுவே. ಯಾವಾಗಲೂ ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸ ಮಾಡೋದಕ್ಕೆ ನಾನು ಇಷ್ಟಪಡುತ್ತೇನೆ ಅಂತ அந்த ಹೇಳುತ್ತಾನೆ. வார்த்தை பாருங்க, சதா ಕಾಲ. ಆತನು ಈ ರೀತಿಯಲ್ಲಿ ಹೇಳುತ್ತಾನೆ, ಸದಾಕಾಲವೂ ಯೆಹೋವನ ಮಂದಿರದಲ್ಲಿ. ಒಂದು ದಿನ ಅಲ್ಲ, ಸದಾ ಕಾಲ. ಯಾವಾಗಲೂ ಒಂದು ದಿನ ಅಲ್ಲ, ಸದಾಕಾಲ ಯೆಹೋವನ ಮಂದಿರದಲ್ಲಿ. ನಾಟ್ ಅ ವೀಕ್ಲಿ ಸಂಡೇ ಮಾತ್ರ ಅಲ್ಲ, ಸದಾ ಕಾಲ. ಅಯ್ಯೋ, ವಾರದಲ್ಲಿ ಒಂದು ದಿನ ಭಾನುವಾರ ಮಾತ್ರ ಅಲ್ಲ, ಯಾವಾಗಲೂ ಸದಾಕಾಲ. ಯಾವಾಗಲೂ ಮನಸ್ಸಿಗೆ ಬಂದಾಗ ಅಲ್ಲ, ಸದಾ ಕಾಲ. ಅದೇ ಯಾವಾಗಲೂ ನಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಅಲ್ಲ, ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ನಾನು ತಂಗಿರುಪೇன், ನಾನು ವಾಸವಾಗಿರುವೆನು. ஏனென்றா ಯಾಕೆಂದರೆ அங்கேதான் இன்பம் என்று சொல்லப்படுகிறது. ಅಲ್ಲಿಯೇ ರಮ್ಯವಾಗಿರುವಂತದ್ದು ಅಂತ ಹೇಳಿ. ನಮ್ಮ வாழ்க்கையே ரம்யமாய் கம்யமாய் மாறக்கூடிய ஒரு ஸ்தலம். ನಮ್ಮ ಜೀವಿತವೇ ರಮ್ಯವಾಗಿಯೂ ಸುವಾಸನೆಯಾಗಿಯೂ ಮಾರ್ಪಡುವಂತ ಸ್ಥಳವಾಗಿದೆ ಕರ್ತನ ಸನ್ನಿಧಾನ. கர்த்தருக்கு மகிமை. ಕರ್ತನಿಗೆ ಮಹಿಮೆ ಉಂಟಾಗಲಿ. ஹல்லேலூயா. ಹಲ್ಲೆಲೂಯಾ. நிறைய பேருக்கு இன்னும் புரியல. ಅನೇಕರಿಗೆ ಇನ್ನೂ ಸಹ ಅರ್ಥ ಆಗ್ತಾ ಇಲ್ಲ. நிறைய பேருக்கு அர்த்தமே ಆಗ್ತಾ ಇಲ್ಲ. ತುಂಬಾ ಜನರಿಗೆ ಅರ್ಥನೇ ಆಗ್ತಾ ಇಲ್ಲ. He is coming and going, வந்துன்னு போகிற இடம் நினைக்கிறார்கள். ಅಯ್ಯೋ, ಸುಮ್ಮನೆ ಬರುವಂತದ್ದು ಹೋಗುವಂತದ್ದು ಅಂತ ಹೇಳಿ ನೆನೆಸುತ್ತಾರೆ. தேவாதி தேவன் வாசமாய் இருக்கிற ஒரு ஸ்தலமாய் இது இருக்கும். ದೇವಾದಿ ದೇವನು ವಾಸ ಮಾಡುವಂತ ಸ್ಥಳವಾಗಿರುತ್ತದೆ ಈ ಸ್ಥಳ. சாலமோன் ஆலயத்தை கட்டும்போது ಸೊಲೊಮೋನನು ಆಲಯವನ್ನು ಕಟ್ಟುವಾಗ ஆண்டவர் வாக்கு பண்ணுகிறார், ದೇವರು ವಾಗ್ದಾನಗಳನ್ನು இந்த ಮಾಡುತ್ತಿದ್ದಾನೆ. ஸ்தலத்திலிருந்து ஏறெடுக்கிற ஜபங்களுக்கு என் செவிகள் திறந்திருக்கும். ಈ ಸ್ಥಳದಲ್ಲಿ ಕೂಡಿ ಬಂದು ಪ್ರಾರ್ಥನೆ ಮಾಡುವಂತ ವೇಳೆಯಲ್ಲಿ ನಾನು ಅದಕ್ಕೆ ಸದುತ್ತರವನ್ನು ಕೊಡುತ್ತೇನೆ ಅಂತ ಹೇಳಿ. இந்த ஸ்தலத்திலே ஏறெடுக்கிற ஜபங்களுக்கு செவிகள் திறந்திருக்கும், அவருடைய கண்கள் காணக்கூடியதா இருக்கும். ಈ ಸ್ಥಳದಲ್ಲಿ ಯಾರೆಲ್ಲ ಬಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ಅವರ ಪ್ರಾರ್ಥನೆಯನ್ನು ನಾನು ಕೇಳುತ್ತೇನೆ, ಅವರ ಮೊರೆಗಳನ್ನು ನಾನು ನೋಡುತ್ತೇನೆ ಅಂತ அந்த ಹೇಳಿ. ஆலயத்தின் மேல் தேவனுடைய ஷெக்கினா மகிமை இறங்கினது. ಆ ಆಲಯದಲ್ಲಿ ದೈವಿಕವಾದಂತಹ ಶಕಿನ ಮಹಿಮೆಯು ಇಳಿದು அந்த ಬರುವಂತದ್ದಾಗಿರುತ್ತದೆ. ஆலயத்திலே இன்று வரைக்கும் தேவனுடைய மகிமை காணப்பட விரும்புகிறது. ಆ ಆಲಯದಲ್ಲಿ ಇಂದಿಗೂ ಸಹ ದೇವರ ಮಹಿಮೆಯು ಆ
ಆವರಿಸಿಕೊಂಡಿರುವಂತದ್ದಾಗಿರುತ್ತದೆ. கர்த்தருக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. தேவனுடைய ஜனமே, ದೇವರ ಜನರೇ, தேவனுடைய வார்த்தை ದೇವರ ವಾಕ್ಯ அது உண்மை உள்ளது. ಅದು ಸತ್ಯವಾದದ್ದು. கர்த்தருக்கு ஸ்தோத்திரம். ಕರ್ತನಿಗೆ ಸ್ತೋತ್ರ. தேவனுடைய வசனம் சொல்லுகிறது, ಕರ್ತನ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, அவர் வார்த்தைகள் ಮಾತುಗಳು எனக்கு எவ்வளவோ இன்பமா இருக்கிறது. ಆತನ ವಾಕ್ಯವು ಎಷ್ಟೋ ರಮ್ಯವಾಗಿರುವಂತದ್ದು. முதலாவது தேவனுடைய வீடு நமக்கு இன்பமா இருக்கிறது. ಮೊದಲನೇದಾಗಿ ದೇವರ ಮನೆಯು ನಮಗೆ ರಮ್ಯವಾಗಿರುವಂತದ್ದು. தேவன் வாசம் பண்ணுகிற ஸ்தலம், ದೇವರು ವಾಸ ಮಾಡುವಂತ ಸ್ಥಳ, அங்கே என் வாழ்க்கையை நான் கழிக்கட்டும், ಅಲ್ಲಿ ನಾನು ನನ್ನ ಜೀವಮಾನವನ್ನು ಕಳೆಯುತ್ತೇನೆ, அங்கேயே நான் இருக்கட்டும். ಅಲ್ಲಿಯೇ ನಾನು ಇರುತ್ತೇನೆ. என் வீட்டை காட்டிலும் என் பிள்ளைகளை காட்டிலும் தேவன் வாசமா இருக்கிறாரே, அங்கே நான் இருக்கட்டும். ನನ್ನ ಮನೆಗಿಂತಲೂ ನನ್ನ ಮಕ್ಕಳಿಗಿಂತಲೂ ದೇವರು ವಾಸ ಮಾಡುವಂತ ಸ್ಥಳವೇ ನನಗೆ ರಮ್ಯವಾದದ್ದಾಗಿರುತ್ತದೆ. தெய்வத்துக்கு மகிமை. ದೇವರಿಗೆ ಮಹಿಮೆ ಉಂಟಾಗಲಿ. தேவனுடைய ஜனமே, ದೇವ ಜನರೇ, தேவன் வாசம் பண்ணுகிற ஸ்தலத்துல நீ இருப்பாயானால், ದೇವರು ವಾಸ ಮಾಡುವಂತ ಸ್ಥಳದಲ್ಲಿ ನೀವು ಇರುವುದಾದರೆ, நான் நேத்து சொன்ன உன் வாழ்க்கை மறுரூபமாக்கப்படும். ನಾನು ನಿನ್ನೆ ದಿನದಲ್ಲಿ ಹೇಳಿದ ಪ್ರಕಾರವಾಗಿ ನಿಮ್ಮ ಜೀವಿತವು ರೂಪಾಂತರವಾಗುತ್ತದೆ. உங்களுடைய பிரச்சனைகள் எல்லாம் தவிடுபடியா ஒடிந்து போகும். ನಿಮ್ಮ ಸಮಸ್ಯೆಗಳೆಲ್ಲ ಧೂಳಿನ ಪಾದದಲ್ಲಿ ಹೊಡೆಯಲ್ಪಡುತ್ತದೆ. ஆண்டவருடைய சமூகத்துல இருக்கிறவர்களை கர்த்தருடைய மகிமை மூட ஆரம்பிக்கிறது. ಅದೇ ದೇವರ ಸನ್ನಿಧಾನದಲ್ಲಿ ಬಂದು ಯಾರೆಲ್ಲ ಕುಳಿತುಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ದೇವರ ಮಹಿಮೆ தேவன் அவர்களை தரிசிக்கிறவராய் இருப்பார். ದೇವರು ಅವರನ್ನು ಕಾಣುವವನಾಗಿರುತ್ತಾನೆ. தேவன் அவர்களை சந்திக்கிறவராய் இருப்பார். ಅವರನ್ನು ಸಂಧಿಸುವವನಾಗಿರುತ್ತಾನೆ. நீங்கள் இருக்கக்கூடிய ஒரு அருமையான இடம், ನೀವು ಇರುವಂತಹ ಒಂದು ಒಳ್ಳೆಯ ಸ್ಥಳ, நீங்க இருக்கக்கூடிய ஒரு அற்புதமான ஒரு இடம், ನೀವು ಇರುವಂತಹ ಒಂದು ಒಳ್ಳೆಯ ಸ್ಥಳ, அது தேவன் வாசமாய் இருக்கிற ஒரு ஸ்தலம். ಅದು ನೀವು ದೇವರು ವಾಸ ಮಾಡುವಂತಹ ಒಂದು ಸ್ಥಳವಾಗಿರುತ್ತದೆ. நீங்கள் எங்கேயும் போக வேண்டாம். ನೀವು ಎಲ್ಲಿಯೂ ಸಹ ಹೋಗುದು ಬೇಡ. Come to the presence of the Lord. ನಾವೆಲ್ಲರೂ ಕರ್ತನ ಸನ್ನಿಧಾನವನ್ನು ಹುಡುಕಿಕೊಂಡು நீங்கள் ಬರೋಣ. தேவனிடத்தில் வருவீர்களானா, ನಾವು ದೇವರ ಸನ್ನಿಧಾನದಲ್ಲಿ ಬರುವುದಾದರೆ தேவன் உங்களை நிச்சயமாய் எடுத்து நிறுத்துவார். ದೇವರು ನಿಶ್ಚಯವಾಗಿ ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸುತ್ತಾನೆ. தேவனுக்கு மகிமை ದೇವರಿಗೆ உண்டாகட்டும். ಮಹಿಮೆ ಉಂಟಾಗಲಿ. தேவ மக்களே, ದೇವರ ಮಕ್ಕಳೇ, தேவன் வாசம் பண்ணுகிற இடத்தை தேடுவோம். ದೇವರು ವಾಸ ಮಾಡುವಂತ ಸ್ಥಳವನ್ನು ನಾವು ಹುಡುಕೋಣ. ಆಮೆನ್. அன்றைக்கு எருசலேமை தேடி தேடி போனார்கள். ಆವತ್ತು ಯೆರೂಸಲೇಮನ್ನು ಹುಡುಕಿಕೊಂಡು ಹೋದರು. அவ்வளவு தூரம். ಅಷ್ಟು ದೂರ. ஆனால் ಆದರೆ உங்களுக்கு ನಿಮಗೆ அற்புதமாய் ಅದ್ಭುತವಾಗಿ ಪಕ್ಕದಲ್ಲಿಯೇ ஒரு இடத்தை கர்த்தர் ಒಂದು தந்தார். ಸ್ಥಳವನ್ನು ದೇವರು ಕೊಟ್ಟಿರುತ್ತಾನೆ. தேடுவோம். ನಾವು ಹುಡುಕಬೇಕು. பரவாயில்லை, ಪರವಾಗಿಲ್ಲ. 1500 தாண்டினாலும் பரவாயில்ல, 2000 கூட தாண்டட்டும். ಅಂದ್ರೆ 1500 ಆಗಲಿ, 2000 ಬೇಕಾದ್ರೂ ದಾಟಲಿ. ஆண்டவர் தினம் தினம் அவருடைய சமூகத்தை சந்திப்போம். ನಾವು ದಿನ ಕರ್ತನ ಸನ್ನಿಧಾನವನ್ನು ನಾವು ಹೊಂದಿಕೊಳ್ಳೋಣ ಪ್ರಿಯರೇ. ಯಾವಾಗ ನೀವು ಬರ್ತೀಯೋ ಅಂತ ದೇವರು ಇಲ್ಲಿ ಕಾಯ್ತಾ ಇದ್ದಾನೆ. ಕೈ ತಟ್ಟಿಗೆ ಆಮೆನ್. ಆಮೆನ್. ನಾವೆಲ್ಲರ ಕರಗಳನ್ನು ತಟ್ಟೋಣ. ಜೀಸಸ್ ಆಮೆನ್. ನಾನ್ ಬರ್ತಾ ಇಲ್ಲ, ನೀನು ಬರ್ತಾ ಇಲ್ಲ ಅಷ್ಟೇ, ಆದ್ರೆ ದೇವರು ದಿನ ಇಲ್ಲಿ ಬರ್ತಾ ಇದ್ದಾನೆ. ಅಂದ್ರೆ ಆಮೆನ್ 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 ಆಮೆನ್. ಚಪ್ಪಾಳೆ ಮಾಡಲ್ವಾ? ಚಪ್ಪಾಳೆ ಗ್ಲೋರಿ ತಟ್ಟಲ್ವಾ? ಆಮೆನ್. ಗ್ಲೋರಿ. ದೇವರಿಗೆ ಸ್ತೋತ್ರ. ಎವ್ರಿ ಡೇ ಜೀಸಸ್ ಕ್ರೈಸ್ಟ್ ದ ವೇಟಿಂಗ್ ಫಾರ್ ಹಿಯರ್. ಪ್ರತಿ ದಿನವೂ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿ ಕಾಯುತ್ತಾ ಇರುತ್ತಾನೆ. ಡೈಲಿ ಜೀಸಸ್ ವೇಟಿಂಗ್. ಪ್ರತಿ ದಿನವೂ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಕಾಯುತ್ತಿರುತ್ತಾನೆ. ಹೋಗಯ್ಯ, ನಾನು ಬರಲ್ಲ. ஒரு நாள் உன் வார்த்தை வரக்கூடாது. ಅಯ್ಯೋ ಹೋಗುರ, ಬರುವುದಿಲ್ಲ ಅಂತ ಹೇಳಿ ಬಾಯಲ್ಲಿ ಬರಬಾರದು. ಏನ್ ದೊಡ್ಡ ಚರ್ಚ್ ನಾನು ಬರಲ್ಲ ಅದು சொல்லவே கூடாது. ಏನದು ದೊಡ್ಡ ಏನ್ ಚರ್ಚಾ, ಹೋಗು ನಾನು ಅಲ್ಲಿ ಬರಲ್ಲ. ದೇವರು இங்கே ಇಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಜೀಸಸ್. நிறைய பேருக்கு இன்னும் புரியல. ಅನೇಕರಿಗೆ ಇವತ್ತಿಗೂ ಸಹ ಈ ಸತ್ಯಾಂಶ ಗೊತ್ತಿಲ್ಲ. ದುಡ್ಡು ಬಂದ್ರೆ ಸಾಕು, ಹಣ ಬಂದ್ರೆ ಸಾಕು ಅಂತ ನೆನೆಸ್ತಾರೆ. ಸ್ತೋತ್ರ. ಆಂಡವರ್ the waiting. ಕರ್ತನು ಇಲ್ಲಿ ಕಾಯುತ್ತಿರುತ್ತಾನೆ. small child also. ಚಿಕ್ಕವರಾಗಿರಬಹುದು. ಸಾಮುವೇಲನೇ ಚರ್ಚಿல படுத்திருக்கிறான். ಚರ್ಚಲ್ಲಿ ಮಲಗಿರ್ತಿ. அவர் சின்ன பையன், ஸ்மால் பாய், சர்ச்சில படுத்திருக்கான். சாமுவேலನು ಚಿಕ್ಕ ಮಗನು, ಬಾಲಕನಾಗಿದ್ದಾನೆ. ஆண்டவருடைய சத்தம் அங்க வருகிறது. ಕರ್ತನ ಶಬ್ದವು ಅಲ್ಲಿ ಬರುತ್ತಿದೆ. ಸಮುವೇಲನೇ ஸ்மால் பாய், ಚಿಕ್ಕ ಹುಡುಗ. இந்த சபையில சின்ன பிள்ளைகளை கூட கர்த்தர் பேசுறார். ஆமென். ಈ ಒಂದು ಸಭೆಯ ಮೂಲಕ ಚಿಕ್ಕ ಮಕ್ಕಳ ಕೂಡ ಸಹ ದೇವರು ಮಾತನಾಡುವವನಾಗಿರುತ್ತಾನೆ. சின்ன பிள்ளைகளிடத்துல தேவன் பேசுகிறார். ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಸಹ ನನ್ನ ಕರ್ತನು ಮಾತನಾಡುತ್ತಿದ್ದಾನೆ. ಆದರೆ ನಾವು ಬರಬೇಕು. ಈ ದಿನಗಳಲ್ಲಿ ಬರಬೇಕು. தேவனுடைய சமூகத்தை கனம் பண்ணுவோம். ದೇವರ ಸಮ್ಮುಖವನ್ನು ನಾವು ಘನಪಡಿಸಬೇಕು. தேவனுடைய சமூகத்திலே காணப்படுவோம். ದೇವರ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕಾಣಿಸಿಕೊಳ್ಳಬೇಕು. நீங்கள் துச்சமா என்ன வேண்டாம். ಯಾವ ಕಾರಣಕ್ಕೂ ನಾವು ಆಲಸ್ಯರಾಗಿ ಅಸಡ್ಡೆಯಾಗಿ ಮಾಡಬಾರದು. அவர் வாசம் பண்ணுகிற ஸ்தலம் இன்பமா. ಆತನು ವಾಸ ಮಾಡುವಂತ ಸ್ಥಳವು ಬಹಳ ರಮ್ಯವಾಗಿರುವಂತದಾಗಿದೆ. ಯಾವುದು ರಮ್ಯ? ಯಾವುದು ರಮ್ಯವಾದದ್ದು? ಯಾವುದು ರಮ್ಯ? ಯಾವುದು ರಮ್ಯವಾದದ್ದು?
ಸಾಲದು. ಹಲೋ ಹಲೋ, ದೇವಾದಿ ದೇವರು ವಾಸ ಮಾಡುವ ಸ್ಥಳ ರಮ್ಯ. ದೇವಾದಿ ದೇವನು ವಾಸ ಮಾಡುವಂತ ಸ್ಥಳವು ರಮ್ಯವಾದದ್ದಾಗಿರುತ್ತದೆ. ಕಡಲ್ಗೆ ಮಹಿಮೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಚಪ್ಪಾಳೆ ತಟ್ಟು ದೇವರಿಗೆ ಸ್ತೋತ್ರ ಮಾಡೋಣ. ಚಪ್ಪಾಳೆಯನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಂಬರ್ 2, ಎರಡನೇದಾಗಿ 119 ಕೀರ್ತನೆ 119ನೇ ಕೀರ್ತನೆ 103வது வசனம். 103ನೇ ವಾಕ್ಯ. தயவுசெய்து எது இன்பமா இருக்கிறது? ಯಾವುದು ಬಹಳ ರಮ್ಯವಾಗಿರುತ್ತದೆ? படிப்போம். ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿದೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. அதுதான் ரம்யமானது. ಅದೇ ರಮ್ಯವಾದದ್ದು. தேவனுடைய ஆலயத்துக்கு வருது மாத்திரமல்ல, ದೇವರ ಆಲಯಕ್ಕೆ ಬರುವಂತದ್ದು ಮಾತ್ರವಲ್ಲ, தேவனுடைய வசனங்கள் எத்தனை இன்பமா இருக்கிறது, ருಚಿயா இருக்கிறது, ரம்யமா இருக்கிறது. ದೇವರ ವಾಕ್ಯವು ಎಷ್ಟು ರುಚಿಯಾಗಿದೆ, ಎಷ್ಟು ರಮ್ಯವಾಗಿದೆ, ಎಷ್ಟು ಒಳ್ಳೆಯದಾಗಿದೆ. தேவனுடைய சமூகத்துக்கு ದೇವರ ಸಮ್ಮುಖಕ್ಕೆ வரும்போதெல்லாம் ಬರುವಾಗಲ್ಲ தேவன் பேச விரும்புகிறார். ದೇವರು ಮಾತನಾಡಲು அப்படியானால் ಇಷ್ಟಪಡುವ இந்த பூமியிலே ಭೂಮಿಯಲ್ಲಿ கர்த்தருடைய வசனங்கள் வார்த்தைகள் தான் இன்பமா இருக்கிறது. ಕರ್ತನ ವಾಕ್ಯಗಳೇ ರಮ್ಯವಾಗಿರುವಂತದ್ದಾಗಿರುತ್ತದೆ. ಆಮೆನ್, ஆமென், ಆಮೆನ್, ஆமென். ಆಮೆನ್. எத்தனையோ பேருக்கு இந்த இன்பம், இந்த ரம்யம் இன்னும் கிடைக்கவில்லை. ಈ ಒಂದು ರುಚಿಕರವಾದದ್ದು, ರಮ್ಯವಾದದ್ದು ಎಷ್ಟೋ ಜನರಿಗೆ ಸಿಕ್ಲಿಲ್ಲ. The word of God is sweet. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳು ಬಹಳ ಸಿಹಿಯಾದದ್ದು. அந்த வார்த்தைகள் தான் இன்பமானதை. ಆ ಒಂದು ವಾಕ್ಯಗಳೇ ರುಚಿಕರವಾದದ್ದಾಗಿರುತ್ತದೆ. தாவீது ருசிகரமாய் இருக்கிறது எது என்று சொல்லுகிறார்? தேவனுடைய வார்த்தைகள். ಅಯ್ಯೋ, ರುಚಿಕರವಾದದ್ದು ಯಾವುದು ಅಂತ ಹೇಳಿ ದಾವೀದನು ಹೇಳುತ್ತಿದ್ದಾನೆ. ಅದು ಯಾವುದು ಅಂತ ಹೇಳಿದರೆ ದೇವರ ವಾಕ್ಯವೇ ಆಗಿದೆ. கடவுளுக்கு நன்றி. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. தேவனுடைய ஜனமே, ದೇವ ಜನರೇ, இயேசுவின் நாமத்துக்கு மகிமை. ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಜೀಸಸ್. தேவனுடைய ஒவ்வொரு வசனங்களும் நம்முடைய வாழ்க்கைக்கு இன்பத்தை கொடுக்கிறது. ದೇವರ ಪ್ರತಿಯೊಂದು ಮಾತುಗಳು ನಮ್ಮ ಜೀವಿತದಲ್ಲಿ ರುಚಿಯನ್ನು ಕೊಡುವಂತದ್ದಾಗಿರುತ್ತದೆ. each word ಪ್ರತಿಯೊಂದು ಮಾತುಗಳು is powerful. ಅದು ಬಹಳ ಒಂದು ಬಲವುಳ್ಳದಾಗಿರುತ್ತದೆ. ஆகையினால்தான் ಆದುದರಿಂದ தேவனுடைய வசனத்துக்காக காத்திருக்கிறவராய் இருக்க வேண்டும். ಕರ್ತನ ವಾಕ್ಯಕ್ಕೆ ಕಾಯುವವರಾಗಿರಬೇಕು. தேவனுடைய வசனங்கள் தான் நம்முடைய வாழ்க்கையை இன்பமாய் மாத்துகிறது. ಕರ್ತನ ವಾಕ್ಯವೇ ನಮ್ಮ ಜೀವಿತವನ್ನು ರಮಣೀಯವಾಗಿ நம்மை ಮಾಡುವಂತದ್ದಾಗಿರುತ್ತದೆ. ஞானி ஆக்குகிறது. ನಮ್ಮನ್ನು ಜ್ಞಾನಿಯನ್ನಾಗಿ ಮಾರ್ಪಡಿಸುತ್ತದೆ. நம்முடைய வாழ்க்கைக்கு விசேஷ புத்தியை ஞானத்தை கொடுக்கிறது. ನಮ್ಮ ಜೀವಿತಕ್ಕೆ ಒಂದು ವಿಶೇಷವಾದಂತ ಬುದ್ಧಿಯನ್ನು, ಜ್ಞಾನವನ್ನು ಕೊಡುವಂತದ್ದಾಗಿರುತ್ತದೆ. ஆண்டவர் சொன்னால், மார்த்தாளே மார்த்தாளே, நீ அநேக விஷயத்திலே கலங்கி இருக்கிறாய். ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯಗಳಲ್ಲಿ ಗಲಿಬಿಲಿಗೆ ಒಳಗಾಗಿದ್ದೆ. ஆனால் ஒன்றே ஒன்று எடுபடாத நல்ல பங்கை மரியாளோ தெரிந்து கொண்டார். ಆದರೆ ಒಳ್ಳೆಯ ಪಾಲನ್ನು ಯಾರಿಂದಲೂ ತೆಗೆದುಕೊಳ್ಳಲಾರಂತ ಒಳ್ಳೆಯ ಪಾಲನ್ನು ಮರಿಯಳು ತೆಗೆದುಕೊಂಡು ಆರಿಸಿಕೊಂಡವಳಾಗಿದ್ದಾಳೆ. மரியாளுக்கு கிடைத்த அந்த நல்ல பங்கை ಆ ಮರಿಯಳಿಗೆ ಸಿಕ್ಕಿದಂತ ಒಳ್ಳೆಯ ಪಾಲು இன்னைக்கு ஆண்டவர் நம்ம சபைக்கு வைக்கிறார். ಇವತ್ತು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಸಭೆಗಳಿಗೆ ಇಟ್ಟಿರ್ತಾನೆ. தேவனுடைய ஒவ்வொரு வார்த்தையும் நம்ம வாழ்க்கைக்கு இன்பம். ದೇವರ ಒಂದೊಂದು ವಾಕ್ಯಗಳು ನಮ್ಮ ಜೀವಿತಕ್ಕೆ ಬಹಳ ರುಚಿಕರವಾಗಿರುವಂತದ್ದಾಗಿರ್ತದೆ. ಆ ವಾಕ್ಯ ಸರಿಯಿಲ್ಲ, ಈ ವಾಕ್ಯ ಸರಿಯಿಲ್ಲ சொல்லிட்டு போயினேக்கிறோம். ಆ ವಾಕ್ಯ ಸರಿ ಇಲ್ಲ, ಈ ವಾಕ್ಯ ಸರಿ ಇಲ್ಲ ಅಂತಾನೆ ನಾವು ಹೋಗ್ತಾ ಇರ್ತೇವೆ. ஆனால் தேவனுடைய வார்த்தை, ಆದರೆ ದೇವರ ವಾಕ್ಯ அது நம்முடைய வாழ்க்கையே மாத்துகிற ஒரு வசனங்கள். ಅದು ದೇವರ ವಾಕ್ಯವು ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಬದಲಾಯಿಸುವಂತದ್ದಾಗಿರುತ್ತದೆ. தேவனுடைய ஜனமே, ದೇವ ಜನರೇ, தேவனுடைய வார்த்தைக்கு இடம் கொடுப்போம். ದೇವರ ಮಾತುಗಳಿಗೆ ನಾವು ಕಿವಿಗೊಡಬೇಕು. கர்த்தருக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ஹalleluya. ஹalleluya. ஏனென்றால் ಯಾಕೆಂದರೆ இயேசு கிறிஸ்து இந்த பூமியில் இருக்கும்போது ஒவ்வொரு வார்த்தையும் ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಂತ ವೇಳೆಯಲ್ಲಿ ಒಂದೊಂದು ಮಾತುಗಳು ಸಹ பிதா இடத்துல பெற்றவராய் இருக்கிறார். ತಂದೆಯ ಬಳಿಯಿಂದ ಪಡೆದುಕೊಂಡವನಾಗಿದ್ದನು. அவர் சொந்தமா பேசல. ಆತನು ಸ್ವಂತವಾಗಿ ಯಾವುದನ್ನು ಮಾತನಾಡಲಿಲ್ಲ. ஜீசஸ் சொந்தமா பேசவில்லை. ಯೇಸು ಕ್ರಿಸ್ತನು ಯಾವುದನ್ನು ಸಹ ಸ್ವಂತವಾಗಿ ಮಾತನಾಡಲಿಲ್ಲ. பிதா இடத்துல பெற்றுக்கொண்டதுதான் அவர் பேசுகிறார். ಆತನು ತಂದೆಯಿಂದ ಯಾವುದನ್ನು ಹೊಂದಿಕೊಂಡನು ಅದನ್ನೇ ಆತನು ಹೇಳುತ್ತಿದ್ದನು. தேவனே, ದೇವರೇ, நீர் எதை சொன்னீரோ அதை தான் நான் சொன்னேன். ನೀನು ಯಾವುದನ್ನು ಹೇಳುತ್ತಾ ಇದೆಯೋ ಅದನ್ನೇ ನಾ ಹೇಳುತ್ತಿದ್ದೇನೆ. நீ எதை எனக்கு கற்றுக் கொடுத்தாயோ, ನೀನು ಯಾವುದನ್ನು ಕಲಿಸಿಕೊಟ್ಟಿದೆಯೋ உம்மிடத்துல பெற்றதுதான் நான் இங்கே பேசியிருக்கிறேன். ನಿನ್ನಿಂದ ಯಾವುದನ್ನು ಹೊಂದಿಕೊಂಡಿದ್ದೇನೋ ಅದನ್ನೇ ನಾ ಇಲ್ಲಿ ಮಾತನಾಡುತ್ತಿದ್ದೇನೆ. அந்த வார்த்தைகள் தான் ಆ ಒಂದು ಮಾತುಗಳೇ சபைகளை உயிர்ப்பிக்கிற வார்த்தைகள். ಉಜ್ಜೀವನ ಮಾಡುವಂತ ವಾಕ್ಯಗಳಾಗಿರ್ತದೆ. அந்த வார்த்தை தான் ಆ ಮಾತುಗಳೇ சபைகளுக்கு பலன். ಸಭೆಗಳಿಗೆ ಬಲ. அந்த வசனங்கள் ಆ தான் ವಾಕ್ಯಗಳೇ உன்னை உஜ்ஜீவப்படுத்துகிறது. ನಿನ್ನನ್ನು ಉಜ್ಜೀವನ ಚೈತನ್ಯ அந்த ಪಡಿಸುವಂತದ್ದಾಗಿರುತ್ತದೆ. வார்த்தை ಆ தான் ಮಾತುಗಳೇ நம்முடைய இருதயத்தை மாத்துகிறது. ನಮ್ಮ ಹೃದಯಗಳನ್ನು அந்த வார்த்தை நம் குணங்களை மாத்துகிறது. ನಮ್ಮ ಗುಣಗಳನ್ನು ಸ್ವಭಾವಗಳನ್ನು ಬದಲಾಯಿಸುತ್ತದೆ. அந்த வார்த்தை தான் திருடனை மாத்துகிறது. ಆ ಒಂದು ಮಾತುಗಳೇ ಕಳ್ಳರನ್ನು ಸಹ ಬದಲಾಯಿಸುತ್ತದೆ. ಹಲ್ಲೆಲೂಯಾ. அந்த ஒரு வார்த்தை, ಆ ಒಂದೇ ಒಂದು ಮಾತು அந்த கள்ளன் வாழ்க்கையை மாத்தினது. ಆ ಕಳ್ಳನ ಜೀವಿತವನ್ನೇ ಬದಲಾಯಿಸಿತು. அவன் திருடன், ಆತನು ಕಳ್ಳ.
அவன் நரகத்துக்கு போகிறவன். ಆತನು ನರಕಕ್ಕೆ ಹೋಗುತ್ತಾನೆ. ஆனா சிலுவை மேல இருக்கும்போது ಆದರೆ ಆತನು ಶಿಲುಬೆ ಮೇಲೆ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದಾಗ ஆண்டவர் முகத்தை பார்க்கிறார். ಕಳ್ಳನು ಆ ಒಂದು ಶಿಲುಬೆ ಮೇಲೆ ಇದ್ದಂತ ವೇಳೆಯಲ್ಲಿ ಯೇಸು ಕ್ರಿಸ್ತನ ಮುಖವನ್ನು ನೋಡಿದನು. அவருடைய ஒரு வார்த்தை, ಆತನ ಒಂದೇ ಒಂದು ಮಾತು, only one word, ಒಂದೇ ಒಂದು ಮಾತು அவன் வேலைக்காரனை குணமாக்குறது. ಆತನ ಆ ಒಂದು ಸೇವಕನ ಆ ಒಂದು ಆಳಿಗೆ ಸ್ವಸ್ಥತೆಯನ್ನು ಕೊಟ್ಟಿತು. அவன் ஒரே ಒಂದು ಮಾತು ಹೇಳು, ಆತನ ಒಂದೇ ಒಂದು ಮಾತಿನ ಮೂಲಕವಾಗಿ ನನ್ನ ಸೇವಕನು ಸ್ವಸ್ಥವಾಗುವನು. ದೇವರೇ, ನೀವು ಒಂದೇ ಒಂದು ಮಾತನ್ನು ಹೇಳುವುದಾದ್ರೆ ಸಾಕು, ನನ್ನ ಸೇವಕನು ಸ್ವಸ್ಥನಾಗುತ್ತಾನೆ. ஆண்டவர் வாயில போடுகிற ஒரே ஒரு ப்ராபசி, ಆ ದೇವರು ಬಾಯಿಂದ ಬರುವಂತ ಒಂದೇ ಒಂದು ಮಾತು ಪ್ರವಾದನೆಯಾಗಿ, ஒரு தீர்க்கதரிசன வார்த்தை, ಒಂದು ಪ್ರವಾದನೆಯ ಮಾತು, மோச வாயிலிருந்து புறப்படுகிற தீர்க்கதரிசன ஒரு வார்த்தை கூட, ಆ ಒಂದು ಒಂದೇ ಒಂದು ಮಾತು ಸಹ ஆண்டவர் கீழே விட மாட்டார். ಆತನು ಕೆಳಗಡೆ ಹಾಕಲು ಇಷ್ಟಪಡುವುದಿಲ್ಲ. ஏனென்றால் தேவனுடைய வார்த்தை தான் மேன்மையானது. ಯಾಕೆಂದರೆ ದೇವರ ವಾಕ್ಯವೇ ಅತಿ ಶ್ರೇಷ್ಠವಾದದ್ದಾಗಿರುತ್ತದೆ. தேவனுடைய வார்த்தைகள் தான் முக்கியமானது. ದೇವರ ವಾಕ್ಯಗಳೇ ಪ್ರಾಮುಖ್ಯವಾದದ್ದಾಗಿರುತ್ತದೆ. தேவனுடைய வசனங்கள் தான் ஜீவனானது. ದೇವರ ವಾಕ್ಯವೇ ಜೀವವಾಗಿರುವಂತದ್ದಾಗಿದೆ. என் வசனங்கள் ஆவியும், என் வசனம் ஜீவன். ನನ್ನ ಮಾತುಗಳೇ ಜೀವವಾಗಿಯೂ ಆತ್ಮವಾಗಿಯೂ ಅವೆ. My word is the life and spirit. ನನ್ನ ಮಾತುಗಳೇ ನಿಮಗೆ ಜೀವವಾಗಿಯೂ ಆತ್ಮವಾಗಿಯೂ ಅವೆ. என்னுடைய வசனங்களே காலுக்கு தீபம், பாதைக்கு வெளிச்சம். ನನ್ನ ಮಾತುಗಳೇ ನಿಮ್ಮ ಬಾಳಿಗೆ ಬೆಳಕು, ದಾರಿಗೆ ದೀಪವೂ ಆಗಿರುತ್ತದೆ. என் ஒவ்வொரு வார்த்தைகளும் உன் காலுக்கு தீபமாய் இருக்கட்டும். ನನ್ನ ಪ್ರತಿಯೊಂದು ಮಾತುಗಳು ನಿನ್ನ ದಾರಿಗೆ ದೀಪವಾಗಿರಲಿ. இன்றைக்கு தேவனுடைய வசனங்களை அழகழுகிறார்கள். ಇವತ್ತಿನ ದಿನಗಳಲ್ಲಿ ದೇವರ ಮಾತುಗಳನ್ನು ಅಳಿಸುತ್ತಿದ್ದಾರೆ. தேவனுடைய மக்களே, ದೇವರ ಮಕ್ಕಳೇ, தேவனுடைய வாக்குகள் வெரி வெரி இம்பார்ட்டன்ட். ದೇವರ ಮಾತುಗಳು ಬಹಳ ಪ್ರಾಮುಖ್ಯವಾದದ್ದಾಗಿರುತ್ತದೆ. நிறைய பேர் மெசேஜ் டைம்ல வெளிய போடுறாங்க. ಅಂದ್ರೆ ಅನೇಕರು ಮೆಸೇಜ್ ಕೊಡುವಂತ ಸಮಯದಲ್ಲಿ ಹೊರಗಡೆ ಹೋಗಿರ್ತಾರೆ. மெசேஜ் பேசும்போது தூங்கி நிற்கிறாங்க. ಮೆಸೇಜ್ ಕೇಳುವಂತ ವೇಳೆಯಲ್ಲಿ ಒಳ್ಳೆ ನಿದ್ರೆ ಮಾಡ್ತಾ ಇರ್ತಾರೆ. மெசேஜ் வந்து நிக்கும்போது ಮೊಬೈಲ್ பார்த்து நிற்பாங்க. ಮೆಸೇಜ್ ಬರುತ್ತಿರುವಂತ ಸಮಯದಲ್ಲಿ ಮೊಬೈಲ್ ಅನ್ನು ನೋಡ್ತಾ ಇರೋದು. மெசேஜ் வந்து நிக்கும்போது புள்ளிங்க கிட்ட ಆಡಿ நிற்பாங்க. ಮೆಸೇಜ್ ಬರುತ್ತಿರುವಂತ ವೇಳೆಯಲ್ಲಿ, ಸಂದೇಶ ಕೊಡುವಂತ ವೇಳೆಯಲ್ಲಿ ಮಕ್ಕಳ ಜೊತೆ ಆಟವಾಡ್ತಾ ಇರ್ತಾರೆ. அதெல்லாம் வெரி ராங். ಅದೆಲ್ಲವೂ ಬಹಳ ತಪ್ಪಾದದ್ದು. தேவனுடைய வார்த்தையை கனம் பண்ணுவோம். ದೇವರ ಮಾತನ್ನು ಘನಪಡಿಸಬೇಕು. ஒவ்வொரு தேவனுடைய வசனங்கள் அது பரலோகத்திலிருந்து ஆவினாலே எழுதப்பட்ட வார்த்தைகள். ಒಂದೊಂದು ಮಾತುಗಳು ಸಹ ಆತ್ಮನಿಂದ ತುಂಬಲ್ಪಟ್ಟಂತ ಮಾತುಗಳಾಗಿರುತ್ತದೆ. ஹalleluya, ಹಲ್ಲೆಲೂಯಾ, glory. ದೇವರಿಗೆ ಸ್ತೋತ್ರ ಉಂಟಾಗಲಿ. பரிசுத்த ஆவியானவருக்கு நன்றி. ಪರಿಶುದ್ಧಾತ್ಮನಿಗೆ ಸ್ತೋತ್ರ ಉಂಟಾಗಲಿ. தேவனுடைய ஜனமே, ದೇವರ ಜನರೇ, இந்த சபைக்கு யாரு தேவை? ಈ ಸಭೆಗೆ ಯಾರು ಪ್ರಾಮುಖ್ಯವಾಗಿ தேவனுடைய வசனத்தை கௌரவிக்கிற ஜனம், ದೇವರ ಮಾತುಗಳನ್ನು ಗೌರವಿಸುವಂತ ಜನರು ಬೇಕು. தேவனுடைய வசனத்தை கனம் பண்ணுகிறவர்கள், ದೇವರ ಮಾತುಗಳನ್ನು ಶ್ರೇಷ್ಠವೆಂದು ಎಣಿಸುವವರು. தேவனுக்கு ஸ்தோத்திரம். ದೇವರಿಗೆ ಸ್ತೋತ್ರ ಉಂಟಾಗಲಿ. சொல்லுங்க ஹalleluya, ಒಂದು ಒಳ್ಳೆ ಹಲ್ಲೆಲೂಯಾ, ஆமென், ಆಮೆನ್. தேவனுக்கு மகிமை. ದೇವರಿಗೆ ಮಹಿಮೆ ಉಂಟಾಗಲಿ. நம்பர் 2, தேவனுடைய வார்த்தை தான் வாழ்க்கைக்கு இன்பம். ದೇವರ ಮಾತುಗಳೇ ನಮ್ಮ ಬಾಳಿಗೆ ಒಂದು ರಮ್ಯವಾಗಿರುವಂತದ್ದಾಗಿರುತ್ತದೆ. அவர் வாசம் பண்ணுகிற ஸ்தலம் இன்பம். ಆತನು ವಾಸ ಮಾಡುವಂತ ಸ್ಥಳವು அவர் ஒவ்வொரு ರಮ್ಯವಾಗಿರುವಂತದ್ದು. வார்த்தைகளும் இன்பம். ಎರಡನೇದಾಗಿ ಆತನ ಮಾತುಗಳು ರಮ್ಯವಾಗಿರುವಂತದ್ದಾಗಿದೆ. 3 days 3 ದಿನ for waiting people all ஆண்டவர் பேசும்போது கேட்கிறார்கள். ಎಲ್ಲಾ ವ್ಯಕ್ತಿಗಳು, ಜನರು, ಜನಸಂದಣಿಗಳು ದೇವರು ಮಾತನಾಡುವುದನ್ನು ಕೇಳುತ್ತಾ ಇದ್ದರು. 3 நாளும் சாப்பிடாமல் 3 ದಿನವೂ ಸಹ ಹಗಲು மலை ರಾತ್ರಿ பிரசங்கம், மலை பிரசங்கம் கேட்கிறார்கள். ಬೆಟ್ಟದ ಪ್ರಸಂಗವನ್ನು ಅವರೆಲ್ಲರೂ ಸಹ ಕೇಳುತ್ತಿದ್ದರು. 3 ದಿನ ಊಟ ಇಲ್ಲದೆ ಬೆಟ್ಟದ ಮೇಲೆ ಬರುವ ಪ್ರಸಂಗ ಕೇಳ್ತಾ ಇದ್ರು. ಅವರು 3 ದಿನ ಅವರು ಬೆಟ್ಟದ ಮೇಲೆ ಪ್ರಸಂಗವನ್ನು ಕೇಳುತ್ತಿದ್ದರು. ನಾವು 3 ತಾಸು ಕೂತಲಿಕ್ಕೆ ಕಷ್ಟಪಡ್ತೀವಿ. ನಾವು 3 ಗಂಟೆ ಕೂತ್ಕೊಳ್ಳಿಕ್ಕೆ ಕಷ್ಟಪಡ್ತೇವೆ. 3 days 3 ದಿನ தேவன் பேசினே இருக்கிறார். ದೇವರು ಅಲ್ಲಿ ಮಾತನಾಡುತ್ತಲೇ ಇದ್ದನು. பேசிட்டே இருக்கிறார். ಮಾತನಾಡುತ್ತಲೇ ಇದ್ದನು. அற்புத வார்த்தைகள், ಅದ್ಭುತವಾದಂತ ಮಾತುಗಳು, சுக கொடுக்கிற வார்த்தைகள், ಸೌಖ್ಯ ಕೊಡುವಂತ ಮಾತುಗಳು, ஓ குஷ்டரோகிய குணமாக்குற வார்த்தைகள், ಕುಷ್ಠರೋಗಿಯನ್ನು ಸೌಖ್ಯಪಡಿಸಿದಂತ ಮಾತುಗಳು, வாழ்க்கையை ಸ್ವಸ್ಥಪಡಿಸುகிற வாக்குகள், ವಾಕ್ಯಗಳನ್ನು ಬಾಳನ್ನು ಸ್ವಸ್ಥಪಡಿಸುವಂತ ಮಾತುಗಳು, பிசாசுகளை துரத்தக்கூடிய அற்புத வார்த்தைகள், ಸೈತಾನನನ್ನು ಹೋಗಲಾಡಿಸಿ ಓಡಿಸುವಂತ ಒಂದು ಮಾತುಗಳು. ஆண்டவர் பேசிட்டே இருக்கிறார். ದೇವರಲ್ಲಿ ಮಾತನಾಡುತ್ತಲೇ ಇದ್ದರು. இவர்கள் கேட்டுக்கொண்டிருக்கிறார். ಇವರು ಕೇಳುತ್ತಲೇ ಇದ್ದರು. கேட்டுக்கொண்டே இருக்கிறார். ಕೇಳುತ್ತಲೇ ಇದ್ದರು. 3 நாள் சாப்பாடு குறித்து அவங்க கவலைப்படல. 3 ದಿನ ಅವನ ಆಹಾರದ ಕುರಿತು ಯಾವುದೇ ಚಿಂತನೆ ಅವರು ಮಾಡಲಿಲ್ಲ. சீஷர்கள் கவலைப்படுகிறார்கள். ಶಿಷ್ಯರೆಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ஐயோ என்ன பண்ணிட்டோம் ஆண்டவரே, ಅಯ್ಯೋ ಏನ್ ಮಾಡುದು ದೇವ್ರೆ, இவருக்கு சாப்பாடு எப்படினா கொடுக்கணும். ಇವರಿಗೆ ಹೇಗಾದರೂ ಊಟ ಕೊಡ್ಬೇಕಲ್ಲ. ஆண்டவருக்கு தெரியும், ಕರ್ತನಿಗೆ ಗೊತ್ತುಂಟು. அவருக்கு தெரியும் நான் ஒரு அற்புதம் செய்யப் அவருக்கு தெரியாம இருக்குமா? ಅಂದ್ರೆ ಕರ್ತನ ಅದ್ಭುತವನ್ನು ಮಾಡ್ತಾನೆ ಅಂತ ಹೇಳಿ ಕರ್ತನಿಗೆ ಗೊತ್ತುಂಟು. ஆனால் இவங்க பேச இவர் பேச ஜனங்க ஏற்றுக்கொண்டு ஒரு ஆசீர்வாதமான
அற்புதமான ஒரு ஜனங்களாய் கர்த்தர் மாத்தினார். ಆದ್ರೆ ಕರ್ತರು ಮಾತನಾಡುತ್ತಿರುವಂತ ವೇಳೆ ಅದನ್ನು ಸ್ವೀಕರಿಸಿ ಅದ್ಭುತವಾದಂತ ರೀತಿಯಲ್ಲಿ ಅವರು ಬದಲಾದದನ್ನು ನಾವಲ್ಲಿ ನೋಡ್ತೇವೆ. தேவனுடைய மக்களே, ದೇವರ ಮಕ್ಕಳೇ, ಯಾವುದು ಇನ್ಬೋ, ಯಾವುದು ರಮ್ಯವಾದದು, எது, ಯಾವುದು ஒவ்வொரு வார்த்தையும். ಒಂದೊಂದು ಮಾತುಗಳು ಸಹ. நான் இங்க வர வரைக்கும் வேற செய்தியோடு இருந்தேன், ನಾನು ಇಲ್ಲಿ ಬರುವವರೆಗೂ வேற சந்தேஷோடு வந்தேன். ಬೇರೆ ಸಂದೇಶದೊಂದಿಗೆ ಬಂದೆ. ஆனால் இங்கே உள்ள நுழையும் போது ಇಲ್ಲಿ ನಾವು ಹೊರಗಡೆ ಬರುವಾಗ அவர்தான் நமக்கு இன்பமானவர். ಆತನೇ ನಮಗೆ ರಮ್ಯವಾದವನು. ಆಮೆನ್. யாரு, ಯಾವುದು, ಯಾವುದು, எது, ಯಾವುದು ರಮ್ಯವಾದದ್ದು? ಎಲ್ಲ ಅಳಿದೋಗುತ್ತೆ, ಎಲ್ಲವೂ- ದೇವರ ಮಾತ್ರ ವಾಕ್ಯ ಮಾತ್ರ ಶಾಶ್ವತವಾಗಿರುತ್ತೆ. ಎಲ್ಲವೂ ಅಳಿದು ಹೋಗುತ್ತದೆ, ಆದರೆ ದೇವರ ಎಲ್ಲ ಮಾತು ನಾಶವಾಗಿ ಹೋಗುತ್ತೆ, ಎಲ್ಲವೂ ನಾಶವಾಗಿ ಹೋಗುತ್ತದೆ. ಎಲ್ಲ ಬಿಟ್ಟು ಇಲ್ದೆ ಹೋಗುತ್ತೆ. ಎಲ್ಲವೂ ಹೋಗುತ್ತದೆ, ಎಲ್ಲವೂ ನಾಶವಾಗಿ ಹೋಗುತ್ತದೆ. ஆனால் தேவர வாக்கிய மாத்திர சதாகால நிலுத்து. ஆனால் கடவுளுடைய வார்த்தை மாத்திரம் எப்போதும் இருக்குது, எப்பவுமே நிற்கக்கூடியது. ಯಾವಾಗಲೂ ನಿಲ್ಲುವಂತದಾಗಿರುತ್ತದೆ. ಆಕಾಶ ಭೂಮಿ ಅಳಿದೋಗುತ್ತೆ, ಆದ್ರೆ ಶಾಶ್ವತವಾಗಿರುವುದು ದೇವರ ವಾಕ್ಯ. ஆகாಶ பூமி எல்லாமே நாசமா போயிடும், ஆனா கடவுளுடைய வார்த்தை மட்டும் அப்படியே இருக்கும். ஆமென். என்றென்றைக்கு இருக்கக்கூடிய வார்த்தை தான் இன்பம். ಯಾವಾಗಲೂ ಎಂದೆಂದಿಗೂ ಇರುವಂತದೇ ಕರ್ತನ ವಾಕ್ಯವಾಗಿರುತ್ತದೆ. ಸದಾ ಕಾಲ இருக்கக்கூடிய ವಚನ, ಸದಾ ಕಾಲವು ಇರುವಂತ ಮಾತು, ಸದಾ ಕಾಲ ಇರುವಂತ ಮಾತುಗಳು, ಸದಾ ಕಾಲವು ಇರುವಂತ ಮಾತು. ಆಕಾಶ ಇಲ್ಲದೆ ಹೋಗುತ್ತೆ, ಭೂಮಿ ಇಲ್ಲದೆ ಹೋಗುತ್ತೆ, ಆಕಾಶ ಇಲ್ಲಾಮೆ போவோ, பூமி இல்லாம போவோ, ஆனா சதா கால தேவனுடைய வார்த்தை கண்டிப்பா இருக்கும். ಆದರೆ ಸದಾ ಕಾಲವು ಅಳಿಯದೆ ದೇವರ ವಾಕ್ಯವು ಯಾವಾಗಲೂ ಇರುವಂತದಾಗಿರುತ್ತದೆ. Say hallelujah. ಸೇರಿ ಹೇಳೋಣ Hallelujah. ಹಲ್ಲೆಲೂಯಾ. சதா கால இருக்கக்கூடியது தேவனுடைய வசனம். ಸದಾ ಕಾಲವು ಇರುವಂತದ್ದು ದೇವರ ವಾಕ್ಯವಾಗಿರುತ್ತದೆ. நீங்க பார்க்கிற எல்லாமே இல்லாம போகும், ನೀವು ನಿಮ್ಮ ಕಣ್ಣಿನ ಮೂಲಕವಾಗಿ ನೋಡುವಂತ ಎಲ್ಲವೂ ನಾಶವಾಗಿ ಹೋಗುತ್ತದೆ. ஆனால் ಆದರೆ ನೀವು ಕೇಳುವ ವಾಕ್ಯ, ஆனா நீங்க கேட்கிற ஒரு வார்த்தையோ அது சதா கால இருக்கும், அது சதா கால ಇರುತ್ತದೆ. அது ಆಮೆನ್. உயிருள்ளதா இருக்கும், ಅದು ಜೀವಂತವಾಗಿಯೇ ಇರುತ್ತದೆ. அது பிழைத்திருக்கும், ಅದು ಯಾವಾಗಲೂ ಚೈತನ್ಯ ಪಡಿಸುತ್ತಾ அது ಇರುತ್ತದೆ. உன்னை காப்பாத்தும். ಅದು ನಿಮ್ಮನ್ನು ಕಾಯುತ್ತದೆ. அல்லேலூயா. ஹalleluya. ಈ ವಾಕ್ಯ ಕೇಳೋಕೆ ಬನ್ನಿ. இந்த ஒரு வார்த்தையை கேட்கறதுக்காக நீங்க எல்லாம் வாங்கோ. ஆமென். ಒಂದು ಒಳ್ಳೆ ಸೇವಕನು ಬಂದ್ರೆ ನಾನು ಹೋಗ್ತೀನಿ. ಅಯ್ಯೋ, ஒரு நல்ல ஊழியக்கார் வந்தாக்க நான் போறேன். ಕತೆ ಮಾತಾಡೋದಕ್ಕೆ, கதை ಈಗ ಡ್ಯಾನ್ಸ್ ಮಾಡೋಕೆ, டான்ஸ் பண்றதுக்கு, கதை கேட்கறதுக்கு, ಜಿಂಗ್ ಜಂಗ ಮಾಡೋಕೆ ತುಂಬಾ ಮಂದಿ ಇದ್ದಾರೆ. ஜிங் ஜகா எல்லாம் பண்றதுக்கு ரொம்ப பேர் இருக்கிறாங்க. ಆದ್ರೆ ಆತನ ಮಾತುಗಳು ಕೇಳೋಕೆ ಸ್ವಲ್ಪ ಜನ ಮಾತ್ರ ಇದ್ದಾರೆ. ஆனா கடவுளுடைய வார்த்தை கேட்கறதுக்கு கொஞ்சம் பேர் மட்டும் தான் இருக்கிறாங்க. ವೇರ್ ಆರ್ ಯು? ಎಲ್ಲಿದ್ದೀರಿ? ಎಲ್ಲಿದ್ಯಾ? ಎಲ್ಲಿದ್ದೀರಿ? ಮರಿಯಾಲೇ, ಮರಿಯಳೇ, ನೀನು ಪಾದದಲ್ಲಿ ಇದ್ಯಾ? ನೀನು ಪಾದದಲ್ಲಿ ಇರ್ತೀರಿ. ಆತನ ಮಾತುಗಳನ್ನು ಕೇಳ್ತಾ ಇದ್ಯಾ? அவருடைய வார்த்தையை நீ கேட்டுட்டே கொண்டே அதுதான் இருக்கிறே. ನಿನಗೆ ಭಾಗ್ಯ, அதே ಸೌಭಾಗ್ಯ. அதே தான் உனக்கு தன்யம். ஆமென். ಮಾಡ್ತಾಳೆ மார்த்தாளே, ಎಲ್ಲಿದ್ಯಾ? நீ எங்க இருக்கிறே? ಕಿಚನ್ ರೂಮ್ ಅಲ್ಲಿ ಇದ್ದೀನಿ ಯೇಸುವೆ. கிச்சன் ரூம்ல இருக்கிற இயேசுவே. ಐ ಆಮ್ ವೆರಿ ಬಿಸಿ. நான் ரொம்ப பிஸியா இருக்கிறேன் இயேசுவே. ಐ ಆಮ್ ವೆರಿ ಬಿಸಿ. நான் ரொம்ப பிஸியா இருக்கிறேன் இயேசுவே. ಈಗ ಎಲ್ಲಾರ ಬಾಯಲ್ಲಿ ಬರುವಂತ ಮಾತುಗಳು ಐ ಆಮ್ ಬಿಸಿ, ಐ ಆಮ್ ಬಿಸಿ, ಐ ಆಮ್ ಬಿಸಿ. எல்லார் வாயில வர ஒரே ஒரு பேச்சு, நான் ரொம்ப பிஸியா இருக்கிறேன், நான் ரொம்ப பிஸியா இருக்கிறேன், நான் ரொம்ப பிஸியா இருக்கிறேன்ட்டு. ಸೈತಾನ್ ಕೂಡ ಲೋಕಲ್ಲ ಸುತ್ತು ಬಂದಂತೆ ಯೇಸಪ್ಪ ಹತ್ರ ಹೇಳ್ತಾನೆ, ಐ ಆಮ್ ಬಿಸಿ. சைத்தானோ இಡೀ உலகத்தை சுத்தி வந்துட்டு ஏசப்பா கிட்ட வந்து சொல்றானா, நானும் ரொம்ப பிஸியா இருக்கிறேன்னுட்டு. ಲೋಕ ಎಲ್ಲ ಸುತ್ತಾ ಇದ್ದಾನಂತೆ. இಡೀ உலகத்தை சுத்தி வந்து, ಹಾಗಾದ್ರೆ ಅವನು ಎಷ್ಟು ಬಿಸಿ ನೋಡಿ. அப்போ அவ எவ்வளவு பிஸியா இருக்கிறா பாருங்க. ನೀನು ಎಷ್ಟು ಬಿಸಿ ಆಗಿದ್ರು ಎಲ್ಲ ತಳ್ಳಿಬಿಟ್ಟು ಏಸಪ್ಪನ ಪಾದದಲ್ಲಿ ಕೂತು ನೋಡು, ಸೌಭಾಗ್ಯ ಹೊಂದುವನಾಗಿರ್ತೀಯ. எவ்வளவு பிஸியா இருந்தாலும் அதெல்லாம் எடுத்து போட்டு நீ கடவுளுடைய பாதத்துல வந்து உட்கார்ந்தா பாரு, நீ எவ்வளவு ரம்மியமா இருக்குவே. இங்க எப்படி தெரியல, பெங்களூர் பீப்பிள் இஸ் வெரி ಬಿಸಿ 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 ಬಿಸಿ. ಆದರೆ ನಾನು ವಾಸವಾಗಿರುವಂತ ಸ್ಥಳದ ಊರಿನವರೆಲ್ಲರೂ ಯಾವಾಗಲೂ ಹೇಳುವಂತದ್ದು ಒಂದೇ, ನಾನು ಯಾವಾಗಲೂ ಬಿಸಿ, ನಾನು ಯಾವಾಗಲೂ ಬಿಸಿ, ನಾನು ಯಾವಾಗಲೂ ಬಿಸಿ. நல்ல பங்கு இல்லை, ಒಳ್ಳೆಯ ಪಾಲು ಅವರನ್ನು நல்ல பங்கு இல்லை, ಒಳ್ಳೆಯ ಪಾಲು ಅವರನ್ನು நல்ல பங்கு ಆರಿಸಿಕೊಳ್ಳಲಿಲ್ಲ. இல்லை. ಒಳ್ಳೆಯ ಪಾಲು ಅವರನ್ನು ಆರಿಸಿಕೊಳ್ಳಲಿಲ್ಲ. யார் யார் ஏசப்பா பாதத்துல இருந்து வார்த்தை கேட்கிறார்களோ, ಯಾರೆಲ್ಲ ಕರ್ತನ ಪಾದದಲ್ಲಿ ಇದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಾ ಇರುತ್ತಾರೋ, ದೇವರ ವಾಕ್ಯ ಕೇಳ್ತಾ ಇದ್ದಾರೋ, ಯಾರೆಲ್ಲ ದೇವರ ವಾಕ್ಯத்தை ದೇವರ ವಾಕ್ಯ ಕೇಳ್ತಾ ಇರ್ತಾರೋ, கடவுளுடைய வார்த்தை கேட்டுக்கொண்டே ಆ இருக்குவாங்களோ, ವಾಕ್ಯ ಅವರಿಗೆ ಸೌಭಾಗ್ಯ ಬದುಕನ್ನ ನೀಡುತ್ತೆ. அந்த வார்த்தை அவளுடைய வாழ்க்கையே ರೂಪಾಂತರ ಮಾಡಿಬಿಡುತ್ತದೆ. ಆಮೆನ್. ನಾನು SSLC 3 ಸಾರಿ ಬರೆದು ಫೇಲ್ ಆದೆ. ನಾನು SSLC 3 ವಾಟಿ எழுதி ನಾನು ಫೇಲ್ ஆயிட்டேன். ನನಗೆ ಓದಕ್ಕೆ ಗೊತ್ತಿಲ್ಲ, ಬರೆಯಕ್ಕೆ ಗೊತ್ತಿಲ್ಲ. எனக்கு படிக்கிறதுக்கோ தெரியல, எனக்கு எழுதுறதுக்கோ தெரியாது. ಇಂಗ್ಲಿಷಲ್ಲಿ 100 ಮಾರ್ಕಿಗೆ 16 ಮಾರ್ಕು, இங்கிலீஷ்ல 100க்கு 16. ஒன்றும் தெரியல.
ಏನೂ ಗೊತ್ತಿಲ್ಲ, புத்தி இல்ல, ಬುದ್ಧಿ ಇಲ್ಲ, என்ன பேசணும்னு தெரியாது, ಏನನ್ನು ಮಾತನಾಡಬೇಕು ಅಂತೇಳಿ ನನಗೆ ಚೆನ್ನಾಗಿ லைஃப் ಗೊತ್ತಿಲ್ಲ, பத்தி ஒண்ணும் தெரியாது, ಆ ಜೀವಿತದ ಬಗ್ಗೆ ಯಾವುದು ಸಹ ನನಗೆ ಚೆನ್ನಾಗಿ ಗೊತ್ತಿಲ್ಲ, ஒண்ணுமே புரியாது. ನನಗೆ ಯಾವುದು ಸಹ ಗೊತ್ತಿಲ್ಲ. மக்கு என்றாங்களே, மக்கு ಅಂದ್ರೆ ಮೂರ್ಖ ಅಂತ ಹೇಳ್ತಾರಲ್ಲ, ದಡ್ಡ ಅಂತ ಹೇಳ್ತಾರಲ್ಲ, ದಡ್ಡ, ಅದು ಕರೆಕ್ಟ್, ದಡ್ಡ ದಡ್ಡ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇದ್ದೆ. ಚಂದ್ರಶೇಖರ್ ಎದ್ದು ನಿಂತ್ಕೋ, ಚಂದ್ರಶೇಖರ್ ಏನ್ ನಿಲ್ಲಿಕ್ಯೋ, ಎಂಗ ಮಾಸ್ಟರ್ ನನ್ನ ಮಾಸ್ಟರ್ ಹೇಳ್ತಾ ಇದ್ರು, ಕ್ವಶನ್ಗೆ ಆನ್ಸರ್ ಹೇಳು, அந்த ಪ್ರಶ್ನೆಗೆ ನೀನು ಆನ್ಸರ್ ಪಣ್ಣೆ. ದಡ್ಡ ಹೊಡೆದು ಬಿಡಿ ಸರ್. ಸರ್ எனக்கு ஒண்ணுமே ತರಲೆ, ನಾನು ದಡ್ಡ எனக்கு ಅಡ್ಚಿಡ್ಗೋ ಅಂತ ಹೇಳ್ತಾ ಇದ್ದೆ. ಆದ್ರೆ ದೇವರ ಸಭೆಯೊಳಗೆ ಬಂದು, ದೇವರ ಸಭೆಯೊಳಗೆ ನಾನು ಎಪ್ಪೋ ಪ್ರವೇಶಿತೆ, ದೇವರ ಪಾದದಲ್ಲಿ ಕೂತು ಎಪ್ಪೋ ನಾ ಕಡಿವಳಿಯ ಪಾದತೆ ನಾನು ಆತನ ಮಾತನ್ನು ಕೇಳ್ತಾ ಕೇಳ್ತಾ ಕಡಿವಳಿಯ ವಾರ್ತೆ ಕೇಟು 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 ನನ್ನ ಜೀವಿತವನ್ನೇ ಬದಲಾವಣೆ ಮಾಡಿದ ವಾಕ್ಯ. என்னுடைய லைஃபே என்னுடைய கடவுளை சேஞ்ச் பண்ணிட்டாங்க. ஆமென். லைஃபே சேஞ்ச் பண்ணிட்டாரு. என் லைஃபே கடவுள் சேஞ்ச் பண்ணிட்டாரு. ஒரு ஹalleluya. ஒரு நல்ல மாதிரி ஹalleluya. நிறைய பேர் கேக்குறாங்க, எந்த காலேஜ்ல படிச்சீங்க பாஸ்டர்? ಅನೇಕರು ಕೇಳ್ತಾರೆ, ಪಾಸ್ಟರ್ ಯಾವ ಕಾಲೇಜಲ್ಲಿ ಓದಿದ್ರಿ? ಯಾವ ಬೈಬಲ್ ಕಾಲೇಜ್? ಯಾವ ಬೈಬಲ್ ಕಾಲೇಜ್? ಒಂದೇ ಒಂದು ಬೈಬಲ್ ಕಾಲೇಜ್. ಒಂದೇ ಒಂದು ಬೈಬಲ್ ಕಾಲೇಜ್. ಅದು ಯೇಸುವಿನ ಪಾದ ಬೈಬಲ್ ಕಾಲೇಜ್. ಯೇಸುವಿನ ಪಾದ ಎಂಬ ಬೈಬಲ್ ಕಾಲೇಜ್. ಆಮೆನ್. ಬೇರೆ ಯಾವ್ದು ಸಹ ಗೊತ್ತಿಲ್ಲ. ಲೂಕ 10:39 ಅದನ್ನ ಪಾದದಲ್ಲಿ ಕೂತಿದ್ಲಂತೆ. ಲೂಕ 10:39 ಅದೇ ಆತನ ಪಾದದಲ್ಲಿ ಕುಳಿತುಕೊಂಡಿದ್ದಾಳೆ. ಅದೇ ನನ್ನ ಕಾಲೇಜ್, ಅದೇ ನನ್ನ ಕಾಲೇಜ್. ಬೈಬಲ್ ಕಾಲೇಜ್ ಓದೋರ್ನ ನಾನು ತಪ್ಪು ಹೇಳಲ್ಲ. ಅದೇ ಬೈಬಲ್ ಕಾಲೇಜ್ ಓದ್ತಾರಲ್ಲ ಅವರದ್ದು ತಪ್ಪು ಅಂತೇಳಿ ನಾನು ಹೇಳುದಿಲ್ಲ. ಬೈಬಲ್ ಕಾಲೇಜ್ಗೆ ಹೋಗೋಷ್ಟು ದುಡ್ಡು ಇಲ್ಲ, ಓದುವಷ್ಟು ಜ್ಞಾನವೂ ಇಲ್ಲ. ಆದ್ರೆ ಸತ್ಯ ಹೇಳ್ತೀನಿ, ಜೀಸಸ್ ಫೀಟ್, ಯೇಸುವಿನ ಪಾದ ಒಳ್ಳೆ ಕಾಲೇಜ್. ಅಂದ್ರೆ ನಾನು ಬೇರೆ ಯಾವುದನ್ನು ಸಹ ಆರಿಸಿಕೊಳ್ಳಿಲ್ಲ. ಒಳ್ಳೆ ಒಂದು ಕಾಲೇಜ್ ಅಂತ ಹೇಳಿದ್ರೆ ಕರ್ತನ ಪಾದ, ಆ ಒಂದು ಪಾದವನ್ನು ನಾನು ಆರಿಸಿಕೊಂಡೆ. ದೇವರು ನನಗೆ ಜ್ಞಾನವನ್ನು ಕೊಟ್ಟ. ಯಾಕಂದ್ರೆ ಯೇಸಪ್ಪನು ದಿನ 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 ಮಾತಾಡ್ತಾನೆ ಇರ್ತಾನೆ, ದಿನ 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 ನಿನಗೆ ಬೋಧಿಸ್ತಾನೆ ಇರ್ತಾನೆ, ದಿನ 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 ನಿನಗೆ ಹೇಳ್ಕೊಡ್ತಾನೆ ಇರ್ತಾನೆ, ದಿನ 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 ಬೇಕಾದ ಮಾತುಗಳು ನಿನ್ನ ಮನಸ್ಸಲ್ಲಿ ಇರ್ತಾನೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಜೀಸಸ್, ಐ ಲವ್ ಯು ಲಾರ್ಡ್. ಆಮೆನ್. ಲಬತಿರಾ ಕಲಾ ತುರಬಾ, ಯೆಸ್ ಮಾಸ್ಟರ್. ಆಮೆನ್. ಮದಬಾತಾರಾ ದುರಬಾತಾರಾ ದಿಯಾರಬಾ. Every day, ಪ್ರತಿ ದಿನ is my teacher. ಆತನು ನನ್ನ ಒಂದು ಉಪದೇಶಕನಾಗಿರುತ್ತಾನೆ. He is my principal. ಆತನೇ ನನ್ನ ಒಂದು ಪ್ರಿನ್ಸಿಪಲ್ ಆಗಿರುತ್ತಾನೆ. ನಿನಗೆ ಬೋಧಿಸಿ ಜ್ಞಾನ ಕೊಟ್ಟು ನಡಿಬೇಕಾದ ಮಾರ್ಗ ತಿಳಿಸ್ತಾನೆ. ನಿನಗೆ ಬೋಧಿಸಿ ಜ್ಞಾನವನ್ನು ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ನೀನು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿ ಆತ ನಿನಗೆ ಉಪದೇಶಿಸುತ್ತಾನೆ. ಆತನ ಮಾತುಗಳು, ಅವರುடைய ವಾರ್ತೆ ಬೆಲೆ ಉಳ್ಳದ್ದು, ಬಹಳ ಬೆಲೆ ಉಳ್ಳದ್ದು. ಒಂದು ಹಲ್ಲೆಲೂಯಾ ಬಾಯಲ್ಲಿ ಬರಲ್ಲ, ಒಳ್ಳೆ ಹಲ್ಲೆಲೂಯಾ ಬರದಿಲ್ವಲ್ಲ ನಿಮಗೆ? ತುಂಬಾ ಬೆಲೆ ಉಳ್ಳದ್ದು, ತುಂಬಾ ரொம்ப ಬೆಲೆ ಉಳ್ಳದ್ದು. ತುಂಬಾ ಮಂದಿ ಅಂದ್ಕೊಳ್ತಾರೆ ಬಂಗಾರ 2000 ನೋಟ್ ಮಾತ್ರನೇ ಬೆಲೆ ಅಂತ. ಇಲ್ಲ, ಒಂದೊಂದು ಮಾತುಗಳು ಬೆಲೆ ಉಳ್ಳದ್ದು. ಅನೇಕರು ನೆನೆಸ್ತಾರೆ ಬಂಗಾರ ಮಾತ್ರ 2000 ರೂಪಾಯಿ ಮಾತ್ರ ಬಹಳ ಬೆಲೆ ಉಳ್ಳದು ಅಂತ ಹೇಳಿ. ಅದಲ್ಲ, ದೇವರ ವಾಕ್ಯ ಬಹಳ ಬೆಲೆ ಉಳ್ಳದಾಗಿರುತ್ತದೆ. ಬಹಳ ಬೆಲೆ ಉಳ್ಳದ್ದು, ಬಹಳ ಬೆಲೆ. ಬಂಗಾರಕ್ಕಿಂತ ವಜ್ರಕ್ಕಿಂತ, ಬಂಗಾರಕ್ಕಿಂತ ವಜ್ರಕ್ಕಿಂತ ಬಹಳ ಬೆಲೆ ಉಳ್ಳದ ಮಾತುಗಳೇ ಸತ್ಯವೇದ ಮಾತುಗಳು. ಬಹಳ ಬೆಲೆ ಉಳ್ಳಂತ ಮಾತುಗಳೇ ಸತ್ಯವೇದದಲ್ಲಿರುವಂತ ಪ್ರತಿಯೊಂದು ಕರ್ತನ ಮಾತುಗಳು. ಅದೇ ರಮ್ಯವಾದದ್ದು, ಅದೇ ರಮ್ಯವಾದದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಂಡವರಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಈ ಮಾತುಗಳನ್ನ, இந்த வார்த்தைகளை தியான ಮಾಡುವುದೇ ಯಾರೆಲ್ಲ ಜ್ಞಾನ ಸಂಜೀನಿ ಇರುವಾங்களோ. 104வது சங்கீதம், 104ನೇ ಕೀರ್ತನೆ, 104:34, 104ನೇ ಕೀರ್ತನೆ 34. ದೇವನಿಗೆ ಸ್ತೋತ್ರ. ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ. தேவனுக்கு மகிமை. தேவனுக்கு ಸ್ತೋತ್ರ ಉಂಟಾಗಲಿ. ನಾನು ಧ್ಯಾನಿக்கிற தியானம் எனக்கு இன்பமாய் இருக்கிறது. ಧ್ಯಾನಿಸುವಂತ ಜ್ಞಾನವು ರಮ್ಯವಾಗಿರುತ್ತದೆ. தேவனுடைய வார்த்தைகளை யாரெல்லாம் தியானிக்கிறார்களோ அது அவருடைய வாழ்க்கைக்கு இன்பத்தை தரும். ದೇವರ ಮಾತುಗಳನ್ನು ಯಾರೆಲ್ಲ ಧ್ಯಾನಿಸುತ್ತಾರೋ ಅವರ ಜೀವಿತದಲ್ಲಿ ಅದೇ ರಮ್ಯವಾಗಿರುವಂತದಾಗಿರುತ್ತದೆ. இன்னைக்கு சைத்தான் ಅನೇಕರುடைய புத்திக்குள்ளே ಕೆಟ್ಟ ಕೆಟ್ಟ ಆಲೋಚನೆகளை நிரப்புகிறான். ಇವತ್ತಿನ ದಿನಗಳಲ್ಲಿ ಸೈತಾನ ಅನೇಕರ ಹೃದಯಗಳನ್ನು ಮನಸ್ಸುಗಳಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ತುಂಬಿಸುತ್ತಾ ಇದ್ದಾನೆ. ಕೆಟ್ಟ ಬುದ್ಧಿகளை நிரப்பியிருக்கிறார். ಕೆಟ್ಟ ಕೆಟ್ಟ ಬುದ್ಧಿಗಳನ್ನು ತುಂಬಿಸುತ್ತಿದ್ದಾನೆ. ಸಭೆಗಳು ಕೆಟ್ಟು போய் கொண்டிருக்கிறது. ಸಭೆಗಳು ಈ ದಿನಗಳಲ್ಲಿ ಕೆಟ್ಟು ಹೋಗುತ್ತಾ ಇದೆ. ಸಭೆ ಜನಗಳು ಕೆಟ್ಟು போய் கொண்டிருக்கிறார்கள். ಜನಗಳು ಕೆಟ್ಟು ಹೋಗುತ್ತಾ ಇದ್ದಾರೆ. ಇಸ್ರಾಯೇಲ್ ಜನಗಳು ಕೆಟ್ಟು போனார்கள். ಇಸ್ರಾಯೇಲ್ ಜನರು ಕೆಟ್ಟು ಹೋದರು. ಮೋಶೆಯೇ ಇಸ್ರಾಯೇಲ್ ಜನಗಳು ಕೆಟ್ಟು போனார்கள். ಇಸ್ರಾಯೇಲ್ ಜನರು ಕೆಟ್ಟು ಹೋದರು. ಯಾಕೆ? ಅವರ ಬುದ್ಧಿ
புத்தி சரியில்லை, ಅವರ ಬುದ್ಧಿ ಸರಿ ಇಲ್ಲ, அவருடைய மைண்ட் சரியில்லை. ಅವರ ಮನಸ್ಸು ಸರಿ ಇಲ್ಲ. ಕಾರಣ தேவனை தியானிக்கிற தியானம் அவருக்கு கிடையாது. ದೇವರನ್ನು ಧ್ಯಾನಿಸುವಂತ ಧ್ಯಾನ ಅವರಿಗೆ ಇಲ್ಲ. சிலுவை தியானம் அவருக்கு கிடையாது. ಶಿಲುಬೆಯ ಜ್ಞಾನ ಅವರಿಗೆ ಇಲ್ಲ. கிறிஸ்துவின் தியானம் அவருக்கு கிடையாது. ಕ್ರಿಸ್ತನ ಜ್ಞಾನ ಅವರಿಗೆ ಇಲ್ಲ. பரிசுத்த தியானம் அவருக்கு கிடையாது. ಪರಿಶುದ್ಧವಾದಂತ ಜ್ಞಾನ ಅವರಿಗೆ ಇಲ್ಲ. விசுவாச வாழ்க்கை குறித்த தியானம் அவருக்கு கிடையாது. ನಂಬಿಕೆಯ ಮಾತುಗಳು, ನಂಬಿಕೆಯ ಜೀವಿತ ಅವರ ಜೀವಿತದಲ್ಲಿ ಇಲ್ಲ. இல்ல ಇಲ್ಲ இல்ல ಇಲ್ಲೇ இல்ல ಇಲ್ಲೇ. தியானிக்கிற தியானம், ಧ್ಯಾನಿಸುವಂತ ಧ್ಯಾನ, ஆண்டவரை தியானிக்கிறது, ದೇವರನ್ನು ಧ್ಯಾನಿಸುವಂತ ಧ್ಯಾನ, ಆತನ ಚಿಂತೆ, ಆತನ ಚಿಂತೆ, அவரை தியானிக்கிற தியானம், ಅವರನ್ನು ಧ್ಯಾನಿಸುವಂತ ಧ್ಯಾನ, அவருடைய சிந்தை கிறிஸ்துவின் சிந்தை உங்களில் இருக்கணும். ಆತನ ಚಿಂತೆಯು ನಮ್ಮ ಕ್ರಿಸ್ತನ ಚಿಂತೆ ಆಗಿರಬೇಕು. ಆತನ ಮನಸ್ಸು ನಮ್ಮಲ್ಲಿ ಇರಬೇಕು. ಆಮೆನ್. கடவுளுக்கு நன்றி. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. தேவ ஜனமே, ದೇವ ಜನರೇ, நீங்க கெட்டு போவாதே இருக்கணும்னா ನೀವು ಕೆಟ್ಟು ಹೋಗದೆ ಇರಬೇಕಾದರೆ ಆಮೆನ್, அவரை தியானிக்கணும். ಆತನ ಯಾವಾಗಲೂ ನಾವು ಧ್ಯಾನಿಸುತ್ತಿರಬೇಕು. ಆಮೆನ್. ಈಸಾಕನು ಸಾಯಂಕಾಲ ಕರ್ತரை தியானிக்க போகிறார். ಸಂಜೆ ವೇಳೆಯಲ್ಲಿ ಧ್ಯಾನಿಸುವುದಕ್ಕೋಸ್ಕರವಾಗಿ ಹೋಗುತ್ತಿದ್ದನು. ನಮ್ಮ ಧ್ಯಾನ ಎಲ್ಲ ಬೇರೆ ಆಗಿಬಿಟ್ಟಿದೆ. ಈಗ ನಮ್ಮ ಧ್ಯಾನಗಳೆಲ್ಲ ಬೇರೆ ಆಗ್ಬಿಟ್ಟಿದೆ. ಎಷ್ಟೆಷ್ಟು ಸಿಗುತ್ತೆ, ಎಷ್ಟೆಷ್ಟು ಸಿಗ್ತದೆ, ಯಾರ್ಯಾರು ಕೊಡ್ತಾರೆ, ಯಾರ್ಯಾರು ಕೊಡ್ತಾರೆ, ಅಲ್ಲಿ ಏನ್ ನಡೀತಿದೆ, ಅಲ್ಲಿ ಏನ್ ನಡೀತಿದೆ, ಇಲ್ಲಿ ಏನು ನಡೀತಿದೆ, ಅವ್ರು ಹೆಂಗ್ ಬಿದ್ರು, ಅವ್ರು ಯಾವ ರೀತಿ ಬಿದ್ರು, ಇವ್ರು ಎಬ್ಡಿ ಹೆಂಚಾಂಗೋ, ಸಮಾಚಾರ ಎಲ್ಲ ಅವನಿಗೆ ಬೇಡ. ಇದು ಯಾವುದು ಸಹ ನಮಗೆ ಬೇಡ. நமக்கு கிறிஸ்துவின் தியானம், ನಮಗೆ ಕ್ರಿಸ್ತನ ಧ್ಯಾನವೇ ಬೇಕು. ಶಿಲುಬೆಯ ಧ್ಯಾನ, ಶಿಲುಬೆಯ ಜ್ಞಾನ. அல்லேலூயா, ஹalleluya, அல்லேலூயா, ஹalleluya. கடவுளுக்கு நன்றி. ಕರ್ತನಿಗೆ ಸ್ತೋತ್ರ. The Bible says, ಕರ್ತನ ವಾಕ್ಯ ಹೇಳುತ್ತದೆ, அவர் வாசம் பண்ணுகிற ಸ್ಥಳ இன்பமா இருக்கிறது. ಆತನು ವಾಸ ಮಾಡುವಂತ ಸ್ಥಳ ರಮ್ಯವಾಗಿರುತ್ತದೆ. அவர் வார்த்தைகள் இன்பமா இருக்கிறது. ಆತನ ಮಾತುಗಳು ರಮ್ಯವಾಗಿರುತ್ತದೆ. அவரை தியானிக்கிற தியானம், ಆತನನ್ನು ಧ್ಯಾನಿಸುವಂತ ಧ್ಯಾನ ரொம்ப ಅರುಮೆಯಾ இருக்குது, ಬಹಳ ರಮ್ಯವಾಗಿರುತ್ತದೆ. Praise the Lord. Praise the Lord. தேவனுடைய வார்த்தை ದೇವರ ಮಾತು பரலோகத்துல இறங்குது, ಪರಲೋಕದಿಂದ ಇಳಿದು ಬರುತ್ತದೆ. ಮರಿಯಳು ತನಗೆ ಕೆಟ್ಟ ವಾರ್ತೆ ಕುರಿತು ಧ್ಯಾನಿತ್ತು ಕೊಂಡಿರುತ್ತಾಳೆ. ಅವಳಿಗೆ ಸಿಕ್ಕಿದಂತ ಮಾತನ್ನು ನೆನೆಸಿ ಅವಳು ಧ್ಯಾನಿಸುತ್ತಿದ್ದಳು. ಯಾವ ರೀತಿಯಲ್ಲಿ, ಯಾವ ರೀತಿಯಲ್ಲಿ? ಸಾಧಾರಣ ಅಲ್ಲ, ಸಾಧಾರಣವಾಗಿ ಅಲ್ಲ. பரத்திலிருந்து தூதன் இறங்கி வருகிறான், ಪರಲೋಕದಿಂದ ದೂತನು ಇಳಿದು ಬರುತ್ತಿದ್ದಾನೆ. அவர் சொல்லுகிறார், ಅದನ್ನು ಹೇಳುತ್ತಿದ್ದಾನೆ, உனக்குள்ள ஒரு பரிசுத்த ಶಿಶು உருவாக போகுது, ನಿನ್ನ ಒಳಗಡೆ ಪರಿಶುದ್ಧವಾದಂತ ಶಿಶುವು ರೂಪಿಸಲ್ಪಡುತ್ತಿದೆ. அவர் உலக ரட்சகரன் ಎನ್ನப்படுவார், ಆತನು ಲೋಕ ರಕ್ಷಕನಾಗಿರುತ್ತಾನೆ. ಇದು ಉನಗೆ கிடைச்ச பாக்கியம், ಅದೇ ನಿನಗೆ ಸಿಕ್ಕಿರುವಂತ ಭಾಗ್ಯ. ಛೀ ಅಂತ ತಳ್ಳವಿಲ್ಲ, ಛೀ ಅಂತ ಹೇಳಿ ತಳ್ಳಲಿಲ್ಲ, ಬೇಡ ಅಂತ ತಳ್ಳವಿಲ್ಲ, ಬೇಡ ಅಂತ ಹೇಳಿ ತಳ್ಳಲಿಲ್ಲ, ನನಗೆ ಬೇಡ ಅಂತ ತಳ್ಳವಿಲ್ಲ, ಬೇಡ ಅಂತ ನನಗೆ ಕಲ್ಯಾಣ ಆಗಲಿಲ್ಲ ಅಂತ ತಳ್ಳವಿಲ್ಲ, ನನಗೆ ಮದುವೆ ಆಗಲಿಲ್ಲ ಅಂತ ಹೇಳಿ ತಳ್ಳಿ ಹಾಕಲಿಲ್ಲ. தூதன் சொன்ன வார்த்தையை தியானிக்கிறார், ಹೇಳಿದಂತ ಮಾತನ್ನು ಅವಳು ಧ್ಯಾನಿಸುತ್ತಾ ಇದ್ದಳು. ಆಮೆನ್, ಆಮೆನ್, ಆಮೆನ್. கர்த்தர் உன்னோட பேசுகிறதை நீ தியானிக்கணும். ಕರ್ತನು ನಿನ್ನ ಜೊತೆಯಲ್ಲಿ ಮಾತನಾಡುವುದನ್ನು ನೀನು ಧ್ಯಾನಿಸುತ್ತಿರಬೇಕು. ಡೈಲಿ ಉನ್ ವಾಯಿಲ ಅರಿಕೆ பண்ணணும். ಪ್ರತಿದಿನವೂ ನಿನ್ನ ಬಾಯಿನಲ್ಲಿ ನಿನ್ನ ಜೀವಿತದಲ್ಲಿ ಅದನ್ನು ಧ್ಯಾನಿಸುತ್ತಾ ಇರಬೇಕು. ಕನ್ಫೆಸ್ பண்ணிட்டே இருக்கணும். ಅದನ್ನು ಅರಿಕೆ ಮಾಡುತ್ತಲೇ ಇರಬೇಕು. ಸ್ವಾಮಿ ಈ ರೀತಿ ಹೇಳಿದಲ್ಲವೇ, ಕರ್ತನೇ ನೀನು ಈ ರೀತಿಯಲ್ಲಿ சொன்னீரே, நீர் இப்படி சொன்னீரே, ಕರ್ತನೇ ನೀನು ಈ ರೀತಿಯಲ್ಲಿ ಹೇಳಿದ್ಯಲ್ಲ, எனக்காக இப்படி பேசினீரே, ನನಗಾಗಿ ಈ ರೀತಿಯಲ್ಲಿ ಮಾತನಾಡಿದೀಯಲ್ಲ ಎಂಬುದಾன ವಾರ್ತೆகளை ಮರೆತು ಹೋಗக்கூடாது. ಆ ರೀತಿಯ ಮಾತುಗಳನ್ನು ನಾವೆಂದಿಗೂ ಸಮರ್ಥ ಹೋಗಬಾರದು. ஏன்? ಯಾಕೆ? இன்னைக்கு சபையில ಇವತ್ತು ಸಭೆಗಳಲ್ಲಿ ஆண்டவரை தியானிக்கிறது ரொம்ப கம்மி. ದೇವರನ್ನು ಧ್ಯಾನಿಸುವಂತದ್ದು ಬಹಳ ಕಡಿಮೆ. ಸ್ತೋತ್ರ. ಬಂದು ಕೊಂಚ ನೇರಕ್ಕೆಲ್ಲ ಟೈಮ್ ಪಾಕುವಾಂಗ, ಬಂದು ಸ್ವಲ್ಪ ಸಮಯ ಕುಳಿತುಕೊಂಡಿದ ತಕ್ಷಣ ಟೈಮ್ ಆಯ್ತು, ಒಂದು ಕೊಂಚ ನೇರಕ್ಕೆಲ್ಲ 10 ಫೋನ್ ಬರೋ, ಅಂದ್ರೆ ಬಂದು ಕುಳಿತುಕೊಂಡ ತಕ್ಷಣ ಒಂದು 10 ಫೋನ್ ಬರುವಂತದ್ದಾಗಿರುತ್ತದೆ. ಒಂದು ಕೊಂಚ ನೇರಕ್ಕೆಲ್ಲ ಶೀಘ್ರ ಪೋಯ್ಟ್ನು, ಅಂದ್ರೆ ಬಂದು ಸ್ವಲ್ಪ ಹೊತ್ತಿದ್ದ ಕೂಡಲೇ ಅವರು ಬೇಗ ಓಡಿ ಹೋಗಬೇಕು. ದೇವರ ಸಮ್ಮುಖದಲ್ಲಿ ಧ್ಯಾನಿಕ್கிறது இன்பமா இருக்கும். ಆದರೆ ದೇವರ ಸಮ್ಮುಖದಲ್ಲಿ ಧ್ಯಾನಿಸುವಂತದ್ದು ಬಹಳ ರಮ್ಯವಾಗಿರುವಂತದ್ದಾಗಿರುತ್ತದೆ. சொல்லுங்க பார்க்கலாம். ಒಳ್ಳೆ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಧ್ಯಾನಿக்கிற தியானம், ಆತನನ್ನು ಧ್ಯಾನಿಸುವಂತ ಧ್ಯಾನ அதுதான் அற்புதமானது. ಅದು ಅದ್ಭುತವಾಗಿರುತ್ತದೆ. தேவனுடைய ஜனமே, ದೇವರ ಜನರೇ, இந்த காலையிலே ಈ ಬೆಳಗಿನ ವೇಳೆಯಲ್ಲಿ ಕರ್ತನಿಗೆ ಸ್ತೋತ್ರ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಮೊದಲ ವಾರ್ತೆ ಮೊದಲನೇದಾಗಿ ಇன்பಂ, ಆತನ ವಾಕ್ಯ ರಮ್ಯವಾಗಿರುತ್ತದೆ. அல்லேலூயா, ஹல்லேலூயா. கடவுளுக்கு ஸ்தோத்திரம். கர்த்தனிಗೆ ಸ್ತೋತ್ರ. மீண்டும் வருவோம். ಪುನಃ ಬರ್ತೇವೆ. 133ನೇ ಸಂಗೀತಂ 133ನೇ ಕೀರ್ತನೆ ಮತ್ತೆ 1ನೇ ವಾಕ್ಯದಿಂದ, ಪುನಃ 1ನೇ ವಾಕ್ಯದಿಂದ. ಗ್ಲೋರಿ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು,
ಎಷ್ಟು ರಮ್ಯವಾದದ್ದು. ரம்யவாதத்து என்ற வார்த்தை தான் இன்றைக்கு உங்களோட பேசி நிற்கிறேன். ರಮ್ಯವಾದದ್ದು ಎಂಬುವಂತ ಮಾತಿನ ಕುರಿತೆ ನಾನು ನಿಮ್ಮ ಜೊತೆಲಿ ಹೇಳುತ್ತಿದ್ದೇನೆ. மூன்று ஆசீர்வாதம். ಮೂರು ಆಶೀರ್ವಾದಗಳು. அவர் வாசம் பண்ணுகிற இடம் இன்பமா இருக்கிறது. ಆತನ ವಾಸ ಮಾಡುವಂತ ಸ್ಥಳವು ರಮ್ಯವಾದದ್ದು. அவருடைய வார்த்தைகள் இன்பமா இருக்கிறது. ಆತನ ವಾಕ್ಯಗಳು ರಮ್ಯವಾಗಿರುತ್ತದೆ. அவரை தியானிக்கிற தியானம் இன்பமா இருக்கிறது. ಆತನನ್ನು ಧ್ಯಾನಿಸುವಂತ ಧ್ಯಾನ ರಮ್ಯವಾಗಿರುತ್ತದೆ. ಎರಡನೇ ವಾಕ್ಯ ಓದಿಕೊಳ್ಳೋಣ. ಎರಡನೇದು. ಎಸ್. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ. ஆண்டவருக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. நான் வேதத்தை வாசிக்கும் போது ಕರ್ತನ ವಾಕ್ಯವನ್ನು ನಾನು ಧ್ಯಾನಿಸುತ್ತಿರುವಂತ ವೇಳೆಯಲ್ಲಿ முதல் வசனத்துல ஒரு வார்த்தை டச் ஆச்சு. ಮೊದಲು ಓದುತ್ತಿರುವಂತ ವೇಳೆಯಲ್ಲಿ ಒಂದು ಮಾತು ನನಗೆ ಮುಟ್ಟಲ್ಪಟ್ಟಿತು. ಅದು ರಮ್ಯವಾದದ್ದು. ಒಂದನೇದಾಗಿ ಅದು ರಮ್ಯವಾಗಿತ್ತು. இரண்டாவது, ಎರಡನೇದಾಗಿ இங்க இந்த சங்கீத படிக்கும் போது என் உள்ளத்தை தொட்டது சிரேஷ்டமான தைலம். ಇಲ್ಲಿ ಎರಡನೇದಾಗಿ ಈ ಒಂದು ಅಧ್ಯಾಯವನ್ನು ಓದುವಂತ ವೇಳೆಯಲ್ಲಿ ಎರಡನೇ ವಾಕ್ಯದ ಕೆಳಗಿನ ಭಾಗದಲ್ಲಿ ನಾವು ನೋಡ್ತೇವೆ ಶ್ರೇಷ್ಠ ತೈಲ ಎಂಬುದು ತೈಲದಿಂದ. I like very much that ನನಗೆ word. ಬಹಳ ಇಷ್ಟವಾಯಿತು ಆ ಒಂದು ವಾಕ್ಯ. இன்னைக்கு சபைக்கு ரொம்ப ரொம்ப அவசியமானது அழகானது சிரேஷ்டமான தைலம் தான். கர்த்தருக்கு ஸ்தோத்திரம். ಸಭೆಗೂ ಆ ಒಂದು ಬಹಳ ಅಗತ್ಯವಾಗಿ ಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ ಶ್ರೇಷ್ಠವಾದಂತ ತೈಲ. எல்லாம் இருக்கிறது, ஆனால் தேவனுடைய தைலம் இல்லை. ಅದೇ ಎಲ್ಲವೂ ಇರುತ್ತದೆ, ಆದರೆ ದೇವರ ತೈಲ ಇರುವುದಿಲ್ಲ. கர்த்தருக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ஆனால் பரத்திலிருந்து வரக்கூடிய ஒரு தைலம், ಆದರೆ ಪರಲೋಕದಿಂದ ಇಳಿದು ಬರುವಂತ ಒಂದು ತೈಲ, ஆரோன் தலைமேல் ஊற்றப்பட்ட தைலம், ಆರೋನನ ತಲೆಯ ಮೇಲೆ ಹಾಕಿಲ್ಪಟ್ಟಂತ அது ತೈಲ, தலையிலிருந்து அது முகத்துக்கெல்லாம் இறங்கி வஸ்திரத்தை நினைக்கக்கூடிய ஒரு அபிஷேக தைலம். ಅದು ಆತನ ತಲೆಯ ಮೇಲೆ ಹಾಕಲ್ಪಟ್ಟು ಆತನ ಗಡ್ಡದ ಮೇಲೆಯೂ ಆತನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬಂದಂತ ಒಂದು ತೈಲವಾಗಿತ್ತು. இங்கே வரக்கூடியவர்கள் எதுக்கு தான் வரணும்? அந்த அபிஷேக தைலத்துக்காக தான் வரணும். ಇಲ್ಲಿ ಬರುವಂತವರು ಯಾವುದಕ್ಕೋಸ್ಕರವಾಗಿ ಬರಬೇಕು ಅಂತ ಹೇಳಿದ್ರೆ ದೇವರಿಂದ ಶ್ರೇಷ್ಠವಾದಂತ ತೈಲವನ್ನು ಹೊಂದಿಕೊಳ್ಳಬೇಕು ಅಂತ ಹೇಳಿ ನಾವು ಬರುವವರಾಗಿರಬೇಕು. ಇಲ್ಲಿ ನಿದ್ದೆ ಮಾಡುವುದಕ್ಕೆ ಸ್ಥಳ ಇಲ್ಲ. ಹಿಂಗೆ ತೂங்குறதுக்கு ಸ್ಥಳ ಅಲ್ಲೇ. இங்கே பஞ்சாயத்து ಮಾಡುವುದಕ್ಕೆ ಸ್ಥಳ ಇಲ್ಲ. ಇದು ಪಂಚಾಯತ್ பண்ற ಸ್ಥಳமே ಅಲ್ಲೇ. இங்கே வரக்கூடியவர்கள் ಅಭಿಷೇಕ தைலத்துக்காக தான் வரணும். ಇಲ್ಲಿ ಬರುವವರು ಅಭಿಷೇಕ ತೈಲಕ್ಕೋಸ್ಕರವಾಗಿ ಆತುರದಿಂದ ಬರುವವರಾಗಿರಬೇಕು. That is the anointing of power of God. ಅದೇ ಆಗಿದೆ ಪರಿಶುದ್ಧಾತ್ಮನ ಬೆಂಕಿ ಅಭಿಷೇಕವಾಗಿರುತ್ತದೆ. ಅಭಿಷೇಕ ತೈಲ ದಾವೀದ ಮೇಲೆ ஊற்றப்பட்டிருக்கிறது. ಆಮೆನ್. ಅದೇ ಆಗಿದೆ ಆ ಒಂದು ದಾವೀದನ ಮೇಲೆ ಸುರಿಯಲ್ಪಟ್ಟಂತ ಒಂದು ಅಭಿಷೇಕ ತೈಲ. அந்த ಅಭಿಷೇಕ தைலத்தை யாரும் கெடுக்க முடியாது. ಆ ಒಂದು ಅಭಿಷೇಕದ ತೈಲವನ್ನು ಯಾರು ಸಹ ಕೆಡಿಸಲು ಸಾಧ್ಯವಿಲ್ಲ. That is the anointing of God. ಅದೇ ಆಗಿದೆ ದೇವರಿಂದ ಬಂದಂತ ಅಭಿಷೇಕ. Anointing of the Holy Spirit. ಅದೇ ಆಗಿದೆ ದೇವರಾತ್ಮನ ಅಭಿಷೇಕ. ಆಮೆನ್. Hallelujah. Hallelujah. Jesus. ಅಭಿಷೇಕ ತೈಲ ಇದೆಯಾ? ಅಭಿಷೇಕ ತೈಲ இருக்குதா? ಎಲ್ಲಾ ಸ್ಟೈಲ್ ಇದೆ, ಎಲ್ಲ ಇದೆ, ಅಭಿಷೇಕ ತೈಲ ಮಾತ್ರ ಇಲ್ಲ. ಎಲ್ಲಾ ಸ್ಟೈಲು ಎಲ್ಲಾ ಮಾರಿಯ இருக்குதா? ஆனா அபிஷேகோடைய தைல மட்டும் இல்ல. இங்கே ಇಲ್ಲಿ ஆரோன் தலை மேல் ஊற்றப்பட்ட தைலம், ಆರೋನನ ತಲೆಯ ಮೇಲೆ ಸುರಿಸಲ್ಪಟ್ಟಂತ ತೈಲ, அந்த தைலம் தான் அபிஷேக தைலம், நுகங்களை முறிக்கும். ಅದೇ ತೈಲ ಅಭಿಷೇಕ ಎಂಬ ತೈಲವೇ ನೊಗಗಳನ್ನು ಮುರಿಯುವಂತ ತೈಲವಾಗಿರುತ್ತದೆ. நுகங்களை முறிக்கிற அபிஷேகத்தின் தைலம், ನೊಗಗಳನ್ನು ಒಡೆದು ಹಾಕುವಂತ ಅಭಿಷೇಕದ ತೈಲ. ಆಮೆನ್. Glory. ಆಮೆನ್. ಹಲ್ಲೆಲೂಯಾ. நுகங்களை ನೊಗಗಳನ್ನು ತಲೆ ತೂಕ முடியல. ಅಯ್ಯೋ ತಲೆ ಎತ್ತಲಿಕ್ಕೆ ಸಾಧ್ಯವಿಲ್ಲ. ದೊಡ್ಡದಾದಂತ ನೊಗ வாழ்க்கையில தலை தூக்க முடியல. ಜೀವಿತದಲ್ಲಿ ತಲೆ ಎತ್ತಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. வாழ்க்கையில முன்னே போக முடியல. ಅಯ್ಯೋ ಜೀವಿತದಲ್ಲಿ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ஏசாயா தீர்க்கதரிசன புத்தகம் ಯೆಶಾಯನು ಬರೆದಂತ ಗ್ರಂಥ வாசிக்கலாம். ಓದಿಕೊಳ್ಳೋಣ. 10வது அதிகாரம் 27வது வசனம். 10ನೇ ಅಧ್ಯಾಯದ 27ನೇ ವಾಕ್ಯ. ಆ ದಿನದಲ್ಲಿ ಅವರು ಒರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಊಡಿದ ನಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನಗವು ಮುರಿದು ನುಗಗಳು. ಅಭಿಷೇಕத்தினால தமிழ்ல ಅಭಿಷೇಕத்தினால நுகம் முறியும். ನೀವು ಪುಷ್ಟರಾದಂತ ಕಾರಣ ನಿಮ್ಮ ಮೇಲೆ ಒರಿಸಿದಂತ ನೊಗವು ಮುರಿಯಲ್ಪಡುತ್ತದೆ. இந்த ஊழியமே அபிஷேகத்தினால தான் நடத்தப்படுகிறது. ಈ ಒಂದು ಸೇವೆಯೇ ಅಭಿಷೇಕದಿಂದಲೇ ನಡೆಯಲ್ಪಡುತ್ತಿದೆ. ಇಲ್ಲಾರಿ ಬರೇ ದುಡ್ಡ್ರಿ. ಅಯ್ಯೋ ಹಾಗೆ ಹೇಳ್ಬೇಡಿ ಪಾಸ್ಟ್ರೇ, வெறோ பணம் பாஸ்டரே. ಅಲ್ಲಿ ಸಪೋರ್ಟ್ ಇಲ್ಲಿ ಸಪೋರ್ಟ್ ರೀ. அங்கந்து ಸಪೋರ್ಟ್ வருது, இந்த பக்கத்துல இருந்து ಸಪೋರ್ಟ್ வருது பாஸ்டரே. ಅಭಿಷೇಕ ತೈಲದಿಂದ ಸಭೆ ನಡೆಸಲ್ಪಡ್ತಾ ಇದೆ. ಅಯ್ಯೋ ಅಭಿಷೇಕ ತೈಲ இங்க இருக்கிறனால இந்த சபை நடந்துಕೊಂಡು பைன் இருக்குது. அல்லேலூயா ಹೇಳ್ರಮ್ಮ. ஹalleluya ಹೇಳ್ರಮ್ಮ. 4 ಜನ ಇದ್ರು. 4 பேர் இருந்தாங்க. அதுல 3 பேர், ಅದರಲ್ಲಿ 3 ಜನ ಶದ್ರಾಕ್ ಮೇಷಕ್ ಅಬೇದ್ನೆಗೋ. ಶದ್ರಕ್ ಮೇಷಕ್ ಅಬೇದ್ನೆಗೋ ನೆರುಪುಲಗರಾಂಗ, ಬೆಂಕಿಯಲ್ಲಿದ್ದಾರೆ.
ಬೆಂಕಿಯಲ್ಲಿ ಬಿದ್ರೆ ಎಲ್ಲ ಬೆಂದೋಗುತ್ತೆ. ಆ, ಬೆಂಕಿಯಲ್ಲಿ ಬಿದ್ರೆ ಎಲ್ಲ ಬೆಂದೋಗ್ತಾರೆ. ஆனால் ಆದ್ರೆ ಅಭಿಷೇಕ ಪೆಟ್ಟವர்கள் ಬೆಂಕಿಯಲ್ಲಿ இருந்தாலோ ಆದ್ರೆ ಅವರು ಬೆಂದೋಗ್ಲಿಲ್ಲ. ಆದ್ರೆ ಅಭಿಷೇಕ ಹೊಂದಿಕೊಂಡವರು ಬೆಂಕಿಯಲ್ಲಿ ಬಿದ್ರು ಸಹ ಅವರು ಬೆಂದೋಗ್ಲಿಲ್ಲ. ಆಮೆನ್, ಹಲ್ಲೆಲೂಯಾ. ಆಕ್ಚುಲಿ ಬೆಂದೋಗ್ಬೇಕು. ಆಕ್ಚುಲಿ ಅದು ಬೆಂದೋಗ್ಬೇಕು, ಅಂದ್ರೆ ಬೆಂಕಿಯಲ್ಲಿ ಬಿದ್ಮೇಲೆ ಅದು ಬೆಂದೋಗ್ಲೇಬೇಕು. ಬೆಂದೋಗಿ ಅಂದ್ರೆ ಅದು சாம்பலுக்கு என்ன சொல்றாங்க? ಸಾಂಬಾರ್. ತಮಿಳ್ என்ன சொல்றாங்க? சாம்பல் ಬೂದಿ. ಬೂದಿ ಬೂದಿ ಆಗ್ಬೇಕಾಗಿದ್ದವರು ಬೂದಿ ಆಗ್ಲಿಲ್ಲ, ವಿಶೇಷವಾದವರಾಗಿದ್ರು. ಆಮೆನ್. ಅಂದ್ರೆ ಬೆಂಕಿಯಲ್ಲಿ ಬಿದ್ದ ಮೇಲೆ ಅವರು ಸುಟ್ಟು ಬೂದಿ ಆಗ್ಬೇಕು, ಆದ್ರೆ ಅವರು ವಿಶೇಷವಾದಂತ ವ್ಯಕ್ತಿಗಳಾದ್ರು. ಆಮೆನ್. ಮೇಲೆ ಲೆವೆಲ್ ಮೇಲೆ ಉಂಟಾಗ ಇನ್ನೊಂದು ಲೆವೆಲ್ಗೆ ಅವರು ಹೋದ್ರು. ಆಮೆನ್, ಹಲ್ಲೆಲೂಯಾ. ಅಭಿಷೇಕ ಅದೇ ಆಗಿದೆ ಅಭಿಷೇಕ. ಫೋಟೋ ಹೊಡೆನ ಬೂದಿ, ಹಾಕಿದ ತಕ್ಷಣ ಬೂದಿ, ಮಲಗಿದ ತಕ್ಷಣ ನಿದ್ದೆ, ಮಲಗಿದ ತಕ್ಷಣ ನಿದ್ರೆ, ಊಟ ಮುಗಿದ ತಕ್ಷಣ ಇಷ್ಟ ಅನ್ನ ತಿನ್ನೋದಲ್ಲ. ಕೂಟ ಮುಗ್ದಿದ ತಕ್ಷಣ ಇಷ್ಟ ಅನ್ನ ತಿನ್ನೋದಲ್ಲ. ಪ್ರೇಯರ್ ಇಟ್ಟ ಮೇಲೆ ಊಟ ಇಟ್ರಾ? ஓ பிரேயர் வச்சாங்களா? பிரேயர் அந்த சாப்பாடு கொடுத்தாங்களா? ಊಟ ಇಲ್ರೇ ಬೆಂಕಿಯಲ್ಲಿ ಬಿದ್ರು ನಾನು ವಿಶೇಷವಾದವನಾಗಿರ್ಬೇಕು. ಆಮೆನ್. சாப்பாடு இருக்கட்டும், சாப்பாடு இல்லாத இருந்தாலும் அபிஷேகத்திலே நான் எப்பவுமே இருக்கணும். ஆமென். நுகங்களை முறிக்கிறவர் anointing, ನೊಗಗಳನ್ನು ಮುರಿದಾಕುವಂತ ಒಂದು ಅಭಿಷೇಕ. where that person, ಎಲ್ಲಿದ್ದಾರೆ ವ್ಯಕ್ತಿಗಳು? where that ಆ person, ವ್ಯಕ್ತಿಗಳು ಎಲ್ಲಿದ್ದಾರೆ? anointed person, ಅವರು ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿಗಳು. ಆಮೆನ್. நான் வந்து நில்லிருக்கிறேன். ಇವನ್ ಇಲ್ಲ, இவே அல்ல. ಸಾಮುವೇಲ್ is not, ಇವೆ ಅಲ್ಲ. ಇನ್ನೊರ್ತ ವರ್ಗರಾನ್, ಇನ್ನೊಬ್ಬ ಬರ್ತಾ ಇದ್ದಾನೆ. ಇನ್ನೊಬ್ಬ ಬರ್ತಾ ಇದ್ದಾನೆ. ನಾನೇ ರೆಡಿ. no you go. ಇಲ್ಲ ನೀನಲ್ಲ, ನೀ ಹೋಗು. ಇನ್ನೊರ್ತ ವರ್ಗರಾನ್, ಇನ್ನೊಬ್ಬ ಬರ್ತಾ ಇದ್ದಾನೆ. ಇನ್ನೊಬ್ಬ ಬಂದ. ಇಲ್ಲ ಇನ್ನೊರ್ತ ವರ್ಗರಾನ್, ಇನ್ನೊಬ್ಬ ಬಂದ. ಇಲ್ಲ. ஆனால் தாவீது வரும்போது, ಆದ್ರೆ ದಾವೀದನು ಬರುವಾಗ the word of God, ದೇವರ ವಾಕ್ಯ, ದೇವರ ವಾಯ್ சொல்லுது, ದೇವರ ವಾಕ್ಯ ಹೇಳಿತು, ದೇವರ ಮಾತು ಹೇಳಿತು, ದೇವರ ವಾಯ್, ದೇವರ ಬಾಯಿ ಹೇಳಿತು. yes ಹೌದು, yes ಹೌದು, yes ಹೌದು. he is that person, ಆತನೇ ಈತನ ವ್ಯಕ್ತಿ ಆಗಿದ್ದಾನೆ. anointing of God, ದೇವರ ಅಭಿಷೇಕ ಅವನ ಮೇಲೆ ಉತ್ತರಪಡಟು, ಅವನ ಮೇಲೆ ಹಾಕಲ್ಪಡಲಿ. ಆವಿಯಾನவர் ದೇವರ ಅಪ್ಪನೇ ಅವನ ಮೇಲೆ ಇறங்கினா, ಅವನ ಮೇಲೆ ಇಳಿದು ಬಂದನು. ಅವನ ಮೇಲೆ ಇறங்கினா, ಅವನ ಮೇಲೆ ಇಳಿದು ಬಂದನು. that spirit, அந்த அபிஷேகம் ಅವನ ಅಭಿಷೇಕ அவன் தலை மேல் இறங்கினது. ಅವನ ತಲೆ ಮೇಲೆ ಇಳಿದು ಬಂತು. அவன் பாட்டு பாடினான், ಆತನ ಹಾಡನ್ನು அவன் ಹೇಳಿದನು, கின்னரி வாசித்தான், ಕಿನ್ನರಿಯನ್ನು ಬಾರಿಸಿದನು, பேய்கள் நடுங்கினது. ಆ ದೆವ್ವಗಳೆಲ್ಲವೂ ಬಿಟ್ಟು ಹೋಯಿತು. அந்த அபிஷேகம் ಆ ಒಂದು ಅಭಿಷೇಕ ಯೇಸು ಕ್ರಿಸ್ತು ಮೇಲೆ ಇறங்கின போது, ಯೇಸು ಕ್ರಿಸ್ತನ ಮೇಲೆ ಇಳಿದಾಗ, that anointing ಅದೇ ಅಭಿಷೇಕ ಯೇಸುக்குள்ள நிரம்பும் போது, ಯೇಸು ಕ್ರಿಸ್ತನ ಒಳಗಡೆ பேய்கள் நடுங்கினது, ದೆವ್ವಗಳು ಬಿಟ್ಟು ಓಡಿದವು, பிசாசுகள் நடுங்கினது, ಸೈತಾನನು ಬಿಟ್ಟು ಓಡಿದವು, ಅಶುದ್ಧಾವಿಗಳು ಓಡಿನது, ಅಶುದ್ಧ ಆತ್ಮಗಳು ಬಿಟ್ಟು ಓಡಿದವು. அவர் நடக்கும் போது, ಆತ ನಡೆದುಕೊಂಡು ಹೋಗುವಾಗ, பேதுரு நடக்கும் போது, ಪೇತ್ರನು ನಡೆದುಕೊಂಡು ಹೋಗುವಾಗ எல்லா ரோக நோய்கள் நீங்குகிறது. ಎಲ್ಲಾ ರೋಗದಿಂದ ಬಾಧಿತರಾದವರೆಲ್ಲರೂ ಸ್ವಸ್ಥರಾದರೆಂದು ನೋಡುತ್ತೇವೆ. ಆ ಒಂದು ಅಭಿಷೇಕ, that ಅಭಿಷೇಕ ಆ ಒಂದು ಅಭಿಷೇಕ ನುಗத்தை ಮುರಿக்கும், ರೋಗಗಳನ್ನು ಮುರಿದು ಹಾಕುತ್ತದೆ. ಆಮೆನ್, ಹಲ್ಲೆಲೂಯಾ. ಎಸ್, ಆಮೆನ್, ಹಲ್ಲೆಲೂಯಾ. பாஸ்டர் ನನಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ ಪಾಸ್ಟರ್. எனக்கு சைத்தான் பிடிச்சிட்டு பேய் பிடிச்சிருக்குது. ದೀಕ್ಷಾ ಸ್ನಾನ ಮಾಡ್ಕೊಂಡ ಮೇಲೆ ನೀನು ದೆವ್ವ ಇಡ್ಬೇಕಾ? தீக்ஷா ஸ்நான ஆன பிறகு உனக்கு ஞானஸ்தானம் ஆன பிறகு உனக்கு சைத்தான் பிடிக்குதா? பாஸ்டர் ராத்திரியிலே பேய் வந்து உட்காருது. எதை மேல கூத்ಕೊಂಡು அது முத்து பாஸ்டர். இது நெஞ்சி மேல உட்கார்ந்துட்டு என்ன இப்படி தொட்டுன்கோ பாஸ்டர். வாயிந்த ಸ್ವರಾಪನೆ ಬರ್ತಾ ಇಲ್ಲ, வாயிலிருந்து வார்த்தையே வராது. அவங்க நடக்கும்போது ಆತನು ನಡೆಯುವಾಗ பேய்கள் ಅಲರ್ನது. ಅಯ್ಯೋ, ಸೈತಾನನೆಲ್ಲವೂ ನಡುಗಿದವು. ಲೇಗಿಯೋ ಶತ್ರು ನಡಂಗಿನ, ಆತನ ದಂಡು ಅಲ್ಲಿ ನಡುಗಿದನ್ನು ನಾವು ಅಲ್ಲಿ ನೋಡುತ್ತೇನೆ. ಬರಬೇಡ, ಕಾಟಾಯಿಸಬೇಡ, ಅಯ್ಯೋ ನನ್ನ ಹತ್ರ ಬರಬೇಡಿ, ನನಗೆ ಕಾಟ ಕೊಡಬೇಡಿ. ವಿಶ್ವಾಸಿಗಳಿಗೆ ದೆವ್ವ ಓಡಿಸೋ ಟೈಮ್ ಇದು. ಅಯ್ಯೋ, ವಿಶ್ವಾಸಿಗಳ ಜೀವಿತದಲ್ಲಿ ದೆವ್ವ ಓಡಿಸುವಂತ ಸಮಯನ ಇದು. ಎಲ್ಲೆಲ್ಲೋ ಹೋಗ್ತೀಯಾ, ಏನೇನೋ ಹತ್ತಿಸ್ಕೊಂಡು ಬರ್ತೀಯಾ, ಎಲ್ಲೆಲ್ಲೋ ಹೋಗ್ತೀರಾ, ಏನೇನೋ ಹತ್ತಿಸ್ಕೊಂಡು ಬರ್ತೀರಾ. ಹೋಗ್ಬೇಡ ಅಂತೀವಿ, ಮಾಡಬೇಡ ಅಂತೀವಿ, ಅದನ್ನೇ ಮಾಡ್ತೀಯಾ, ಪಿಶಾಚಿ ನಿನ್ನಲ್ಲಿ ಬಂದ್ಬಿಡ್ತಾರೆ. ಅಂದ್ರೆ எங்கெங்க போவாதீங்கோ, அங்க போவாதீங்க, இங்க போவாதீங்கன்ட்டு நம்ம சொன்னாலும் நீங்க போயிட்டு அவங்களெல்லாம் இட்டுன்னு வரீங்க. அப்புறம் நாம உங்களுக்காக நம்ம ப்ரேயர் பண்ணோம். ಅಭಿಷೇಕ ಪಟ್ಟವರು, ಅಭಿಷೇಕ ಹೊಂದಿಕೊಂಡವರಾಗಿರಬೇಕು. ಅಭಿಷೇಕ ಪಣ್ಣಪಟ್ಟವர்கள், ಅಭಿಷೇಕ ಹೊಂದಿಕೊಂಡವರು. ಸಂಸೋನನೇ, ಯು ಆರ್ ಅನಾಯಿಂಟೆಡ್, ನೀನು ಅಭಿಷೇಕಿಸಲ್ಪಟ್ಟವನು. ಇಲ್ಲಿಗೆ ಅಲ್ಲಿಗೆ ಸುತ್ತಾಡ್ಕೊಂಡು ಇರಬೇಡ. ನೀನು ಸುಮ್ಮಾ ಅಂದ ಪಕ್ಕ ಇಂದ ಪಕ್ಕ ಸುಮ್ಮಾ போய் நிற்காதே. ಯಾರ ಜೊತೆ ಅವ್ರ ಜೊತೆ ಹೋಗಿ ಅಂಟ್ಕೋಬೇಡ. ಯಾರು ಕೂಡ போனோಂಟು ಇಷ್ಟಪಡ್ರಿ அவங்க கூட ಎಲ್ಲ போய் ನೀನು ಒಟ್ಟಿக்காதே. ಯಾರನ್ನ ಬೇಕಾದ್ರೂ ಅವ್ರನ್ನ ಮನೆಯಲ್ಲಿ ಸೇರಿಸ್ಕೋಬೇಡ. ಯಾರ್ಯಾರಿಯೋ வீட்டுள்ள சேர்த்துக்காதே.
that anointing ಆ ಒಂದು ಅಭಿಷೇಕ ನಿನ್ನಲ್ಲಿ ಇದೆ. ನಿನ್ನಲ್ಲಿ ಇರಬೇಕು. ಆಮೆನ್ சொல்லுங்களேன். ಆಮೆನ್ ಹೇಳೋಣ. ಹalleluya. ಹalleluya. ನೀ ನಡೆದಾலும் ನೀನು ನಡೆದುಕೊಂಡು ಹೋಗುವಾಗಲೂ ಎதை செய்தாலும் ನೀನು ಏನೇ ಮಾಡಿದ್ರು ಸಹ ஒரு அபிஷேகம், ಒಂದು ಅಭಿಷೇಕ, ஸ்தேவான் மேல ஒரு வல்லமை இறங்குது. ಸ್ತೆಫಾನನ ಮೇಲೆ ಒಂದು ಬಲವಾದ ஒரு ಅಭಿಷೇಕ வல்லமை இறங்குது. ಅಭಿಷೇಕ ಇಳಿಯಲ್ಪಟ್ಟಿತು. கர்த்தருக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. தைரியமா பிரசங்கிக்கிறான். ಧೈರ್ಯವಾಗಿ ಅಲ್ಲಿ ಪ್ರಸಂಗ ಮಾಡಿದನು. அந்த ಅಭಿಷೇகம் ಅಲ್ಲಿ ಅಭಿಷೇಕ ಶಿಷ್ಯர்கள் ಮೇಲೆ ಇறங்குகிறது. ಶಿಷ್ಯರ ಮೇಲೆ ಇಳಿಯಿತು. ಶಿಷ್ಯರ ಮೇಲೆ ಇறங்குகிறது. ಶಿಷ್ಯರ ಮೇಲೆ ಇಳಿಯಿತು. ಅಪೊಸ್ತಲರ 1:8 ಅವர்கள் ಬಲನ್. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ಬಲವನ್ನು ಹೊಂದಿಕೊಂಡವರಾಗಿ, ಅವರು ದೇವರ ಅಭಿಷೇಕವನ್ನು ಹೊಂದಿಕೊಂಡವರಾಗಿ, ಆ ಅಭಿಷೇಕ ಬಲ, ಪರಲೋಕದ ಬಲ, ಪರಲೋಕದ ಬಲ, ಪರಲೋಕದ ಬಲ. ಆಮೆನ್, ಹalleluya, ಆಮೆನ್, ಹalleluya. ಶದರ ಬಲ ಗದನ ಜುಡಗೆ ದರೆ ಬಲ ಸ್ಯಾಂಚರೆ. ಆಮೆನ್, ಹalleluya. ಜೀಸಸ್ ಜೀಸಸ್. ஒரு 3 நாள் மீட்டிங், ಒಂದು 3 ದಿನದ ಒಂದು ಕೂಟ பிரசங்கம் பண்ணி கொண்டிருக்கிறேன். ಪ್ರಸಂಗ ಮಾಡುತ್ತಾ ಇದ್ದೇನೆ. anointing is flowing. ಆ ಅಭಿಷೇಕವು ಅಲ್ಲಿ ಆಗುತ್ತಲೇ ಇದೆ. ಫ್ರಂಟ್ ಲ ಪಾಸ್ಟರ್ಸ್ ಆರ್ ಸಿಟ್ಟಿಂಗ್. ಮುಂದಿನ ಸಾಲಿನಲ್ಲಿ ಸೇವಕರೆಲ್ಲ ಕುಳಿತುಕೊಂಡಿದ್ದರು. பின்னால ಪಬ್ಲಿಕ್ ಜನங்கள் ಚರ್ಚ್ ಪೀಪಲ್ ಆರ್ ಸಿಟ್ಟಿಂಗ್. ಅಂದ್ರೆ ಇಂದಿನ ಭಾಗಗಳಿಂದ ಸಾಲುಗಳಿಂದ ಜನರೆಲ್ಲರೂ ಮಾತ್ರವಲ್ಲ ವಿಶ್ವಾಸಿಗಳೆಲ್ಲರೂ ಸಹ ತುಂಬಿದರು. ஒரு anointing is flowing அங்க உண்டாவது. ಒಂದು ಅಭಿಷೇಕ ಅಲ್ಲಿ ಇಳಿಯಲ್ಪಟ್ಟಿತು. ஊழியக்காரங்க எல்லாம் அப்படியே சாஞ்சிட்டாங்க. ಸೇವಕರೆಲ್ಲರೂ ಹಾಗೆ ಅಭಿಷೇಕದೊಂದಿಗೆ ಬಿದ್ದು ಬಿಟ್ರು. இப்போ people எல்லாரும் முன்னால வராங்க. ಅಂದ್ರೆ ಜನರು ಹಿಂದೆ ಇದ್ದಂತ ಜನರೆಲ್ಲ ಮುಂದಕ್ಕೆ ಬಂದ್ರು. ಸಾಂಗ್ நடக்குது. ಇಲ್ಲಿ ಹಾಡು ಆಡ್ತಾ ಇದ್ರು. ನಾನು முன்னாலே நிற்கிறேன். ನಾನು ಮುಂದಗಡೆ ನಿಂತಿದ್ದೆ. ಪಬ್ಲಿಕ್ ಇಸ್ ಕಮಿಂಗ್, ಒಬ್ಬೊಬ್ಬರಾಗಿ ವರಾಂಗ. ಒಬ್ಬೊಬ್ಬರಾಗಿ ಮುಂದಕ್ಕೆ ಬರುತ್ತಿದ್ದರು. ಇவ்வளவு ದೂರ ವರಾಂಗ. ಇಲ್ಲಿ ಹತ್ತಿರವರೆಗೆ ಬರ್ತಾರೆ. ಅವರಿಗೆ ನಿಲ್ಲಲು ಸಾಧ್ಯವಾಗಲಿಲ್ಲ. கீழே விழுந்துட்டே இருக்காங்க. ಅವರು ಹಾಗೆ ಕೆಳಗಡೆ ಬೀಳುತ್ತಲೇ ಇದ್ದರು. அவங்களை இழுத்துட்டு போய் மூலையில போடுறாங்க. ಅಂದ್ರೆ ಎಳ್ಕೊಂಡು ಹೋಗಿ ಆ ಕಡೆ ಇಡ್ತಾ ஆவியானவர் நிரம்ப மக்கள் வந்துட்டே இருக்காங்க. ದೇವರಾತ್ಮರು ತುಂಬಲ್ಪಡುತ್ತಾ ಜನರು ಬರ್ತಲೇ ಇದ್ದರು. இப்படி வந்து கொண்டே இருக்கும்போது ಬರುತ್ತಲೇ ಇರುವಂತ ವೇಳೆಯಲ್ಲಿ அந்த லாஸ்ட்ல ஒரு லேடி ஏஞ்சிக்கறாங்க. ಹೌದು, ಕೊನೆಯದಾಗಿ ಒಂದು ಸ್ತ್ರೀ ಎದ್ದರು. திடீரென்று அவங்கள பார்த்து நான் சொல்றேன், ಕೂಡಲೇ ಅವರನ್ನು ನೋಡಿ ಈ ಪ್ರಕಾರವಾಗಿ ಹೇಳಿದೆ, ಸ್ಟಾಪ್ ಇಟ್, ನಿಲ್ಲಿಸಿ, அவங்கள நிறுத்துங்க, ಅವರನ್ನು ನಿಲ್ಲಿಸಿ. அம்மா நீ வராதீங்க. ಅಮ್ಮ ನೀವು ಬರಬೇಡಿ. why ஏன் தெரியாது எனக்கு. ಯಾಕೆ ಅಂತ ಹೇಳಿ ಗೊತ್ತಿಲ್ಲ. அவங்கள மட்டும் வராதீங்கன்ற ನಾನು ಅವರಿಗೆ ನೋಡಿ ಹೇಳ್ತೆ ಬರಬೇಡಿ. ஸ்பிரிட் ஆஃப் லார்ட் ஆண்டவர் சொல்றாரு வராதே. ದೇವರಾತ್ಮ ಹೇಳಿದನು ಅವರನ್ನು ನೋಡಿ ಬರಬೇಡಿ. எனக்குள்ள ஃபீலிங், பாவம் எல்லாம் வராங்க, அந்த அம்மா மட்டும் ஏன் வரக்கூடாது. ಅಯ್ಯೋ, ಎಲ್ಲರೂ ಬರ್ತಾ ಇದ್ದಾರಲ್ಲ, ಅಮ್ಮ ಮಾತ್ರ ಯಾಕೆ ಬರಬಾರ್ದು. பார்த்தால் ನೋಡಿದ್ರೆ அவங்க பாஸ்டர் சொல்லி அனுப்பிச்சிருக்காரு, ಅವರ ಸೇವಕರು ಹೇಳಿ ಕಳಿಸಿರುತ್ತಾರೆ, நிக்கிறவங்க எல்லாம் கீழே விழுறாங்க, ನಿಲ್ಲುವವರೆಲ್ಲ ಕೆಳಗಡೆ ಬೀಳ್ತಾರೆ. இந்த ಚಂದ್ರಶೇಖರ್ ஏதோ ಮಂತ್ರ ಮಾಡಿಕೊಂಡು ಕೈಯಲ್ಲಿ ಅಂಜನಾ ಹಾಕೊಂಡು ಬರ್ತಾನೆ. ಚಂದ್ರಶೇಖರ್ ಅವರು ಏನೋ ಒಂದು ಮಂತ್ರ ಮಾಡಿ ಒಂದು ಅಂಜನವನ್ನು ಹಾಕಿಕೊಂಡು ಬಂದಿರ್ತಾರೆ. ಅವರ ಕೈ ಹಿಂಗೆ ಚಾಚಿದ್ರೆ ಎಲ್ಲ ಬೀಳ್ತಾರೆ. ಅವರು ಕೈಯನ್ನು ಚಾಚಿದ ಕೂಡಲೇ ಎಲ್ಲ ಬೀಳ್ತಾರೆ. ಆದ್ರಿಂದ ಅಮ್ಮ ನೀನು ಹೋಗು ಮೀಟಿಂಗ್ಗೆ, ಕೈ ಚಾಚಿದ್ರು ತಲೆ ಮೇಲೆ ಕೈ ಇಟ್ಟು ಬೀಳ್ಬೇಡ, ಕೈಯಲ್ಲಿ ಏನು ಹಚ್ಕೊಂಡು ಬಂದಿದ್ದಾನೆ ನೋಡ್ಕೊಂಡು ಬಾ ಅಂತ ಕಳಿಸಿದ್ದಾನೆ. ಅಂದ್ರೆ ಅವ್ರ ಕೈಯಲ್ಲಿ ಏನೋ ಹಚ್ಕೊಂಡು ಬಂದಿದ್ದಾರೆ, ಅದು ಇದೆಯಾ ಇಲ್ವಾ ಅಂತೇಳಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಅವರನ್ನು ಕಳಿಸಿದ್ರು. நம்முடைய புத்தியை கூட ஆண்டவர் அறிவார். ನಮ್ಮ ಬುದ್ಧಿಯನ್ನು ಸಹ ದೇವರು ಅರ್ಥವನಾಗಿದ್ದಾನೆ. ಕೆಟ್ಟ ಆಲೋಚನೆಯಿಂದ ಸಭೆಗೆ ಬರಬೇಡ. ಕೆಟ್ಟ ಆಲೋಚನೆಯನ್ನು ಮಾಡಿಕೊಂಡು ಸಭೆಯ ಒಳಗಡೆ ಬರಬಾರದು. ಆಲೋಚನೆಯಿಂದ ನೀನು ಕೂತ್ಕೋಬೇಡ. ಕೆಟ್ಟ ಆಲೋಚನೆಗಳನ್ನು ಮಾಡಿಕೊಂಡು ಇಲ್ಲಿ ಸಭೆಯ ಒಳಗಡೆ ಕೂತ್ಕೊಳ್ಬಾರ್ದು. ಹಣ ಕೊಟ್ರೆ ವರ ಸಿಗುತ್ತೆ ಅಂತ ಅನ್ಕೋಬೇಡ. ಹಣವನ್ನು ಕೊಟ್ರೆ ವರ ಸಿಗ್ತದೆ ಅಂತೇಳಿ ಎಂದಿಗೂ ಸಹ ನಾವು ತಿಳ್ಕೊಳ್ಬಾರ್ದು. கடவுளுக்கு ஸ்தோத்திரம். உண்மையான அபிஷேகத்துக்காய் வருவோம். ನಿಜವಾದಂತ ಅಭಿಷೇಕಕ್ಕೋಸ್ಕರವಾಗಿ ನಾವು ಬರಬೇಕು. அந்த வல்லமை இறங்குது. ಆ ಒಂದು ಬಲವು ಇಳಿದು ಬರುತ್ತದೆ. அந்த அபிஷேகம் இறங்குது. ಅಭಿಷೇಕ ಇಳಿದು ಬರುತ್ತದೆ. கடவுளுக்கு நன்றி. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. அந்த அபிஷேகம் தான் பேதுரு மேல இறங்குது. ಆ ಒಂದು ಅಭಿಷೇಕವೇ ಪೇತ್ರನ ಮೇಲೆ ಇಳಿದು ಬಂತು. அபிஷேகம் 120 பேர். ಆ ಒಂದು ಅಭಿಷೇಕವು 120 ಜನರ ಮೇಲೆ ಇಳಿಯಿತು. ಅಷ್ಟೇ பேರು ಬೆಲನ್ ಅடைந்தார்கள். ಅಷ್ಟು ಜನರು ತುಂಬಲ್ಪಟ್ಟವರಾದರು. ಬೆಲನ್, ಸ್ಟ್ರೆಂತ್, அத்தனை பேர் பெலன் அடைந்தார்கள். ಅಷ್ಟು ಜನರು ಸಹ ಒಂದು ಬಲವನ್ನು ಹೊಂದಿಕೊಂಡರು. அந்த ಆವಿಯಾನವರು ಅವರ ಮೇಲೆ ಇறங்கினார். ಆ ಒಂದು ದೇವರ ಆತ್ಮನ ಅವರ ಮೇಲೆ ಇಳಿದು ಬಂದದನ್ನು ನಾವು ನೋಡುತ್ತೇವೆ. ಬೆಲನ್ ಅடைந்து ಅವರು ಬಲವನ್ನು ಹೊಂದಿಕೊಂಡವರಾಗಿ. கடவுளுக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. Oh my Jesus. ಓ ದೇವರಾತ್ಮನೇ ನಿಮಗೆ ಕೋಟಿ ಸ್ತೋತ್ರ. இந்த சபையில எத்தனை பேர் பெலனா இருப்போம். ಈ ಒಂದು ಸಭೆಯಲ್ಲಿ ಎಷ್ಟು ಜನ ಬಲವುಳ್ಳವರಾಗಿ, எத்தனை பேர் சத்துருவை துரத்துகிறவர்களா இருக்கிறோம். ಎಷ್ಟು ಜನ ಶತ್ರುಬಾಧವನ್ನು ಓಡಿಸುವವರಾಗಿದ್ದೇವೆ. எத்தனை பேர் சோதனையை ஜெயிக்கிறவர்களா இருக்கிறோம். ಎಷ್ಟು ಜನರು ಶೋಧನೆಗಳನ್ನು ಜಯಿಸುವವರಾಗಿದ್ದೇವೆ. ಯೇಸು 40 நாள் ಅಭಿಷೇಕத்தோடு வருகிறார். ಯೇಸು 40 ದಿನ ಅಭಿಷೇಕವು ತುಂಬಲ್ಪಟ್ಟವನಾಗಿ ಬಂದನು. கடவுளுக்கு ஸ்தோத்திரம். ಕರ್ತನಿಗೆ ಸ್ತೋತ್ರ. ஒருத்தர் இப்படி சொன்னாரு, ಒಬ್ಬರು ಈ ಪ್ರಕಾರವಾಗಿ ಹೇಳಿದ್ರು ಟಿವಿಯಲ್ಲಿ
30-40 ದಿನ ಉಪವಾಸ ಮಾಡುವ ಶಕ್ತಿಗಿಂತ 30-40 ದಿನ ಉಪವಾಸ ಮಾಡುವ ಶಕ್ತಿಗಿಂತಲೂ ಡ್ಯಾನ್ಸ್ ಆಡುತ್ತಾರಲ್ಲ ಆಗ ಸಿಗುವ ಶಕ್ತಿ ಜಾಸ್ತಿ ಅಂತೆ. ಡ್ಯಾನ್ಸ್ ಮಾಡುವಾಗ ನೃತ್ಯ ಮಾಡುವಾಗ ಸಿಗುವಂತಹ ಶಕ್ತಿ ಬಹಳ ದೊಡ್ಡದು ಅಂತ. ಬೇರೆ ಡ್ಯಾನ್ಸ್ ಮಾಡಿದ್ರೆ ಸಾಕ? ಕೇವಲ ಡ್ಯಾನ್ಸ್ ಮಾಡಿದ್ರೆ ಸಾಕ? ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ತಂದೆಯನ್ನು ನೋಡಿ ದೇವರ ಶಕ್ತಿ ಹೊಂದುವುದೇ. ಅಂದ್ರೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಮುಖವನ್ನು ನೋಡಿ ಶಕ್ತಿಯನ್ನು ಹೊಂದಿಕೊಳ್ಳುವಂತದ್ದೇ. ஆனா இப்போ அப்படி இல்ல. ಆದ್ರೆ ಈಗ ಆ ರೀತಿಯಲ್ಲಿ ಅಲ್ಲ. ಓರೋ ಟಪಾಂಗು ಡ್ಯಾನ್ಸ್ ಅಣ್ಣ போத ಚರ್ಚಿல ವಲ್ಲಮ ವರ್ದ. ಅಂದ್ರೆ ಒಂದು ಸ್ವಲ್ಪ ನೃತ್ಯ ಮಾಡಿದ ಕೂಡಲೇ ಸಾಕು ಅವಲ್ಲಿ ಅಭಿಷೇಕ ಬರ್ತದೆ ಅಂತ ಹೇಳ್ತಾರೆ. நல்ல ஜபிக்க அந்நிய பாஷை பேச ಆವಿಲೆ நிரம்புனதாய ಶಕ್ತಿ கிடைக்குது. ಹೊಂದಿಕೊಂಡಂತ ಇರುವುದಾದ್ರೆ ಮಾತ್ರ ಅಭಿಷೇಕ ಇಳಿದು ಬರುವಂತದಾಗಿರುತ್ತದೆ. ಆಮೆನ್. ಸುಮ್ಮನೆ ಡ್ಯಾನ್ಸ್ ಆಡಿದ್ರೆ ಸಾಕ? ಸುಮ್ಮನೆ ಡ್ಯಾನ್ಸ್ ಮಾಡಿದ್ರೆ ಸಾಕಾಗ್ತದೆ? ಬೇರೆ ನೃತ್ಯ ಸಾಕ? ಕೇವಲ ನೃತ್ಯ ಸಾಕ? ಸ್ವಾಮಿ ಅಲ್ಲಿ ಹೋಗಿ ಅಡವಿಲಿ ಹೋಗಿ 40 ದಿನ ಡ್ಯಾನ್ಸ್ ಮಾಡಿದ್ನಾ? ಬೇರೆ ಡ್ಯಾನ್ಸ್? ಯೇಸು ಕ್ರಿಸ್ತನು ಅಡವಿಗೆ ಹೋಗಿ ಕೇವಲ 40 ದಿನ ಅಲ್ಲಿ ನೃತ್ಯ ಮಾಡಿದ್ನಾ? ಏಮಪ್ಪ ಟಪಾಂಗು ಚಾಕದ್ನ ಅಲ್ಲಿ 40 ದಿನ ನೃತ್ಯ ಮಾಡಿದ್ರಾ? ತಂದೆಯೊಂದಿಗೆ ಮಾತಾಡ್ತಾ ಇದ್ನು, ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾನೆ. ಆಮೆನ್. ಏನ್ರಿ ಅಲ್ಲೇಲಿಯ ಜೋರಾಗಿಲ್ವೇ ರೀ? ತಂದೆಯೊಂದಿಗೆ ಮಾತಾಡುವಂಥದ್ದು. ಆಮೆನ್. ಪರಲೋಕದಿಂದ ಇಳಿದು ಬರುವಂತ ಅಭಿಷೇಕ. ಆಮೆನ್. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. நுகங்கள் முறிக்கப்படும். ನೊಗಗಳು ಮುರಿಯಲ್ಪಡುತ್ತದೆ. உன்னை ஸ்ட்ரெಂತ್ ஆக்கும், உன்னை பலனாக்கும். ನಿನ್ನನ್ನು ಬಲಪಡಿಸುತ್ತದೆ. ಮಾತ್ರ ಬಲ ನಿನ್ನನ್ನು ಚೈತನ್ಯಪಡಿಸುತ್ತದೆ. உன்னை அபிஷேகமாக்குகிறது. ನಿನ್ನನ್ನು ಅಭಿಷೇಕನಾಗಿ ಮಾರ್ಪಡಿಸುತ್ತದೆ. ஒரு வல்லமை உள்ளவனாய் மாக்குகிறது. ಒಂದು ಬಲವುಳ್ಳವನಾಗಿ ಕರ್ತನ ನಿನ್ನನ್ನು ಮಾರ್ಪಡಿಸುತ್ತಾನೆ. ஒரு வல்லமை நிறைந்தவனாய் இருப்பாய். ಒಂದು ಬಲವನ್ನು ಹೊಂದಿದವನಾಗಿರುತ್ತಿ. You receive the strength of God. ಆ ಒಂದು ಬಲವನ್ನು ಯೇಸುವಿನ ನಾಮದಲ್ಲಿ ನೀ ಹೊಂದಿಕೋ. ಯಾರ ಮೇಲೆ ಅಭಿಷೇಕ ಬರುತ್ತಾ ಅವರು ಬಲ ಹೊಂದಿದವರು. ಯಾರ ಮೇಲೆ ಅಭಿಷೇಕ ಬರುತ್ತದೆ ಅವರೆಲ್ಲರೂ ಬಲವನ್ನು ಹೊಂದಿಕೊಂಡವರಾಗಿರುತ್ತಾರೆ. ಆಮೆನ್. ಯೆಸ್. ಆಮೆನ್. ಈ ಸಭೆ ಬಲವುಳ್ಳ ಸಭೆ. ಈ ಒಂದು ಸಭೆಯು ಬಲವುಳ್ಳಂತ ಸಭೆಯಾಗಿರುತ್ತದೆ. ಬಲಹೀನ ಸಭೆ ಅಲ್ಲ. ಬಲಹೀನವಾದಂತ ಸಭೆ ಅಲ್ಲ. ಎಲ್ಲಿ ಅಭಿಷೇಕ ಇಲ್ಲವೋ ಅಲ್ಲಿ ದೇವರ ಬಲ ಇಲ್ಲ. ಎಲ್ಲಿ ಅಭಿಷೇಕ ಇಲ್ಲವೋ ಅಲ್ಲಿ ದೇವರ ಬಲ ಇಲ್ಲ. ಎಲ್ಲಿ ಅನ್ಯ ಭಾಷೆ ಟಂಗ್ಸ್ ಇಲ್ಲವೋ ಅಲ್ಲಿ ಬಲ ಸಭೆ. ಎಲ್ಲಿ ಅನ್ಯ ಭಾಷೆ ಇಲ್ಲವೋ ಎಲ್ಲಿ ಅಭಿಷೇಕ ಇಲ್ಲವೋ ಅದು ಬಲಹೀನವಾದಂತ ಸಭೆ ಆಗಿರುತ್ತದೆ. ಅವರ ಮೇಲೆ ಹಲೋ ಅಭಿಷೇಕ ವರಂಬೋದು ಎಲ್ಲರೂ ಅನ್ಯ ಭಾಷೆ ಪೇಸನ. ಅಲ್ಲಿ ಅಭಿಷೇಕ ಬಂದ ಕೂಡಲೇ ಎಲ್ಲರೂ ಸಹ ಅನ್ಯ ಭಾಷೆಗಳನ್ನು ಮಾತನಾಡುತ್ತಿದ್ದರು. ಇಲ್ಲಿ ಏನು ಮಾತಾಡ್ತೀರಾ ನೀವು? ಇಲ್ಲಿ ನೀವೇನು ಮಾತನಾಡುತ್ತಿರ್ತೀರಿ? ಅವ್ರಿಗೆ ಪಕ್ಕ ಕೂತ್ಕೊಂಡು ಕತೆ ಮಾತಾಡ್ತಾ ಇರ್ತಾರೆ. ಅವರಿಗೆ ಇವರ ವಿಷಯ ಅವರ ವಿಷಯ ಇವರು ಈ ರೀತಿಯಲ್ಲಿ ಕತೆಗಳನ್ನು ಮಾತನಾಡ್ತಾ ಇರ್ತಾರೆ. ಅವರವರು ಗುಂಪುಗಳು, ಅವರವರ ಗುಂಪುಗಾರಿಕೆಗಳು. ನಾನು ಪೇತ್ರ ಗುಂಪು, ನಾನು ಪೇತ್ರನ ಗುಂಪು, ನಾನು ಪೌಲ ಗುಂಪು, ನಾನು ಪೌಲನ ಗುಂಪು, ನಾನು ಅಪೋಲೋ ಗುಂಪು, ನಾನು ಅಪೋಲೋ ಗುಂಪಾಗಿದ್ದೇನೆ. ನೀನು ಯಾವ ಗುಂಪು? ಹಾಗಾದ್ರೆ ನೀವು ಯಾವ ಗುಂಪು? ಒಂದೇ ಮಾತೆಲ್ಲ ನೀವೆಲ್ಲರೂ ಅಭಿಷೇಕದ ಗುಂಪು. ಆಮೆನ್. ಆಮೆನ್. ಒಂದೇ ಒಂದು ಮಾತನ್ನ ಹೇಳ್ತೇನೆ, ಇವೆಲ್ಲರೂ ಅಭಿಷೇಕದ ಗುಂಪಾಗಿರ್ಬೇಕು. ಆಮೆನ್. ಕೂಡ ಚರ್ಚೆ, ಅದರಲ್ಲೂ ಚರ್ಚೆ. ಏನಂಗೋ ಕೊರಿಂಥಿ ಸಭೆ ಕೂಡ ಸಭೆದ. ಕೊರಿಂಥ ಸಭೆಯು ಸಭೆಯೇ. ಆನಾ ಪೌಲ್ ಬಂದದ ಅವ್ರ ಎಲ್ಲರಿಗೂ ಖುಷಿ ಅಂದ್ರೆ ಪೌಲನು ಬಂದಾಗ ಮಾತ್ರ ಕೆಲವೊಬ್ಬರಿಗೆ ಖುಷಿ ಆಗಿರ್ತದೆ. ಪೇತ್ರ ಬಂದ್ರೆ ಇನ್ನೂ ಸ್ವಲ್ಪ ಜನಕ್ಕೆ ಖುಷಿ. ಅಂದ್ರೆ ಪೇತ್ರ ಬಂದ್ರೆ ಇನ್ನೂ ಕೊಂಚ ಪೇருக்கு ಕೊಂಚ ಸಂತೋಷ ಜಾಸ್ತಿ. ಪೌಲ್ ಬಂದ್ರೆ ಒಂದು ಗುಂಪು, ಪೌಲ வரப்போது ஒரு கும்பு, ಪೇತ್ರ ಬಂದ ஒரு ಗುಂಪು, ಪೇತ್ರನ ಬಂದಾಗ ಇನ್ನೊಂದು ಗುಂಪು. ಅಪೋಲೋ ಬರುವ ಈಸ್ ವೆರಿ ಏನಂಗ ನಲ್ಲ ಇವಾಂಜಲಿಸ್ಟ್ ಅಂಗಿಕ್ಕೆ ಓಡಿ ಪ್ರಸಂಗ ಮಾಡ್ರ ಅವನಿಗೂ ಒಂದು ಗುಂಪು. ಅಪೋಲೋ ಬಂದ್ರೆ ಇಲ್ಲಿಯೂ ಅಲ್ಲಿ ಒಳ್ಳೆ ರೀತಿಯಲ್ಲಿ ಸುವಾರ್ತಿಕನಾಗಿದ್ದಾನೆ ಅವನಿಗೂ ಒಂದು ರೀತಿಯ ಗುಂಪು. ಗುಂಪುಗಳು ಮಾಡೋಕ್ಕಲ್ಲ, ಗುಂಪುಗಳನ್ನು ಮಾಡುವುದಕ್ಕಾಗಿ ಅಲ್ಲ, ಅಭಿಷೇಕದಿಂದ ತುಂಬಲ್ಪಡುವಂತ ಒಂದು ಗುಂಪು. ಅಭಿಷೇಕದಿಂದ ತುಂಬಲ್ಪಡುವಂತ ಒಂದು ಗುಂಪಾಗಿರಬೇಕು. ಯೇಸು ನಾಮದಲ್ಲಿ ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಆಮೆನ್. ಯೇಸು ನಾಮದಲ್ಲಿ ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ, ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಅಭಿಷೇಕ ಇಲ್ಲದ ಹಾಡು, ಅಭಿಷೇಕ ಇಲ್ಲದ ಚರ್ಚು, ಅಭಿಷೇಕ ಇಲ್ಲದ ಸೇವೆನಾ? ಅಭಿಷೇಕ ಇಲ್ಲದಿರುವಂತಹ ಹಾಡು, ಅಭಿಷೇಕ ಇಲ್ಲದಿರುವಂತಹ ಸಭೆ, ಅಭಿಷೇಕ ಇಲ್ಲದಿರುವಂತಹ ಒಂದು ಕೂಡಿ ಬರುವಂಥದ್ದು ಅದು ಸಭೆ ಆಗಿರ್ತದಾ? ಸ್ಟ್ರೆಂತ್, ದೇವರ ಬಲ, ಪವರ್, ಬಲ, ಪವರ್, ಶಕ್ತಿ, ಪವರ್, ಶಕ್ತಿ. ಆಮೆನ್. ಜೀಸಸ್. ಪವರ್ ಹೊಂದಿಕೋ, ಶಕ್ತಿಯನ್ನು ಹೊಂದಿಕೊಳ್ಳಬೇಕು. ಕರೆಂಟ್ಲ ಕೈ ವೆಚ್ಚನ ಗುರ್ರ ನಡಿಗೆ ಶಾಕ್. ಅಂದ್ರೆ ಕರೆಂಟ್ ಸ್ವಿಚ್ ಅಲ್ಲಿ ಕೈ ಹಿಡಿದ ಕೂಡಲೇ ನಾವು ಗುರ್ರ ಅಂತ ಹೇಳಿ ಶಾಕ್ ಹೊಡಿತದೆ. ಯಾಕೆ? ಅದರಲ್ಲಿ ಏನಿದೆ?
ಕೈ ಇಡು ನೋಡ ಸ್ವಲ್ಪ. ಹೋಗಿ ಒಂಚೂರು ಕೈ ಹಾಕಿ ನೋಡಿ. ಅಂತೇಳಿ ಬಬ್ಬೆ ಹಾಕೊಳ್ತಾ ಇರ್ತೇವೆ. ಹಲ್ಲೆಲೂಯಾ. Praise the Lord. Praise the Lord. கடவுளுக்கு மகிமை. கர்த்தருடைய மகிமை உண்டாகவே. தேவனுக்கு ஸ்தோத்திரம். கர்த்தருடைய ஸ்தோத்திரம் உண்டாகவே. தேவனுடைய வல்லமை. ದೇವರ ಮಹಿಮೆ. கர்த்தருடைய மகிமை. ದೇವರ ಮಹಿಮೆ. தேவனுடைய வல்லமையா இருக்கிறது. ದೇವರ ಬಲವಾಗಿರುತ್ತದೆ. அதை பெற்றுக்கொள்ளணும். ಅದನ್ನು ನಾವು ಹೊಂದಿಕೊಳ್ಳಬೇಕು. வேதம் சொல்லுகிறது. ಸತ್ಯವೇದ ಹೇಳುತ್ತದೆ. ಸಂಗೀತ ಅಪೊಸ್ತಲರ 4:13. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ 13ನೇ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ. பரிசுத்த ஆவியிலே நிறைந்து ಪವಿತ್ರಾತ್ಮನಿಂದ ತುಂಬಲ್ಪಟ್ಟು அவர்கள் தைரியமாய் பிரசங்க பண்ணினார்கள். ಧೈರ್ಯದಿಂದ ಮಾತನಾಡಿದ್ದನ್ನು ನಾವು ನೋಡುತ್ತೇವೆ. ಓದಿ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. சாதாரணமான இருக்கலாம். ನೀನು ಸಾಧಾರಣವಾದಂತ ವ್ಯಕ್ತಿ ಆಗಿರಬಹುದು. when you receive the power of the anointing of the Holy Ghost, ಯಾವಾಗ ನೀನು ಪರಿಶುದ್ಧಾತ್ಮರ ಅಭಿಷೇಕವನ್ನು ಹೊಂದಿಕೊಂಡಿರುತ್ತೀಯೋ அப்பொழுது ಆಗ ಅದ್ಭುತங்களும் அதிசயங்களும் செய்யக்கூடிய வல்லமை வெளிப்படும். ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುವಂತ ಆ ಒಂದು ಕ್ರಿಯೆಗಳು ಪ್ರಕಟವಾಗುತ್ತದೆ. தீர்க்கதரிசன ஆவி வெளியே வரும். ಪ್ರವಾದನೆ ಆತ್ಮವು ಹೊರಗಡೆ ಬರುತ್ತದೆ. அல்லேலூயா. ಹಲ್ಲೆಲೂಯಾ. புனாதிகள் இடிக்கப்படும். ಆ ಒಂದು ಅಸ್ಥಿವಾರಗಳು ಕದಲಲ್ಪಡುತ್ತದೆ. பெங்களூர்ல காவேரி பவன்ல ஒரு ஆபீಸರ್ இருந்தார். ಬೆಂಗಳೂರಿನಲ್ಲಿ ಕಾವೇರಿ ಭವನ್ ಅಲ್ಲಿ ಒಂದು ಆಫೀಸರ್ ಇದ್ರು. அவருக்கு கை காலெல்லாம் ஒளிந்து போச்சு. ಅವರಿಗೆ ಕೈ ಕಾಲುಗಳೆಲ್ಲ ಬಿದ್ದೋಯ್ತು. எவ்வளோ ஹாஸ்பிடல்ல லட்சக்கணக்கு செலவு பண்ணாங்க. ಎಷ್ಟು ಹಾಸ್ಪಿಟಲ್ಗಳಿಗೆ ಕರೆದುಕೊಂಡು ಹೋಗಿದ್ದರು. ಲಕ್ಷಾನುಗಟ್ಟಲೆ ಹಣವನ್ನು ಅಲ್ಲಿ ಖರ್ಚು ಮಾಡಿದರು. ஒண்ணும் நடக்கல. ಏನು ನಡೆಯಲಿಲ್ಲ. எனக்கு ಫೋನ್ பண்ணாங்க. ನನಗೆ ಕರೆ ಮಾಡಿದ್ರು. ನಾನು அப்ப ಉಪವಾಸ ಪ್ರೇಯರ್ முடிச்சிட்டு நான் அவங்க வீட்டுக்கு போனேன். ಅಂದ್ರೆ ಉಪವಾಸ ಪ್ರಾರ್ಥನೆ ಮುಗಿಸಿ ನಾನು ಮನೆಗೆ ಹೋಗಿದ್ದೆ. ஆவியானவரே, ದೇವರಾತ್ಮನೇ, ಈ ಮನೆ ಮೇಲೆ ಇறங்குங்க. ಈ ಮಗನ ಮೇಲೆ ಇಳಿದು ಬಾ. இந்த வீட்டு ಮೇಲೆ இறங்குங்க. ಈ ಮನೆಯ ಮೇಲೆ ಇಳಿದು ಬಾ. பரிசுத்த ஆவியானவரே, ಪರಿಶುದ್ಧಾತ್ಮನೇ, நான் பேண்ட் கீண்ட் ஒண்ணே எடுத்துட்டு போல. ನಾನು ಬ್ಯಾಂಡ್ ಗೀಂಡ್ ಎಲ್ಲ ಏನು ತೆಗೆದುಕೊಂಡು ಹೋಗಲಿಲ್ಲ. ஒரு அபிஷேகத்தோடு போனேன். ಒಂದು ಅಭಿಷೇಕದೊಂದಿಗೆ ஒரு ಹೋದೆ. anointing ஓடு ಒಂದು ಅಭಿಷೇಕದೊಂದಿಗೆ ಹೋದೆ. ரிசீவ் ಅವರ ಪರಿಶುದ್ಧ ಪರಲೋಕத்தில் இருக்கிற ஆவியோடு நம்ம போக வேண்டும். ಆ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡವರಾಗಿ ನಾವು ಹೋಗಬೇಕು. பரலோகத்தில் இருக்கிற பரிசுத்த ஆவினால நிரப்பப்பட்டவர்களாய் போகணும். ಅಂದ್ರೆ ನಾವು ಪರಲೋಕದ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡವರಾಗಿ ನಾವು ಹೋಗಬೇಕು. தனியா போக கூடாது. ஆவியானவரோடு ஆவியிலே நிரப்பப்பட்டவர்களாய் போகணும். ದೇವರಾತ್ಮನಿಂದ ತುಂಬಲ್ಪಟ್ಟವರಾಗಿ ದೇವರಾತ್ಮನೊಂದಿಗೆ ನಾವು ಹೋಗುವವರಾಗಿರಬೇಕು. அப்படி போய் அந்த வீட்ல ஜெபிக்கும்போது ಆ ರೀತಿಯಲ್ಲಿ ನಾವು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದಾಗ அந்த ராத்திரி ಆ ರಾತ್ರಿ ಅವರ ಮನೆಯ புனாதி, ಅವರ ಮನೆಯ ಅಸ್ಥಿವಾರ புனாதி ಒಡೆஞ்சி, ಆ ಅಸ್ಥಿವಾರ ಹೊಡೆದು, அந்த அவங்க வீட்டு புனாதிக்கு புனாதி வெடிஞ்சி, ಆ ಒಂದು ಅಸ್ಥಿವಾರ ಹೊಡೆದು உள்ள இருக்கிற தகடு, ಆ ಒಳಗಡೆ ಇದ್ದಂತ ಒಂದು ತುಂಡುಗಳು, ತಾಮ್ರದ ತುಂಡುಗಳು, ಅಮ್ಮ ಚಿಕ್ಕ ಚಿಕ್ಕ ಮಡಿಕೆಗಳು, ಚಿಕ್ಕ ಚಿಕ್ಕ ಒಂದು ಮಡಿಕೆಗಳು, ಹಳೆಯ ಹೂವು, ಹಳೆಯ ಹೂಗಳು ಅದು வெடிஞ்சு தானா வெளியே வருது. ಅದು ಹೊಡೆಯಲ್ಪಟ್ಟು ಹೊರಗೆ ಬಂದದನ್ನು ನಾನು ನೋಡಿದೆ. ನಾಟ್ ಮಮ್ಟಿ ಗಡ್ಪಾರ ತಕೊಂಡು ಹೋಗಿಲ್ಲ. ನಾನು ಏನೋ ದೊಡ್ಡ ಸಾಮಾನುಗಳು ತಕೊಂಡು ಹೋಗಿ ಎಲ್ಲ ಹೊಡೆದಾಕ್ಲಿಲ್ಲ. ಆ ಒಂದು ಆರೆ ಪಿಕ್ಕಾಸುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ನಾನು ಅದ ಎಲ್ಲವನ್ನು ಹೊಡೆಯಲಿಲ್ಲ. ಓನ್ಲಿ ಪವರ್ ಆಫ್ ಗಾಡ್. ದೇವರ ಅಭಿಷೇಕವನ್ನು ಹೊಂದಿಕೊಂಡು ಹೋಗಿದ್ದೆ. ದೇವರ ಅಭಿಷೇಕ, ಪವರ್ ಆಫ್ ಹೋಲಿ ಗೋಸ್ಟ್, ದೇವರ ಆತ್ಮನ ಅಭಿಷೇಕ. அந்த புனாதி வெடிது. ಆ ಒಂದು ಇದ್ದಂತ ಸ್ಥಳ ಹೊಡೆಯಲ್ಪಟ್ಟಿತು. ಉಳ್ಳ ಇರ್ಕರೆ ಯಾವಾಗ ಇಟ್ಟರೋ ಗೊತ್ತಿಲ್ಲ ಪಾಸ್ಟರ್ ಅಂತ ಇದ್ದಾರೆ. ಅವರು ಹೇಳಿದ್ರು ಎಪ್ಪೋ ಇಚ್ಚಾಗೋ ತೆರಲೆ ಪಾಸ್ಟ್ರೆ. அந்த தகடு மேல வந்துகுது. ಆ ಒಂದು ತಗಡು ಹೊರಗಡೆ ಬಂತು. அந்த தகடுல எல்லார பேர் எழுதிக்கிறாங்க. ಆ ತಗಡಿನ ಮೇಲೆ ಎಲ್ಲರ ಹೆಸರುಗಳು ಬರೆಯಲ್ಪಟ್ಟಿತು. அவங்க வீட்ல இருக்கிற எல்லா பேர், ಅವರ ಮನೆಯಲ್ಲಿದ್ದಂತ ಎಲ್ಲಾ ಹೆಸರುಗಳು ಬರೆಯಲ್ಪಟ್ಟಿತು. ಯಾವಾಗ புனாದಿಯಲ್ಲಿ ಇಟ್ಟರೋ ಗೊತ್ತಿಲ್ಲ. ಎಪ್ಪೋ ಹಂಗ ಕೀಳೆ ವೆಚ್ಚಿರುந்தாಗೋ ತೆರೀಲೆ. ಆದ್ರೆ power of God, ದೇವರ ಅಭಿಷೇಕ, the power of God, ದೇವರ ಅಭಿಷೇಕ, செங்கடலை ரெண்டா பிளந்த வல்லமை, ಆ ಕೆಂಪು ಸಮುದ್ರವನ್ನು ಎರಡಾಗಿ ವಿಭಾಗ ಮಾಡಿದಂತ ಅಭಿಷೇಕ, பரலோகத்துல அக்கினி இறக்கக்கூடிய ஒரு வல்லமை, ಪರಲೋಕದಿಂದ ಅಗ್ನಿ ಇಳಿದು ಬಂದಂತ ಅಭಿಷೇಕ, ஒரு அபிஷேகம் வீட்டு மேல இறங்கும்போது, ಆ ಒಂದು ಅಭಿಷೇಕವು ಮನೆ ಮೇಲೆ ಇಳಿದಾಗ புனாதி ஒட்டஞ்சி, ಆ ಒಂದು ಬುನಾದಿ ಹೊಡೆಯಲ್ಪಟ್ಟು அந்த மந்திரங்கள் வெளியே வந்து, ಆ ಮಂತ್ರಗಳು ಹೊರಗಡೆ ಬಂದು, அவர் நல்லா ஆயிட்டு இப்ப ஓடாடுறாரு. ஹalleluya. ಒಳ್ಳೆಯದಾಗಿ ಅವರು ಈ ಕಡೆ ಆ ಕಡೆ ಒಳ್ಳೆ ರೀತಿಯಲ್ಲಿ ಓಡಾಡುತ್ತಾ ಇದ್ದಾರೆ. ಆಮೆನ್. ಕೈ ಕಾಲೆಲ್ಲ நல்லா ಆಯ್ತು. ಕೈ ಕಾಲುಗಳೆಲ್ಲ ಸರಿಯಾಯಿತು. ಆಮೆನ್. ಹalleluya. That anointing of power, ಆ ಒಂದು ಪರಲೋಕದ ಅಭಿಷೇಕ, ಅಭಿಷೇಕ ಹುಚ್ಚರಾಗಿ ಎನಿಸಲ್ಪಟ್ಟರು ಪರವಾಗಿಲ್ಲ. ಅವರು ಯಾರೇ ನಮ್ಮನ್ನು ಹುಚ್ಚರು ಅಂತ ಹೇಳಿದ್ರು ಪರವಾಗಿಲ್ಲ. ನಮಗೆ ಬೇಕಾಗಿದ್ದ ಅಭಿಷೇಕ, ನಮಗೆ ಬೇಕಾಗಿರುವಂತದ್ದು ಅಭಿಷೇಕ ಅಷ್ಟೇ. ಅಷ್ಟೇ. ಅನಾಯಿಂಟಿಂಗ್, ಅಭಿಷೇಕ, ಅನಾಯಿಂಟಿಂಗ್, ಅಭಿಷೇಕ, ಅನಾಯಿಂಟಿಂಗ್. ಹಲ್ಲೆಲೂಯಾ. ಧೈರ್ಯವಾಗಿ, ಧೈರ್ಯವಾಗಿ, ಧೈರ್ಯವಾಗಿ பேய்களும் பிசாசுகளும் நடுங்குற ஒரு தைரியத்தை, ಸೈತಾನನು ಭೂತಗಳು ನಡುಗುವಂತ ರೀತಿಯಲ್ಲಿ ಅಭಿಷೇಕ வரும்போது, ಅಭಿಷೇಕ ಬರುವಾಗ, that
பவர், ಆ ಒಂದು ಬಲ, சிங்கத்தை போல் ஒரு தைரியம் கிடைக்கும். ಸಿಂಹದ ಹಾಗೆ ಒಂದು ಬಲವು ಧೈರ್ಯ ಉಂಟಾಗುತ್ತದೆ. ಆಮೆನ್. சிங்கம் நடக்கும் போது, ಸಿಂಹವು ನಡೆಯುವಂತ ವೇಳೆಯಲ್ಲಿ, சிங்கம் நடக்கும் போது ಸಿಂಹವು ನಡೆಯುವಂತ ವೇಳೆಯಲ್ಲಿ மற்ற எல்லாம் எப்படி பயப்படுமோ, anointed person நடக்கும் போது சத்துருகள் நடுங்கும். ಬೇರೆ ಎಲ್ಲ ಪ್ರಾಣಿಗಳು ಯಾವ ರೀತಿಯಲ್ಲಿ ಮಾರ್ಗವನ್ನು ಬಿಟ್ಟು ಹೋಗಿ ಭಯಪಡುತ್ತದೆ, ಅದೇ ಪ್ರಕಾರವಾಗಿ ಅಭಿಷೇಕವನ್ನು ಹೊಂದಿಕೊಂಡಂತ ವ್ಯಕ್ತಿ ನಡೆದುಕೊಂಡು ಹೋಗುವಾಗ ಬೇರೆ ಎಲ್ಲರೂ ಸಹ ನಡುಗುವವರಾಗಿರುತ್ತಾರೆ. ಆಮೆನ್. நீதிமொழிகள் 28:1 சொல்லுது, சிங்கத்தை போல் ஒரு தைரியம். ಅಂದ್ರೆ ನಾವು ನೋಡುತ್ತೇವೆ ಸಿಂಹದ ಹಾಗೆ ಒಂದು ಧೈರ್ಯ. ಹಲ್ಲೆಲೂಯಾ. ಇಲ್ಲಿ ಕೂತಿರುವ ವಿಶ್ವಾಸಿಗಳೆಲ್ಲ ಸಿಂಹದ ಹಾಗೆ ಧೈರ್ಯವುಳ್ಳವರಾಗಿರಬೇಕು. ಇಲ್ಲಿ ಕುಳಿತುಕೊಂಡಿರುವಂತ ಪ್ರತಿಯೊಂದು ವಿಶ್ವಾಸಿಗಳು ಸಿಂಹದ ಹಾಗೆ ಧೈರ್ಯವುಳ್ಳವರಾಗಿರಬೇಕು. ಚಪ್ಪಾಳೆ 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 ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸುವ. ಕೇಳಿಸಿಲ್ಲ ಜೋರ ಚಪ್ಪಾಳೆ. ಕೇಕಿರದಲ್ಲೇ ಜೋರ ಚಪ್ಪಾಳೆ 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 ಕೈ ತಟ್ಟು. ಆಮೆನ್. That anointing, ಆ ಒಂದು ಅಭಿಷೇಕ I want, ನನಗೆ ಬೇಕು ದೇವರೇ. I want, ನನಗೆ ಬೇಕು ದೇವರೇ. ಆಮೆನ್. I want more. ನನಗೆ ಬೇಕು ದೇವರೇ, ಹೆಚ್ಚಾಗಿ ಬೇಕು, ಹೆಚ್ಚಾಗಿ ಬೇಕು, ಹೆಚ್ಚಾಗಿ ಬೇಕು, ಹೆಚ್ಚಾಗಿ ಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. ಆಮೆನ್. ನನ್ನ ತಲೆ ಮೇಲೆ ಸುರಿತಾನೆ ಇರಲಿ. ನನ್ನ ತಲೆ ಮೇಲೆ ಯಾವಾಗಲೂ ಸುರಿತಲೇ ಇರಲಿ ದೇವರೇ. ಜ್ಞಾನ ಕಡಿಮೆ, ವಿದ್ಯೆ ಕಡಿಮೆ, ಮಾತಾಡಕ್ಕೂ ಗೊತ್ತಿಲ್ಲ ನನಗೆ. ನನಗೆ ಜ್ಞಾನ ಕಡಿಮೆ, ವಿದ್ಯೆ ಕಡಿಮೆ, ಎಲ್ಲವೂ ಏನು ಗೊತ್ತಿಲ್ಲ, ಮಾತಾಡ್ಲಿಕ್ಕೂ ಗೊತ್ತಿಲ್ಲ. ಆದ್ರೆ ஆனால் ಅಲ್ಲಿ ಹೋದಾಗ அங்க போன போது that anointing power, அந்த ಅಭಿಷೇಕத்திலே ವಲ್ಲಮೈனால் ಆ ಸ್ಥಳವನ್ನೇ ಕದಲಿಸುತ್ತೆ. ಹಲ್ಲೆಲೂಯಾ. ಆ ಒಂದು ಸ್ಥಳವನ್ನೇ ಕದಲಿಸುತ್ತದೆ. ಕಾರಣವೇನೆಂದರೆ அந்த ಒಂದು ಅಭಿಷೇಕವೇ ನುಕಗಳನ್ನು ಮುರಿದಾಕುವಂತದ್ದಾಗಿರುತ್ತದೆ. அந்த அபிஷேகம் தான் பலன் தரும். ಆ ಒಂದು ಅಭಿಷೇಕವೇ ನಮಗೆ ಬಲವನ್ನು ಪಡಿಸುವಂತದ್ದಾಗಿರುತ್ತದೆ. அந்த ಅಭಿಷೇகம் தான் ಆ ಒಂದು ಅಭಿಷೇಕವೇ ನನಗೆ ಧೈರ್ಯ ಕೊಡುತ್ತದೆ. ಧೈರ್ಯ 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 ಕೊಡುತ್ತದೆ. ಧೈರ್ಯ. ಆಮೆನ್. ಅಭಿಷೇಕ ಇಲ್ಲದೆ ಹೋದರೆ ಯಾವ ಒಂದು ಬಲವೂ ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ that power, ಆ ಒಂದು ಬಲ, that anointing, ಆ ಒಂದು ಅಭಿಷೇಕ, mighty God, ದೈವಿಕವಾದಂತ ಬಲ, ಕಡಲಕ್ಕೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ತಲೆ ಮೇಲೆ ಇರಂಗನು, ನಿಮ್ಮ ತಲೆಯ ಮೇಲೆ ಇಳಿಯಲ್ಪಡಲಿ. you receive, ಅದನ್ನು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿರಿ. you receive, ಯೇಸುವಿನ ನಾಮದಲ್ಲಿ. ಆಮೆನ್. ಅಭಿಷೇಕ ಇಲ್ಲದೆ ಯಾರು ಇರಬಾರದು. ಅಭಿಷೇಕ ಇಲ್ಲದೆ ಯಾರು ಸಹ ಇರಬಾರದು. ಅಷ್ಟೇ ಅಷ್ಟೇ. ಅಭಿಷೇಕದೊಂದಿಗೆ ಬದುಕೋಣ, ಅಭಿಷೇಕದೊಂದಿಗೆ ಬದುಕೋಣ, ಅಭಿಷೇಕದೊಂದಿಗೆನೇ ಸಾಯೋಣ, ಅಭಿಷೇಕದೊಂದಿಗೆನೇ ಸಾಯೋಣ. ಆಮೆನ್. ಸತ್ತ ಎಲುಬು ಮೇಲೆ ಕೂಡ ಒಂದು ಅಭಿಷೇಕ ಇದೆ. ಸತ್ತು ಹೋದಂತ ಎಲುಬಿನ ಮೇಲೆ ಸಹ ಒಂದು ಅಭಿಷೇಕ ಇದೆ. ಎಲಿಶಾ ಸತ್ತು ಡೆಡ್ ಬಾಡಿಯ ಪಡ್ತಾನೆ ಇರ್ತಾರೆ. ಎಲಿಶಾ ಸತ್ತು ಅಲ್ಲಿ ಶವವಾಗಿ ಮಲಗಿದ್ದಾನೆ. ಶವವಾಗಿದ್ದಾನೆ, ಮಣ್ಣಾಗಬೇಕು, ಶವವಾಗಿ ಮಣ್ಣಾಗಬೇಕು. ಬೇರೆ ಒಂದು ಶವ ತಕೊಂಡ್ ಬಂದು ಅದ್ರ ಮೇಲೆ ಬಿದ್ರು ಅವನು ಬದುಕುವಂತ ಅಭಿಷೇಕ. ಅಯ್ಯೋ, ಬೇರೆ ಒಂದು ಶವವು ಅವನ ಮೇಲೆ ಬಿದ್ದ ಕೂಡಲೇ ಅಲ್ಲಿ ಅವನು ಎದ್ದು ಬಂದದನ್ನು ನಾವು ಅಲ್ಲಿ ನೋಡುತ್ತೇವೆ. ಆಮೆನ್. ಎಷ್ಟು ದೊಡ್ಡ ಬಲ ನೋಡಿರಿ. ಆತನು ಈಗಾಗಲೇ ಸತ್ತೋಗಿದ್ದಾನೆ. ಈಗಾಗಲೇ ಅವನು ಎಲಿಶಾ ಸತ್ತೋಗಿದ್ದಾನೆ. ಇವನೇ ಸತ್ತೋಗಿದ್ದಾನೆ. ಇವನು ಸತ್ತು ಮೇಲೆ ಹೋದ್ರು. ಇವನು ಸತ್ತು ಮೇಲೆ ಹೋದ್ರು. ಆ ಎಲುಬಲ್ಲಿ ಒಂದು ಅಭಿಷೇಕ ಇದೆ. ಆ ಎಲುಬುಗಳ ಮೇಲೆ ಒಂದು ಅಭಿಷೇಕ ಇತ್ತು. ಆಮೆನ್. ಒಂದು ಹಲ್ಲೆಲೂಯಾ ಹೇಳ್ರಿ. ಒಂದು ಒಳ್ಳೆ ಹಲ್ಲೆಲೂಯಾ ಹೇಳುವ. ಆಮೆನ್. ಹಲ್ಲೆಲೂಯಾ. ವಾವ್. ಹಲ್ಲೆಲೂಯಾ. ವಾವ್. ಸ್ತೋತ್ರ. ಈ ಅಭಿಷೇಕ ನನಗೆ ಸಿಕ್ಕಿದಕ್ಕಾಗಿ ದೇವರಿಗೆ 1000 ಕೋಟಿ ಸ್ತೋತ್ರಗಳು. ಈ ಒಂದು ಅಭಿಷೇಕ 1000 ಕೋಟಿ ಸ್ತೋತ್ರ. ಕೋಟಿ ಕೋಟಿ ಸಾವಿರ ಸ್ತೋತ್ರ. ಸಾವಿರ ಕೋಟಿ ಕೋಟಿ ಸ್ತೋತ್ರ ಯೇಸುವಿಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅಭಿಷೇಕವಿಲ್ಲದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅಭಿಷೇಕ ತೋಡಿ, ಆದ್ರೆ ಅಭಿಷೇಕದೊಂದಿಗೆ. ಆಮೆನ್. ಓ ದಾವೀದೇ, ದಾವೀದನೇ, ನೀನು ಹಾಡುವಾಗ, ನೀನು ಸ್ತುತಿಸುವಾಗ, ನೀನು ನಡೆಯುವಾಗ, ನೀನು ಕೂರುವಾಗ, ನೀನು ಹೇಳುವಾಗ ಒಂದು anointing flow, ஒரு அபிஷேகம் இறங்கி வருது. என் பாத்திரம் நிரம்பி வழிகிறது. ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. என் பாத்திரம், ನನ್ನ ಪಾತ್ರೆ ತುಂಬಿ ಹೊರಸೂಸ್ತಾ ಇದೆ. ತುಂಬಿ ಹೊರಸೂಸುತ್ತಿದೆ. ತುಂಬಿ ಹೊರಸೂಸುತ್ತಿದೆ. flowing and going. ಸೂಸುತ್ತದೆ, ಹೊರಸೂಸುತ್ತದೆ, ಹೊರಸೂಸುತ್ತದೆ, ಹೊರಸೂಸುತ್ತಾ ಇದೆ. ರೀದಗಾಲ್ ಮನಾದರಗಳ ಶಬ್ದ ವೇದಿಕ ರೀದಗಾಲ ಜೂಡವೇದಿ ರೀಬಲಾದ ರಗದರ ಗಜರಗ ದೇರದೆ ಈದಗಲಾದಗ ರೀ ಬಲ ಬರ ಬಲ ದಿಗಡಗದರ ವೇದಿ ರೀಬಲಾದ ರೀದಗಲಾದಗ ರೀ ಬಲ 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 ಜಗದಿಗರದರ ಜಗದಗಲಾದಗ ನೀದಗನಾದಗ ರಿವರಗದರ ಬದರ ಬದರಗ ದರಗೆ. Glory, 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 glory. ಮಹಿಮೆ 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 ಮಹಿಮೆ. ಹಲ್ಲೆಲೂಯಾ. ನಾನು ಅಭಿಷೇಕಕ್ಕಾಗಿ ಬಾಳ್ಬೇಕು. ನಾನು ಅಭಿಷೇಕಕ್ಕಾಗಿ ಬಾಳ್ಬೇಕು. ದುಡ್ಡು ಬರುತ್ತೆ ಹೋಗುತ್ತೆ. ದುಡ್ಡು ಬರ್ತದೆ ಹೋಗ್ತದೆ.
ಇವತ್ತಿರೋ ದುಡ್ಡು ನಾಳೆ ಚೇಂಜ್ ಆಗುತ್ತೆ, ಇವತ್ತಿದ್ದ ಕಲರ್ ಚೇಂಜ್ ಆಗುತ್ತೆ. ಇವತ್ತಿದ್ದಂತ ಹಣ ನಾಳೆ ದಿನದಲ್ಲಿ ಹಣದ ಬಣ್ಣವೇ ಬದಲಾಗುತ್ತದೆ. ಬಟ್ ಅನಾಯಿಂಟಿಂಗ್, ಆದ್ರೆ ಅಭಿಷೇಕ ಯಾವಾಗ ನೀ ಅಭಿಷೇಕ ಬಿಡ್ರಿಯೋ, ಯಾವಾಗ ನೀನು ಅಭಿಷೇಕವನ್ನು ಕಳೆದುಕೊಳ್ಳುತ್ತೀಯೋ, ಯು ಆರ್ ಎ ಡಿಫರೆಂಟ್ ಪರ್ಸನ್. ಏನ್ ಸರ್ಟಿಫಿಕೇಟ್ ಪಾತಾಂಗಲನಾ, ನನ್ನ ಒಂದು ಸರ್ಟಿಫಿಕೇಟ್ ಅನ್ನು ನೋಡುವುದಾದರೆ ನಾನು ಫೇಲ್, ನನ್ನ ಸರ್ಟಿಫಿಕೇಟ್ ಏನಕ್ಕೂ ಉಪಯೋಗ ಇಲ್ಲ. ನನ್ನ ಸರ್ಟಿಫಿಕೇಟ್ ಯಾವುದಕ್ಕೂ ಪ್ರಯೋಜನ ಬರಲ್ಲ. 9th ಪಾಸ್ 10th ಫೇಲ್. 9th ಪಾಸ್ ಆಗಿದ್ದೇನೆ ಕಷ್ಟಪಟ್ಟು, 10th ಫೇಲ್ ಆಗಿದೆ. ದಯವಿಟ್ಟು ನಾನು ಸರ್ಟಿಫಿಕೇಟ್ ಕೇಳಬೇಡಿ, ದಯವಿಟ್ಟು ಯಾರು ಸಹ ನನ್ನ ಸರ್ಟಿಫಿಕೇಟ್ ಕೇಳಬೇಡಿ. ಆದ್ರೆ ಒಂದು ಮಾತ್ರ ಅಭಿಷೇಕ ಹೊಂದಿದವ್ರನ್ನ ಬಿಡಬೇಡಿ. ಆಮೆನ್. ಅಭಿಷೇಕ ಹೊಂದಿಕೊಂಡಿರುವವರನ್ನು ಮಾತ್ರ ಬಿಡಬೇಡಿ. ಆಮೆನ್, ಹಲ್ಲೆಲೂಯಾ, ಆಮೆನ್. நேத்து பாஸ்டர் ஒன்று சொன்னாரு, ನಿನ್ನೆ ಪಾಸ್ಟರ್ ಒಂದು ಮಾತನ್ನ ಹೇಳಿದ್ರು, ಸುಮ್ಮನೆಲ್ಲ ನಾನು ಕರೆಯಲ್ಲ, ಸುಮ್ಮನೆ ಎಲ್ಲರನ್ನೂ ಕರೆಯಲ್ಲ ಪಾಸ್ಟ್ರೇ. ಏನಾ ಯಾಕೆ ಅಂತ ಹೇಳಿದ್ರೆ, ದಟ್ ಪವರ್, ಆ ಒಂದು ಅಭಿಷೇಕ, அந்த தைலம், ಆ ಒಂದು ತೈಲ அந்த ஊழியக்கார ಮೇಲೆ இறங்கிட்டே இருக்குது. ಆ ಒಂದು ತೈಲ ಆ ಸೇವಕರ ಮೇಲೆ ಇಳಿಯುತ್ತಲೇ ಇದೆ. ಅವರು ನಿದ್ದೆ ಆಸೆ ಪಡಲಿಲ್ಲ, ನಿದ್ರೆ ಆಸೆ ಪಡೋದಿಲ್ಲ, ಅವರು ದುಡ್ಡು ಆಸೆ ಪಡಲಿಲ್ಲ, ಅವರು ದುಡ್ಡು ಆಸೆ ಪಡೋದಿಲ್ಲ, ಯಾವಾಗಲೂ ಆತ್ಮದಲ್ಲಿ ತುಂಬಿರಬೇಕಂತ ಆಸೆ ಪಡ್ತಾರೆ. ಅವರು ಯಾವಾಗಲೂ ಆತ್ಮದಿಂದ ತುಂಬಲ್ಪಟ್ಟಿರಬೇಕು ಅಂತ ಹೇಳಿ ಆಸೆ ಪಡುತ್ತಾರೆ. ಅದೇ ಪಡ್ದ ಸಭೆ ಇರಕಟ್ಟು, ಅದೇ ರೀತಿಯಲ್ಲಿ ಸಭೆ ಇರ್ಲಿ ಅಂತ ಹೇಳಿ ಆಶಿಸುತ್ತಾರೆ. ಬರ್ತಾ 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 ಎಲ್ಲ ಕಳ್ಕೊಂಡು ನಾಶ ಆಗ್ಬೇಡ, ಅಂದ್ರೆ ಬರ್ತಾ 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 ಎಲ್ಲವನ್ನು ಕಳೆದುಕೊಂಡು ನಾಶ ಆಗ್ಬೇಡ, ಅಭಿಷೇಕ ಕಳ್ಕೋಬೇಡ, ಅಭಿಷೇಕವನ್ನು ಕಳೆದುಕೊಳ್ಳಬೇಡ. ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡು, ಉಪವಾಸ ಮಾಡು, ಹೋರಾಡು, ಕೂತ್ಕೋ, ಅಪ್ಪ ಅಂತ ಕಣ್ಣೀರು ಬಿಡು, ಅಳು. ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡು, ಕಣ್ಣೀರು ಸುರಿಸು, ಗೋಳಾಡು, ಉಪವಾಸವಾಗಿದ್ದು ಅಪ್ಪ ತಂದೆಯೇ ಅಂತೇಳಿ ಗೋಳಾಡು. ಆಗ ಆ ಅಭಿಷೇಕ ನಿನ್ನನ್ನೇ ನಡೆಸುತ್ತೆ, ಆಗ ಅಭಿಷೇಕವು ನಿನ್ನನ್ನು ನಡೆಸುತ್ತದೆ, ಆಗ ಅಭಿಷೇಕವು ನಿನ್ನನ್ನು ನಡೆಸುತ್ತದೆ. ಒಂದು ಒಳ್ಳೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಂದು ಅಭಿಷೇಕ ಯೋಹಾನ್ ಬರ್ದೆ, ಒಂದು ಯೋಹಾನ 2வது அதிகாரம் 27 வசனம், First John 2nd chapter verse 27. ಒಂದು ಯೋಹಾನ 2ನೇ ಅಧ್ಯಾಯ 4ನೇ ಪಾಯಿಂಟ್, 4ನೇದಾಗಿ, ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರ್ರಿ. ನಿಮ್ಮನ್ನು ನಡೆಸುವ ಅಭಿಷೇಕ, ನಿಮ್ಮನ್ನು ನಡೆಸುವಂತ ಅಭಿಷೇಕ ಹಲ್ಲೆಲೂಯಾ ಬಾಯಿಂದ ಬರಲಿ. ಹಲ್ಲೆಲೂಯಾ ಬಾಯಿಂದ ಬರ್ತಾ ಇಲ್ಲ, ನನಗೆ ಕೇಳ್ತಾ ಇಲ್ಲ. ಹಲ್ಲೆಲೂಯಾ ಬಾಯಿಂದ ಬರಲಿ, ಹಲ್ಲೆಲೂಯಾ ಎಂಬುವಂಥದ್ದು ಬಾಯಿಂದ ಬರಲಿ. ರೀ ಕಿತ್ಕೊಂಡು ಬರ್ಬೇಕ್ರಿ, ಸ್ವರ ಕಿತ್ಕೊಂಡು ಹೊರಗಡೆ ಬರ್ಬೇಕು. ಒಂದು ಒಳ್ಳೆ ಹಲ್ಲೆಲೂಯಾ ಹೇಳುವಾ, ಸುಮ್ಮ ಜಂಟ್ಲ ಕೂತ್ಕೊಂಡು ಹಲ್ಲೆಲೂಯಾ 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 ಅಂತ ಹೋದ್ರೆ ಅದೆಲ್ಲ ಸರಿ ಇಲ್ಲ. ಅದೇ ಸುಮ್ಮನೆ ಏನೋ ಗಂಭೀರವಾಗಿ ಕೂತ್ಕೊಂಡು ಪೂರ್ಣ ಮನಸ್ಸಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನೀನು ಹೇಳುವ ಹಲ್ಲೆಲೂಯಾ ಒಂದು ಅಭಿಷೇಕ ಉಂಟು. ಆಮೆನ್. ರೈನಾಲ್ಡ್ ಬಾಂಕೆ ಅವರು, somebody asking Bonke, why are you shouting? ಯಾರೋ ಕೆಲವರು ಕೇಳಿದ್ರು, ಯಾಕೆ ಬೊಂಕೆ ಅವರು ಇಷ್ಟೊಂದು ಬೊಬ್ಬೆ ಹಾಕೊಳ್ತಾ ಇದ್ದೀರಾ, why are you shouting? ಯಾಕೆ ಇಷ್ಟೊಂದು ಬೊಬ್ಬೆ ಹಾಕೊಳ್ತಾ ಇದ್ದೀರಾ? I like very much Reinhard Bonke. ನನಗೆ ತುಂಬಾ ಇಷ್ಟವಾದಂತ ವ್ಯಕ್ತಿ ರೆನಾಲ್ಡ್ ಬೊಂಕೆ ಅವರು. ಅವರು ಪ್ರೀಚ್ ಕೇಳ್ಕೊಂಬೋದೆ, ಅವರು ಮಾತನಾಡುವ ಸಂದೇಶವನ್ನು ಕೇಳ್ತಾ ಇರುವಾಗಲೇ ಒಳಗಡೆ ಒಂದು ಬೆಂಕಿ ಹತ್ಕೊಂಡ್ಬಿಡುತ್ತೆ, ಒಳಗಡೆ ಆವಿಯೇ ಬಂದು ಬಿಡು, ಬೆಂಕಿ. ಹಲ್ಲೆಲೂಯಾ. ಹಿಂಗೆ ಅವರು ಮಂತ್ರವಾದಿ, ಹಂಗವರು ಮಂತ್ರವಾದಿ, ಹಂಗವರು ಮಂತ್ರವಾದಿ, ಹಂಗವರು ಮಂತ್ರವಾದಿ, ಮಧ್ಯದಲ್ಲಿ ಅವರು ಮಂತ್ರವಾದಿ. ಅಂದ್ರೆ ಅಲ್ಲಿ ಒಂದು ಮಂತ್ರವಾದಿ, ಅಲ್ಲಿ ಒಂದು ಮಂತ್ರವಾದಿ, ಆ ಕಡೆ ಒಂದು ಮಧ್ಯ ಮಂತ್ರವಾದಿ, ಈ ಕಡೆ ಒಂದು ಮಂತ್ರವಾದಿ, ಮಧ್ಯದಲ್ಲಿ ಮಂತ್ರವಾದಿ, ಮಂತ್ರವಾದಿ, 4 ಮೂಲೆಯಲ್ಲಿ ಮಂತ್ರವಾದಿ, ಮಧ್ಯದಲ್ಲಿ ದೊಡ್ಡ ಮಂತ್ರವಾದಿ. ಅಂದ್ರೆ 4 ಮೂಲೆಯಲ್ಲಿ ಸಹ ಮಂತ್ರವಾದಿಗಳು, ಮಧ್ಯದಲ್ಲಿ ದೊಡ್ಡ ಮಂತ್ರವಾದಿ. ಅನಾಯಿಂಟಿಂಗ್ ಆಫ್ ದ ಹೋಲಿ ಗೋಸ್ಟ್. ಆದ್ರೆ ದೇವರಾತ್ಮನ ಅಭಿಷೇಕ ರೈನಾಲ್ಡ್ ಬಾಂಕೆ ಮೇಲೆ ಇಳಿದ ಕೂಡಲೇ, ರೆನಾಲ್ಡ್ ಬಾಂಕೆ ಅವರ ಮೇಲೆ ಇಳಿದ ಕೂಡಲೇ shouting only one note, hallelujah. ಅವರು ಒಂದು ತಾಸು ಒಳ್ಳೆ ರೀತಿಯಲ್ಲಿ ಹಲ್ಲೆಲೂಯಾ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ರು. Only one word, hallelujah. ಒಂದೇ ಒಂದು ಮಾತು, ಒಂದೇ ಒಂದು ಶಬ್ದ, ಹಲ್ಲೆಲೂಯಾ ಎಂಬ ಶಬ್ದ. அவங்களுக்குள்ள இருக்கிற மந்திரம் உடைந்து, ಅವರ ಒಳಗಡೆ ಇದ್ದಂತ ಎಲ್ಲ ಮಂತ್ರಗಳು ಒಡೆಯಲ್ಪಟ್ಟು பெரிய மந்திரவாதிக்கு ஃபிக்ஸ் வந்துச்சு. ದೊಡ್ಡ ಮಂತ್ರವಾದಿಗೆ ಡಮಾರ್ என்று கீழே விழுந்தார். ಮೂರ್ಛಾ ರೋಗ ಉಂಟಾಯಿತು. ಅವರು ಕೂಡಲೇ ಮೇಲಿಂದ ಕೆಳಗಡೆ ಬಿದ್ರು. ಎಲ್ಲಾ ಮಂತ್ರವಾದಿ ಅವನು ತೂಗಿನ போனாங்க. ಎಲ್ಲ ಮಂತ್ರವಾದಿಗಳು ಆಚೆ ಈಚೆ ಇದ್ದ ಮಂತ್ರವಾದಿಗಳು ದೊಡ್ಡ ಮಂತ್ರವಾದಿಯನ್ನು ಹೊತ್ಕೊಂಡು ಅಲ್ಲಿ ಓಡಿ ಹೋದ್ರು. அந்த மந்திரவாதிகள இப்ப ஆப்பிரிக்கால பாஸ்டர் ஆயிட்டாங்க. ஹalleluya. ಆ ಎಲ್ಲಾ ಮಂತ್ರವಾದಿಗಳು ಈ ದಿನಗಳಲ್ಲಿ ಆಫ್ರಿಕಾದಲ್ಲಿ ಒಳ್ಳೆ ಪಾಸ್ಟರ್ಗಳಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಎಸಿ ಹಾಕೊಂಡು ಚೇರಲ್ಲಿ ಕೂತು ಹಲ್ಲೆಲೂಯಾ ಹೇಳಕ್ಕೆ ಯೋಚನೆ ಮಾಡ್ತೀಯ ಅಂದ್ರೆ ನೀನು ಏನು ಹೇಳ್ಬೇಕು? ನಿನ್ನ ಅಂದ್ರೆ ಎಸಿ ಹಾಕೊಂಡು ಚೇರ್ ಮೇಲೆ ಕೂತ್ಕೊಂಡು ಹಲ್ಲೆಲೂಯಾ ಹೇಳುವುದಕ್ಕೆ ನೀವು ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ವೆರಿ
ಡೀಸೆಂಟ್ ಪಾಸ್ಟರ್. ಅಯ್ಯೋ ಪಾಸ್ಟೇ, ನಾನು ತುಂಬಾ ಡೀಸೆಂಟ್ ಗಂಭೀರವಾದಂತ ವ್ಯಕ್ತಿ. ಚಂದ್ರಶೇಖರ್ ನಾಟ್ ಡೀಸೆಂಟ್. ಚಂದ್ರಶೇಖರ್ ಅವರು ಗಂಭೀರವಾಗಿರೋರು. ನೋ, ಓನ್ಲಿ ಶೌಟಿಂಗ್ ಅಂಡ್ ಶೌಟಿಂಗ್ ಅಂಡ್ ಶೌಟಿಂಗ್. ಅವ್ರು ಯಾವ ಜೀಸಸ್ ಲೈಕಿಂಗ್ ಅಂಡ್ ಲೈಕಿಂಗ್ ಅಂಡ್ ಲೈಕಿಂಗ್. ಅವ್ರು ಯಾವಾಗಲೂ ಬೊಬ್ಬೆ ಆಗ್ತಾನೆ ಇರ್ತಾರೆ. ಯೇಸು ಸ್ವಾಮಿಯನ್ನು ಹೇಗಾದ್ರೂ ಮೆಚ್ಚಿಸ್ಬೇಕು ಅಂತೇಳಿ. ನನಗೆ ಗೊತ್ತಿದ್ದಲ್ಲ ಬೊಬ್ಬೆ ಹಾಕೋದು ಮಾತ್ರ. ನನಗೆ ಗೊತ್ತಿರುವಂಥದ್ದು ಕೇವಲ ಬೊಬ್ಬೆ ಹಾಕುವಂಥದ್ದು ಮಾತ್ರ. ಯಾಕೆ? ಯಾಕೆಂದ್ರೆ 9ನೇ ತರಗತಿಯಲ್ಲಿ ನಾನು ಫೇಲ್ ಆಗಿದ್ದೇನೆ. ಅಲ್ಲ, 9 ಪಾಸ್ ಆಗಿದ್ದೇನೆ, 10ರಲ್ಲಿ ಫೇಲ್ ಆಗಿದ್ದೇನೆ. ಅಂದ್ರೆ BA MA ಎಲ್ಲ ಮಾಡಿದ್ರೆ ನಾ ಡೀಸೆಂಟ್ ಆಗಿರ್ತಾರೆ. ನಮ್ಮ ಏರಿಯಾದಲ್ಲಿ ನಾನೇ ಒಂದು ರೀತಿ ಲೋಕಲ್ ಆಗಿದ್ದವನು. ತಲೆಯಲ್ಲಿ ಒಂದು ಒಳ್ಳೆ ಬಟ್ಟೆ ಕಟ್ಕೊಂಡು, ಈ ಒಂದು ಶರ್ಟಿನ ತುದಿಗೆ ಒಂದು ಒಳ್ಳೆ ಗಂಟು ಹಾಕೊಂಡು, ರೋಡೆಲ್ಲ ಸೀಟಿ ಹಾಕೊಂಡು ಹೋಗ್ತಾ ಇದ್ದೆ. ರೋಡಲ್ಲೆಲ್ಲ ಸಿಳ್ಳೆ ಹಾಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿ. ಬಟ್ ಆದ್ರೆ ಈಗ ಹಲ್ಲೆಲೂಯಾ ಹೇಳೋದಕ್ಕೆ ನನ್ನ ಬದುಕಿಸಿದ್ದಾನೆ. ಹಲ್ಲೆಲೂಯಾ ಹೇಳಿದ ನಿಮಿತ್ತವಾಗಿ ದೇವರು ನನ್ನನ್ನು ಇಲ್ಲಿವರೆಗೂ ಬದುಕಿಸಿದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರವರೆಗೂ ಹೋಗಿ ಬರ್ತಾ ಇದ್ದೀನಿ. ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲಾ ಕಡೆಗಳಲ್ಲಿಯೂ ನಾವು ಹೋಗಿ ಬರ್ತಾ ಇದ್ದೇನೆ. ಸೇವಕರಿಗೂ ಪ್ರಸಂಗ ಮಾಡಿ ಬರ್ತೀನಿ. ಎಲ್ಲ ஊழியக்காரர்களுக்கு நான் பிரசங்க பண்றேன். என்ன கூப்பிடுறாங்கன்னு சொன்னா நான் கட்டற டைக்காக அல்ல, கோட்டுக்காக அல்ல, தட் அனாயிண்டிங்காக தான். ಆಮೆನ್. ನನ್ನನ್ನು ಕರೀತಾರೆ ಅಂತ ಹೇಳಿದ್ರೆ ನಾನು ಹಾಕುವಂತ ಕೋಟ್ ಆಗಲಿ, ನಾನು ಕಟ್ಟುವಂತ ಟೈಗಾಗಿ ಅಲ್ಲ, ಒಳಗಡೆ ಇರುವಂತ ಅಭಿಷೇಕದೊಂದಿಗೆ ಅವರು ನನ್ನನ್ನು ಕರೆಯುತ್ತಾರೆ. ಆಮೆನ್. அந்த அபிஷேகம் தான் உன்னை நடத்தும். ಆ ಅಭಿಷೇಕವೇ ನಿಮ್ಮನ್ನು ನಡೆಸುವಂತದ್ದಾಗಿದೆ. ಮೊದಲಾவது ಅಭಿಷೇಕ ನುಗங்களை ಮುರಿக்கும். ಮೂರನೇದಾಗಿ ಅಭಿಷೇಕವು ನೊಗಗಳನ್ನು ಮುರಿಯುತ್ತದೆ. ಅಭಿಷೇಕ ಬರುம்போது ಬ್ಯಾಲೆನ್ಸ್, ಸ್ಟ್ರೆಂತ್, ಪವರ್. ಅಭಿಷೇಕವು ಬರುವಂತ ವೇಳೆಯಲ್ಲಿ ಬಲವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಧೈರ್ಯ ಕೊಡುக்கும். ನಾಲ್ಕನೇದಾಗಿ ಧೈರ್ಯ ಕೊಡುತ್ತದೆ. உங்களை கடைசி நடத்துறாரு. ಕರೆಯದಾಗಿ ಕರ್ತನು ನಮ್ಮನ್ನು ನಡೆಸುತ್ತಾನೆ. ಅವರೇ நடத்துறாரு. ಆತನೇ ನಮ್ಮನ್ನು ನಡೆಸುತ್ತಾನೆ. ಅಭಿಷೇಕ ಪೇರ ಉங்களை நடத்துவாரு. ಅಭಿಷೇಕ ನಾವು ಹೊಂದಿಕೊಂಡಿರುವುದಾದ್ರೆ ಆತನೇ ನಮ್ಮನ್ನು ನಡೆಸುತ್ತಾನೆ. ಮೂರನೇದಾಗಿ 133:1. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ರಮ್ಯವಾದದಕ್ಕೆ 3 ಆಶೀರ್ವಾದ ಸೊನ್ನೇನ್. ಅಂದ್ರೆ ರಮ್ಯವಾಗಿರುವುದಕ್ಕೆ 3 ಆಶೀರ್ವಾದವನ್ನು ಹೇಳಿದೆ. ಅವರ ವೀಡು ರಮ್ಯವಾದದ್ದು, ಅವರ ಮನೆಯು ರಮ್ಯವಾಗಿರುತ್ತದೆ, ಅವರ ವಚನ ರಮ್ಯವಾದದ್ದು, ಅವರ ವಾಕ್ಯವು ರಮ್ಯವಾಗಿರುತ್ತದೆ. ಅರ್ಥದೆ ನಂತರವಾಗಿ 2 ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಅಲ್ಲಿ ಆಶೀರ್ವಾದ அந்த வார்த்தை என் மனசை தொட்டுச்சு. ಆ ಒಂದು ಮಾತು ನನ್ನ ಹೃದಯವನ್ನು ಮುಟ್ಟಿತು. ಮೊದಲಾவது ರಮ್ಯಂ என்ற வார்த்தை ಒಂದನೇದಾಗಿ ಆ ಒಂದು ರಮ್ಯವಾದುದು ಎಂಬುವಂತದ್ದು ನನ್ನ ಹೃದಯವನ್ನು ಮುಟ್ಟಿತು. ಎರಡನೇದಾಗಿ ಶ್ರೇಷ್ಠ ತೈಲ ಎಂಬುವಂತದ್ದು ನನ್ನ ಹೃದಯವನ್ನು ಮುಟ್ಟಿತು. ಮೂರನೇದಾಗಿ ಆಶೀರ್ವಾದ, ಬ್ಲೆಸ್ಸಿಂಗ್, ಆಶೀರ್ವಾದವು ಅಲ್ಲಿ ಎಲ್ಲಿ ಎಲ್ಲಿ ಅಲ್ಲಿ 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 ಅಂದ್ರೆ ಎಲ್ಲಿ, ಅಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಎಲ್ಲಿ ಗೊತ್ತಾ? ಎಲ್ಲಿ ಹೆಂಗ தெரியுமா? ತುಂಬಾ ಮಂದಿ ಪಾಸ್ಟರ್ ಸುಮಾರು 10 ವರ್ಷದಿಂದ ಬರ್ತಾ ಇದ್ರಿ, ಏನೋ ಆಶೀರ್ವಾದ ಇಲ್ಲ. பாஸ்டே 10 வருஷமா நான் இங்க வந்துனே இருக்கிறேன், ஒண்ணும் ஆசீர்வாதம் ஆகல. 25 years this churchல நான் இருக்கிறேன். ஐயோ 25 வருஷத்துல நான் இங்கே இருக்கிறேன் பாஸ்டரே. ஏன் ஆசீர்வாதம் இல்ல? ಯಾಕೆ ಆಶೀರ್ವಾದ ಇಲ್ಲ? ஏன் இல்ல? ಯಾಕೆ ಇಲ್ಲ? ஏன் ಆಶೀರ್ವಾದ எங்க இருக்கும்? ಹಾಗಾದ್ರೆ ಆಶೀರ್ವಾದ ಎಲ್ಲಿ ಇರುತ್ತದೆ? ಜ್ಞಾನೋಕ್ತಿ 10:6 ಇದೆ. 10:6 இருக்குது. ಆಶೀರ್ವಾದ ಹೆಂಗ ಇದೆ ಪಾருங்க. ಆಶೀರ್ವಾದ ಎಲ್ಲಿ ಇರ್ತದೆ? ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ. ಯಾರ ಮೇಲೆ ಆಶೀರ್ವಾದ? ಯಾರ ಮೇಲೆ ಆಶೀರ್ವಾದ? ಏನ್ ಹೇಳ್ತದೆ ನಿಮ್ಮ ಬೈಬಲ್? ನಿಮ್ಮ ಬೈಬಲ್ ಏನ್ ಹೇಳ್ತದೆ? ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ನೀತಿಮಾನ್களுடைய ತಲೆ ಆಶೀರ್ವಾದದ ನೆಲೆ, ಆಶೀರ್ವಾದದ ನೆಲೆ. ಆಮೆನ್. ನಾನು ಇನ್ನೂ ದುಷ್ಟನಾಗಿ, ಇನ್ನೂ ಜಿಪುಣ್ಣಾಗಿ, ನಾನು ಇನ್ನೂ ಪಾಪ ಮಾಡೋನಿದ್ರೆ ನನ್ನ ತಲೆ ಆಶೀರ್ವಾದ ಇಲ್ಲ. ನಾನು ಇನ್ನೂ ದುಷ್ಟನಾಗಿ ಬೇಡದೇ ಇರುವಂತ ಕಾರ್ಯಗಳನ್ನು ಮಾಡಿಕೊಂಡು, ಮೋಸ ಮಾಡಿಕೊಂಡು, ಕುಡುಕನಾಗಿ, ಸುಳ್ಳುಗಾರನಾಗಿ, ಕಳ್ಳನಾಗಿ ನಾನು ಜೀವಿಸ್ತಾ ಇರುವುದಾದ್ರೆ ನನ್ನ ತಲೆ ಮೇಲೆ ಆಶೀರ್ವಾದ ಇರುವುದಿಲ್ಲ. ಅರ್ಥ ಮಾಡ್ಕೋಬೇಕು, ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪಾಸ್ಟರ್ ನೀವು ಪ್ರೇಯರ್ ಮಾಡಿ ಪಾಸ್ಟರ್. ಪಾಸ್ಟರ್ ನೀವು ಪ್ರೇಯರ್ பண்ணுங்க பாஸ்டர். நான் பண்றேன்.
ನಾನು ಮಾಡ್ತೇನೆ. ನೀನು ನೀತಿವಂತನಾಗಿ ಬದುಕಿದ್ರೇನೆ ಆಶೀರ್ವಾದ. ಆದ್ರೆ ನೀವು ನೀತಿವಂತರಾಗಿ ಬದುಕಿದ್ರೆ ಮಾತ್ರ ನೀವು ಆಶೀರ್ವದಿಸಲ್ಪಡ್ತೀರಿ. ಬೈಬಲ್ சொல்லுது ಅಲ್ಲಿ, ಸತ್ಯವೇದ ಹೇಳುತ್ತದೆ ಅಲ್ಲಿ. ಅಲ್ಲಿ ಅಂದ್ರೆ ಎಲ್ಲಿ? ಅಲ್ಲಿ ಅಂತ ಹೇಳಿದ್ರೆ ಎಲ್ಲಿ? ನೀತಿವಂತನ ಬದುಕಲ್ಲಿ, ನೀತಿವಂತನ ಬದುಕಿನಲ್ಲಿ. ಆಮೆನ್. ಒಬ್ರು ಮಾತ್ರ ಚಪ್ಪಾಳೆ ಮಾಡಿದ್ರು, ಒಬ್ಬರು ಮಾತ್ರ ಚಪ್ಪಾಳೆ ಹೊಡಿತಾ ಇದ್ದಾರೆ. ಈ ಕೈ ಇಟ್ಕೊಂಡು ಏನ್ ಮಾಡ್ತೀರಾ? ನೀವೆಲ್ಲ ಕೈಯನ್ನು ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬೇರೆ ತಿಂತೀರಾ, ಬರೀ ತಿಂತಾ ಇರ್ತೀರಾ. ಕೈ ಚಪ್ಪಾಳೆ ಹೊಡೀರಿ ಒಳ್ಳೆ ರೀತಿಯಲ್ಲಿ ದೇವರಿಗೆ. ಸ್ವಲ್ಪ ಜೋರ ಬಡೀರಿ. ಅಲ್ಲಿ ಅಲ್ಲಿ ಎಲ್ಲಿ? ಅಲ್ಲಿ ಅಂದ್ರೆ ಎಲ್ಲಿ? ನೀತಿವಂತನಲ್ಲಿ, ನೀತಿವಂತನಲ್ಲಿ, ಆ ಬದುಕಲ್ಲಿ, ಆ ಬದುಕಿನಲ್ಲಿ, ಆ ಸತ್ಯದಲ್ಲಿ, ಆ ಸತ್ಯದಲ್ಲಿ ನೀನು ನೀನು ಜೀವಿಸುತ್ತಾ ಇರುವುದಾದರೆ ಆಶೀರ್ವಾದ ಉನ್ ಮೇಲೆ ಇರುಕೋ, ಆಶೀರ್ವಾದವು ನಿನ್ನ ತಲೆ ಮೇಲೆ ಇರುತ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಡவுளுக்கு ಸ್ತೋತ್ರ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಗ್ಲೋರಿ, ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಆಶೀರ್ವಾದ ಇಲ್ಲ 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 ಅಂತ ಎಗರಾಡಬೇಡ. ಆಶೀರ್ವಾದ ಇಲ್ಲ 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 ಅಂತ ಕುಣಿತಾ ಇರಬೇಡ. ದಿನ ದಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ವಿಶ್ವಾಸದಲ್ಲಿ ಬದುಕೊಂಡು ಕಲ್ತ್ಕೋ. ಆಮೆನ್. ಪ್ರತಿದಿನವೂ ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟು ನಂಬಿಕೆ ಜೀವಿತದಲ್ಲಿ ಜೀವಿಸುವುದಕ್ಕೆ ಪ್ರಾರಂಭಿಸು. ಯಾವಾಗ ನೀತಿವಂತನಾಗಿ ಬದುಕ್ತೀಯಾ, ವಿಶ್ವಾಸ ನಂಬಿಕೆ ಇದ್ರೆ ಅವನು ನೀತಿವಂತನಾಗಿ ಬದುಕೋ ಸಾಧ್ಯ. எப்போ நீ நீதிமானாயி வாழ்றதுக்கு ஆகுதுனாக்கா ನೀನು ನೀತಿವಂತನಾಗಿ ಜೀವಿಸಿದ್ರೆ ಮಾತ್ರ. ನೀತಿಮಾನಕ್ಕೆ ತಲೆ ಮೇಲೆ தான் ಆಶೀರ್ವಾದ. ನೀತಿವಂತರ ತಲೆಯ ಮೇಲೆ ಮಾತ್ರ ಆಶೀರ್ವಾದ ಇರುತ್ತದೆ. ಅವ್ರಿಗೆ ಸಿಕ್ಬಿಡ್ತು, ಇವ್ರಿಗೆ ಸಿಕ್ಬಿಡ್ತು, ನನಗೆ ಸಿಕ್ಕಿಲ್ಲ ಪಾಸ್ಟರ್ ಆಶೀರ್ವಾದ. ஐயோ அவங்களுக்கு கிடைச்சிச்சு பாஸ்டரே, அவங்களுக்கு கிடைச்சிச்சு பாஸ்டரே, எனக்கு மட்டும் ஆசீர்வாದ கிடைக்கல பாஸ்டரே. ನೀತಿಮಾನಾಗಿ வாழ்கிறவனுக்கு ಆಶೀರ್ವಾದ. ಹಲ್ಲೆಲೂಯಾ. ನೀತಿವಂತನಾಗಿ ನಾವು ಬದುಕುವುದಾದರೆ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ಆಮೆನ್. ಕಳ್ಳರನ್ನ ದೇವರ ಆಶೀರ್ವಾದ ಮಾಡಕ್ಕೆ ಆವಾದು. ಕಳ್ಳರನ್ನ ದೇವರ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬಾ ಚೆನ್ನಾಗಿದೆ ಜ್ಞಾನೋಕ್ತಿಯಲ್ಲಿ. ಜ್ಞಾನೋಕ್ತಿಯಲ್ಲಿ ಚೆನ್ನಾಗಿದೆ. ನೀತಿವಂತನ ತಲೆ ಆಶೀರ್ವಾದದ ನೆಲೆ, ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಯಾವಾಗಲೂ ಆಶೀರ್ವಾದ ನಿನ್ನ ಮೇಲೆ ಇರಬೇಕಾದ್ರೆ ನಿನ್ನ ಬದುಕು ಚೆನ್ನಾಗಿರ್ಬೇಕು. ಆಮೆನ್. எப்போவோ உன் வாழ்க்கையில ஆசீர்வாதம் இருக்கணும்னாக்கா நீ நல்லா இருக்கணும், நீ நல்ல மாதிரியா நடக்கணும். ஆமா. Praise the Lord. Praise the Lord. ಆಶೀರ್ವಾದ ಎಲ್ಲಿದೆ? ஆசீர்வாதம் எங்க இருக்குது? ದುಬೈಯಲ್ಲಿ ಇದೆ ಪಾಸ್ಟರ್. ஓ, ದುಬೈல இருக்குது பாஸ்டரே. ಅಮೆರಿಕಾದಲ್ಲಿ ಇದೆ ಪಾಸ್ಟರ್. அமெரிக்கால இருக்குது பாஸ்டரே. ಯೋ, ಇಲ್ಲೇ ಇದೆ. ஐயோ ஹலோ, இங்க தான் இருக்குது. ಆಮೆನ್. ನನ್ನ ತಲೆ ಮೇಲೆ ಇದೆ. என் தலை மேலே இருக்குது. ನಿಮ್ಮ ತಲೆ ಎಲ್ಲಿದೆ ತೋರಿಸಿ. ನಿಮ್ಮ ತಲೆ ತೋರಿಸಿ ಅಂದೆ. ಅಲ್ಲೇ ಇದೆ ತಾನೆ. ಹಾಗಾದ್ರೆ ಆಶೀರ್ವಾದ ಅಲ್ಲೇ ಇದೆ. ಜಸ್ಟ್ ಭಯ ಭಕ್ತಿಯಿಂದ ನೀತಿವಂತರಾಗಿ ಬದುಕಿದ್ರೆ ಸಾಕು. ಇನ್ನೊಂದು ದೇಶ ಅಲ್ಲ, ನಿನ್ನ ತಲೆ ಮೇಲೆ ಆಶೀರ್ವಾದ ಸುರಿಸಲ್ಪಡುತ್ತೆ. ಆಮೆನ್. ಹಲ್ಲೆಲೂಯಾ. ಎಸ್. ಸಾಲ ಮಾಡ್ಕೊಂಡು ಬದುಕ್ತಾ ಇದ್ದೀನಿ, ಅವ್ರ ಕಾಲು ಹಿಡ್ಕೊಂಡು ಬದುಕ್ತಾ ಇದ್ದೀನಿ, ಇವ್ರು ನಂಬ್ಕೊಂಡು ಬದುಕ್ತಾ ಇದ್ದೀನಿ. ಏಯ್, ನೀತಿವಂತನಾಗಿ ಬದುಕೋ, ಆಶೀರ್ವಾದ ನಿನ್ನ ತಲೆ ಮೇಲೆ ಇರ್ಕೋ. ಆಮೆನ್. ಹಲ್ಲೆಲೂಯಾ. ಎಸ್. ಆಮೆನ್. ಹಲ್ಲೆಲೂಯಾ. ವಾಕ್ಯಗಳು ಕಂಡುಹಿಡಿಬೇಕು. வார்த்தையிலே நாம் கண்டுக்கணும். சிக் மாத்துகளே வாಕ್ಯಗಳು ಪವರ್ಫುಲ್. சின்ன சின்ன வார்த்தைங்களா இருக்கும், ஆனா அது ரொம்ப பவர்ஃபுல்லா இருக்கும். ದೊಡ್ಡ ಬ್ಯಾಂಕ್ ತೋರಿಸು ದೇವರೇ. அப்பா பெரிய பேங்க் எனக்கு காமிங்கப்பா. ದೊಡ್ಡ ಲೋನ್ ಕೊಡು ಯೇಸುವೆ. பெரிய லோன் எனக்கு கொடுப்பா. ಅದೆಲ್ಲ ಗೊತ್ತು. ಎಲ್ಲ ಆಶೀರ್ವಾದ ಫ್ರೀ ಆಗಿ ಬರಬೇಕಾದ್ರೆ ನೀನು ಬದುಕು ಚೆನ್ನಾಗಿರ್ಬೇಕು. ಅಯ್ಯೋ, ಅದೆಲ್ಲ ಹಂಗೆ ಇರ್ಕಟ್ಟು. ನಮ್ಮ வாழ்க்கையிலே ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬರಬೇಕಾದ್ರೆ ನಾವು ನೀತಿವಂತರಾಗಿ ನಾವು ಬದುಕಬೇಕು. ಆಮೆನ್ ಚೊಲ್ಲೆ. ಆಮೆನ್. ಆಮೆನ್ ಹೇಳುವ. ಆಮೆನ್. ಆಮೆನ್. ಎಲ್ಲಮ್ಮ ಇದು ಆಶೀರ್ವಾದ எங்க இருக்குது ஆசீர்வாதம்? ಅವ್ರ ಮನೇಲಿ ಇದೆ, ಇವ್ರ ಮನೇಲಿ ಇದೆ ಅಂತ ಹೊಟ್ಟೆ ಕಿಚ್ಚಬೇಡ. ஐயோ, அவங்க வீட்ல இருக்குது பாஸ்டரே, இவங்க வீட்ல இருக்குதுன்னு ನೀನು ವೈತೆರ್ಚಿಲ್ ಪಟ್ಟು இருக்க கூடாது. ಹೊಟ್ಟೆ ಹೆಚ್ಚು ಪಡ್ಕೊಂಡ್ರೆ ಇರೋದು ಹೋಗುತ್ತೆ. ವೈತೆರ್ಚಿಲ್ ಪಟ್ಟ நம்மளுக்கு இருக்கிறதோ போயிடுது. அப்பா,
ಅವ್ರು ನೋಡಿ ನೋಡಿ ಹೊಟ್ಟೆ ಕಿಚ್ಚು ಪಟ್ಟು 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 ಅವ್ರು ಚೆನ್ನಾಗಿ ಆಗ್ತಾ ಇದ್ದಾರೆ, ನಾವು ನಾಶ ಆಗ್ತಾ ಇದೀವಿ. ಅಂದ್ರೆ அவங்கள பார்த்து ಹೊಟ್ಟೆ ಕಿಚ್ಚು ಪಡುವವರೇ ನಾಶ ಆಗ್ಬೇಡ. ಹೊಟ್ಟೆ ಕಿಚ್ಚು ನೋಡಿ ಮಾಡಿ 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 ನಾವೇ ನಾಶ ಆಗಿ ಹೋಗ್ಬಿಡ್ತೇವೆ. ಹೊಟ್ಟೆ ಕಿಚ್ಚು ಪಟ್ಟು ಪಟ್ಟು ಯಾರು ಚೆನ್ನಾಗಿದ್ದಾರೆ? ಹೊಟ್ಟೆ ಕಿಚ್ಚು ಇಟ್ಕೊಂಡು ಇಟ್ಕೊಂಡು ಹೊಟ್ಟೆ ಕಿಚ್ಚು ಇಟ್ಕೊಂಡು ಇಟ್ಕೊಂಡು ಯಾರು ತುಂಬಾ ಚೆನ್ನಾಗಿದ್ದಾರೆ? ಹೊಟ್ಟೆ ಕಿಚ್ಚು ಪಟ್ಟು ಪಟ್ಟು ಯಾರು ಚೆನ್ನಾಗಿದ್ದಾರೆ, ಯಾರು ಉದ್ಧಾರ ಆಗಿದ್ದಾರೆ? ಯಾರಾಗಿದ್ದಾರೆ? ಹೊಟ್ಟೆ ಕಿಚ್ಚು ಇರೋರು ಉದ್ಧಾರ ಆಗಕ್ಕಾಗಲ್ಲ. ಹೊಟ್ಟೆ ಕಿಚ್ಚು ಇರುವವರು ಎಂದಿಗೂ ಸಹ ಉದ್ಧಾರ ಆಗುವುದೇ ಇಲ್ಲ. ನಿಜ ತಾನೆ ಪಾಸ್ಟರ್ ಅಮ್ಮ? ಹೊಟ್ಟೆ ಕಿಚ್ಚು ವೈತೆರ್ಚಿಲ್ ಅದು ಹೊರಗಡೆ ಕಾಣ್ತಾ ಇಲ್ಲ, ಒಳಗಡೆ ಇಟ್ಕೊಂಡಿದೆ ಹೊಟ್ಟೆ. ಅದು வெளியிலே ಕಾಣದು ಉಳ್ಳೋ ಇರ್ಕೋ. ಮೇಲೆ ಪಾತ ಸಿರಿಕಿರ ಹೊರಗಡೆ ನೋಡಿದ್ರೆ ಅಲ್ಲೆಲ್ಲ ತೋರಿಸಿ ನಗಾಡ್ತೀರಿ, ಒಳಗಡೆ ಕಷ್ಟ ಇರ್ತೀಯ. ಒಳಗಡೆ ಕಷ್ಟ ಇರುವಂತದ್ದು. ಮೇಲ್ಗಡೆ ಈ ಪ್ರೈಸ್ ಅಲಾಡ್ ಅಂತ್ಯ, ಹೊರಗಡೆ ಈ ಪ್ರೈಸ್ ಅಲಾಡ್ ಹೇಳ್ತಾ ಇರ್ತೀರಾ. ಮೇಲ್ಗಡೆ ಹಲ್ಲು ಚೆನ್ನಾಗಿದೆ, ಒಳಗಡೆ ಹಲ್ಲು ಕೆಟ್ಟೋಗಿದೆ. ಅಂದ್ರೆ ನೋಡುವಂತ ಹಲ್ಲು ಚೆನ್ನಾಗಿದೆ, ಒಳ್ಳೆ ಹೊಟ್ಟೆಯಲ್ಲಿ ಒಂದು ಹಲ್ಲು ಇದೆ, ವೈದ್ಯல ஒரு பல்லு இருக்குது. ಅದು ಭಯಂಕರವಾದ ಹಲ್ಲುಗಳು, ಹಂಗೆ ಕಚ್ಚಿ ಕೊರಚಿ ನುಂಗುವ ಕಲ್ಲು. ಅದು ಭಯಂಕರವಾದುದು, ಅದು ಕೋರೆ ಹಲ್ಲುಗಳಾಗಿರ್ತದೆ, ಅದು ಕಚ್ಚಿ ನುಂಗಿ 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 ಬಿಡ್ತದೆ. ಯಾಕಮ್ಮ ಕೆಟ್ಟೋದೆ? ನೀನ್ இப்படி ஆயிட்டே? ಒಳಗಡೆ ಒಂದು ಹಲ್ಲು ಇಟ್ಕೊಂಡಿದ್ಯಾ. ಅಯ್ಯೋ ಉಳ್ಳ ஒரு பல்லு வச்சு நிற்கிறே, ಗಬ 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 ಉರಿತಾನೇ ಇದೆ. ಅದು எப்போ ಗಬ 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 ಅಂತ ಅದು எப்பவும் எரிச்சலாயினே இருக்கும். ಕಿಚ್ಚು ಪಡುವವರೇ ಆಶೀರ್ವಾದ ಸಿಗಲ್ಲ. ಅದಕ್ಕಾக ವೈತೆರ್ಚಲ್ ಪಡುವங்களே எப்போ உங்க வீடு உத்தார ஆவே ஆவாது. ಆಮೆನ್. ಎರಡನೇದಾಗಿ ನಂಬಿಗಸ್ತನು ಪರಿಪೂರ್ಣ ಆಶೀರ್ವಾದ ಹೊಂದುವನು. ನಂಬಿಗಸ್ತನು ಪರಿಪೂರ್ಣವಾದಂತ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಳ್ಳೆ ರೀತಿಯಲ್ಲಿ ಬರಲಿ. ಹಲ್ಲೆಲೂಯಾ. 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 ಆಮೆನ್. ಜೀಸಸ್ ಉಣ್ಮೈ ಉಳ್ಳವನ್, ಉತ್ತಮವಾಗಿರುವವನು. 428:20 28ನೇ ಅಧ್ಯಾಯದ 20ನೇ ವಾಕ್ಯ. ಆಶೀರ್ವಾದ ಅಲ್ಲುಂಟು, ಎಲ್ಲುಂಟು ವಾಕ್ಯ ತೋರಿಸ್ತಾ ಇದ್ದೀನಿ. ಅಂದ್ರೆ ಆಶೀರ್ವಾದ ಎಲ್ಲಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ದುಷ್ಟರು ಎಂದರೆ ಜನರು ಅಡಗಿಕೊಳ್ಳುವರು, ನಾಶನವಾದರೆ ಶಿಷ್ಟರು ವೃದ್ಧಿಯಾಗುವರು. 28:20 ಕ್ಷಮಿಸಿ, 28ನೇ ಅಧ್ಯಾಯದ 20ನೇ ವಾಕ್ಯ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದಿರನು. ಅಯ್ಯ 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 ಅಯ್ಯ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗಿ ಹೊಂದಿಕೊಳ್ಳುವನು. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗಿರುವನು. ನೋ ಶಾರ್ಟ್ ಕಟ್ ರೂಟ್, ಯಾವುದೇ ರೀತಿಯಾದಂತಹ ಅಡ್ಡದಾರಿಗಳು ಇಲ್ಲ. ಯಾರನ್ನು ಕಾಲಿಡಿಬೇಡ, ಅದು ಯಾವಾಗಲೂ ಆಶೀರ್ವಾದ ನಿಲ್ಲಲ್ಲ. ಯಾರು ಕಾಲೇ பிடிக்காது, அது எப்பவும் ஆசீர்வாதமா இருக்காது. ₹1 ಕೊಟ್ಟು 1,000 ಸತಿ ಹೇಳ್ತಾ ಇರ್ತಾನೆ. ₹1 கொடுத்துட்டு 1000 வாட்டி சொல்லினே இருப்பாங்க. ಎಲ್ಲಪ್ಪ ಕೊಟ್ಟನಲ್ಲ ಕೊಡಪ್ಪ, ಎಲ್ಲಪ್ಪ ಕೊಟ್ಟನಲ್ಲ ಕೊಡಪ್ಪ, எங்கப்பா நான் கொடுத்தனே, எங்க போச்சு ₹1 குடு குடு குடுன்னு கேட்டுனே இருப்பாங்க. ಆನೆ ನೀ ಉண்மையா இருந்துட்டೇನಾ? ಆದರೆ ನೀನು ಕರ್ತನ ಸನ್ನಿಧಾನದಲ್ಲಿ ನಂಬಿಗಸ್ತನಾಗಿ ಇರುವುದಾದರೆ ಆಶೀರ್ವಾದ ಯಾವಾಗಲೂ ಪರಿಪೂರ್ಣವಾಗಿರುತ್ತದೆ. ಆಮೆನ್. ಎತ್ತೆತ್ತು ಕೊಡ್ತಾ ಇರ್ತೀಯ. ஐயோ எடுத்து வேறங்களுக்கு கொடுக்குவேன். ದಾನಗಳನ್ನು ಮಾಡ್ತಾ ಇರ್ತೀಯ. தான தர்மத்தை செஞ்சுன்னு இருக்குவேன். ಜೋಬೆಲ್ಲ ತುಂಬಿರ್ತಾ ಇರುತ್ತೆ. எப்போது ஜோபு ரொம்பவே இருக்கும். ஆமென். ಆಶೀರ್ವಾದ ಪೂರ್ಣமா இருக்குமா? ಆಶೀರ್ವಾದ ಪೂರ್ಣನಾಗಿರುತ್ತಾನೆ. ಆಮೆನ್. ಯಾವಾಗ? எப்போ? ಉಣ್ಮೈ ನಂಬಿಗಸ್ತನಾಗಿರುವಾಗ. ಈ ಸಭೆಯಲ್ಲಿ ನೀ ನಂಬಿಗಸ್ತನಾ? ಈ ಸಭೆಯಲ್ಲಿ ನೀ ಉಣ್ಮೆಯಾ ಇರ್ಕಿಯಾ? ನಿಜ ಇದೆಯಾ ನಿನಗೆ? ನಿಜ இருக்குதா? ನಿನ್ನ ಬಾಯಿ ಸರಿ ಇದೆಯಾ? உன் வாய் சரி இருக்குதா? ಓಟವಾಯಿಂಗಲ್ಲ, ಆಶೀರ್ವಾದ ನಿಕ್ಕಿಲ್ಲ, ಬಾಯಿ ಸರಿ ಇಲ್ಲ. ಅಂದ್ರೆ ಆಶೀರ್ವಾದ ನೆಲೆಗೊಳ್ತಾ ಇಲ್ಲ ಅಂದ್ರೆ ನಿನ್ನ ಬಾಯಿ ಸರಿ ಇಲ್ಲ. ತೂತು ಬಾಯಿ, ಬೊಕ್ಕ ಬಾಯಿ, ಬೊಕ್ಕೆ ಬಾಯ. ನಂಬಿಗಸ್ತನಾಗಿಲ್ಲ, ನಾವು ನಂಬಿಗಸ್ತರಾಗಿ ಕಾಣ್ತಾ ಇಲ್ಲ. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತೀಯ, ஒன்று சொன்னா இன்னொன்று போய் செய்கிறேன். உண்மை இல்ல, நம்பிக்கையே இல்ல, உண்மை இல்ல, ನಂಬಿಗಸ್ತಿಕೆ ಇಲ್ಲ. ತಾಳಂದಲ ಉಣ್ಮೆ ಇಲ್ಲ, ತಲಾಂತುಗಳಲ್ಲಿ ನಂಬಿಗಸ್ತಿಕೆ ಇಲ್ಲ, ಕೊಡುವುದರಲ್ಲಿ ನಂಬಿಗಸ್ತಿಕೆ ಇಲ್ಲ, ಉಣ್ಮೆ ಇಲ್ಲ, ಮಾತುಗಳಲ್ಲಿ ನಂಬಿಗಸ್ತಿಕೆ ಇಲ್ಲ, ನಿಜಾನೇ ಇಲ್ಲ, ನಿಜಾನೇ ಇಲ್ಲ. ಅದು ಹಂಗೇಳು, ನಿಜ ಉಣ್ಮೆ ಇಲ್ಲ, ನಿಜವೇ ಇಲ್ಲ, ನಿಜಾನೇ ಇಲ್ಲ ಬಿಡು, ನಿಜವೇ ಇಲ್ಲ. ನಿಜವಂತನಾಗಿದ್ದರೆ ಆಶೀರ್ವಾದ ಪೂರ್ತಿಯಾಗಿರುತ್ತೆ. ಅಂದರೆ ಸತ್ಯವಾಗಿ ನೀತಿವಂತರಾಗಿ ನಂಬಿಗಸ್ತರಾಗಿ ನಾವು ನಿಲ್ಲುವುದಾದರೆ, ಸತ್ಯವಂತರಾಗಿ ನಿಲ್ಲುವುದಾದರೆ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಇರುತ್ತದೆ. ನಿನ್ನ ನೋಡಿದ್ರೆ ನಂಬಬೇಕು. உங்களை பார்க்க போதே அவங்க உத்தமனா இருக்கிறேன்ட்டு அவங்க நம்பணும். நாங்க நம்பಬೇಕು. ನಾವು ನಂಬಬೇಕು.
ನಿನ್ನ ನೋಡಿದ ತಕ್ಷಣನೇ ನಾವು ಭಯ ಪಡಬಾರ್ದು. ಅಯ್ಯೋ ಬಂದ್ಬಿಟ್ಲು ಇವಳು, ಅಯ್ಯೋ ನಿಮ್ಮನ್ನ ನೋಡಿದ ತಕ್ಷಣ ಅಯ್ಯೋ ಇವ್ರು ಬಂದ್ರ ಅಂತೇಳಿ ಭಯ ಪಡಬಾರ್ದು. ಆ ರೀತಿ ಬದುಕಬೇಡ. ಆ ರೀತಿಯಾದಂತ ಒಂದು ಜೀವಿತ ನಮಗೆ ಬೇಡ. ನಿನ್ನ ನೋಡಿದ್ರೆ பிரதர் உங்களை பார்க்க போது ನಂಬಿಗಸ್ತನ ಎಂಬ ಹೆಸರು ಹೊಂದ್ಕೋಬೇಕು. ஓ உத்தமர் என்ற பேரு நம்ம ಹೊಂದಿಕೊಳ್ಳಬೇಕು. ಆಮೆನ್. எங்க பாஸ்டர் சொல்வாரு, ನಮ್ಮ ಪಾಸ್ಟರ್ ಯಾವಾಗಲೂ ಹೇಳ್ತಾರೆ, அந்த சந்திரசேகர் ಅನುಪುಂಗೋ, ಆ ಚಂದ್ರಶೇಖರವನ್ನು ಕಳಿಸಿರಿ, ஊழியத்தை கட்டிட்டு வருவாரு. ಅವರು ಸಭೆಯನ್ನು ಕಟ್ಟಿ ಬರುತ್ತಾರೆ. ಆಮೆನ್. ಚರ್ಚಿல தான் ಪಡುಕುವೇன், ನಾನು ಚರ್ಚಲ್ಲೇ ಮಲಗ್ತಾ ಇದ್ದೆ, ಆತ್ಮಗಳ ಸೇಕುವೇನ್, ಆತ್ಮಗಳನ್ನು ಸೇರಿಸುತ್ತಾ ಇದ್ದೆ, ಜಪ ನಡ್ತೀನಿ ಇರ್ಪೇನ್, ಪ್ರಾರ್ಥನೆಯನ್ನು ನಡೆಸು ಅಂತ ಹೇಳಿ ನನಗೆ ಜವಾಬ್ದಾರಿ ಕೊಟ್ಟಿದ್ದನ್ನು ನಾನು ಮಾಡ್ತಾ ಇದ್ದೆ. ಊರಿಗೆ ಹೋಗು ಅಂತ ಹೇಳಿದ್ರೆ ನನಗೆ ಆ ಊರಿಗೆ ಹೋಗಿ ಬರ್ತಾ ಇದ್ದೆ. ಕಾಣಿಕೆ ನಾ ತಿರುಡ ಮಾಟೆ, ಕಾಣಿಕೆಯನ್ನು ಎಂದಿಗೂ ಸಹ ನಾನು ಕದ್ದುಕೊಳ್ತಾ ಇರಲಿಲ್ಲ. ಕಾಣಿಕೆಗಾಗಿ ನಾನು ಸೇವೆ ಮಾಡಲಿಲ್ಲ, ಕಾಣಿಕೆಗಾಗಿ ನಾನು ಎಂದಿಗೂ ಸೇವೆ ಮಾಡಲಿಲ್ಲ. ದೇವರಿಗೆ ನಂಬಿಗಸ್ತನಾಗಿರು, ದೇವರಿಗೆ ನಂಬಿಗಸ್ತನಾಗಿ ನಾ ಕಾಣಿಸಿಕೊಂಡೆ. ದೇವರು ಕೊಟ್ಟ ತಾಲಂತಲ್ಲಿ ನಂಬಿಗಸ್ತನಾಗಿರು. ದೇವರು ನನಗೆ ಕೊಟ್ಟಂತ ತಲಾಂತುಗಳಲ್ಲಿ ನಾನು ನಂಬಿಗಸ್ತನಾಗಿದ್ದೆ. ಆಮೆನ್. ಹಲ್ಲೆಲೂಯಾ. ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀರಾ? ನಂಬಿಕೆಯನ್ನು ನಾವು ಕಳೆದುಕೊಂಡಿದ್ದೇವಾ? ಇವತ್ತು ಅರ್ಧ ಸಭೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ. ಇವತ್ತಿನ ದಿನಗಳಲ್ಲಿ ಅರ್ಧ ಸಭೆಯು ನಂಬಿಕೆಯನ್ನು ಕಳೆದುಕೊಂಡಿದೆ. ನಂಬಿಗಸ್ತನು ಪೂರ್ಣ ಆಶೀರ್ವಾದ ಹೊಂದುತ್ತಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಡಲಕ್ಕೆ ನನ್ರಿ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಈ ಪರ್ಸಲ್ಲಿ ಇರುವಂತ ದುಡ್ಡು, இந்த பர்ஸ்ல இருக்கிற பணம் ದೇವರು ಕೊಟ್ಟಿದ್ದು, கடவுள் கொடுத்தது. ನಿನ್ನ ಮನೆ, உன் வீடு ದೇವರು ಕೊಟ್ಟಿದ್ದು, கடவுள் கொடுத்தது. ನಿನ್ನ ಆಸ್ತಿ, உனக்கு இருக்கிற எல்லா மாதிரிಯ ಮೇಲ್ ಆಸ್ತಿ ದೇವನ್ ಕೊಡ್ತದೆ, கடவுள் கொடுத்தது. ಉನ್ ಕಾರ್, ನಿನ್ನ ಕಾರು ದೇವನ್ ಕೊಡ್ತದೆ, ದೇವರು ಕೊಟ್ಟದು. ಉನ್ ಡ್ರೆಸ್, ನಿನ್ನ ಬಟ್ಟೆ ದೇವರು ಕೊಡ್ತದೆ, ದೇವರು ಕೊಟ್ಟದು. ಉನ್ ಜಾಬ್, ನಿಮ್ಮ ಕೆಲಸ ದೇವನ್ ಕೊಡ್ತದೆ, ದೇವರು ಕೊಟ್ಟದು. ಉನ್ ಉಯರ್ವು, ನಿನ್ನ ಮೇಲು ದೇವನ್ ಕೊಡ್ತದೆ, ದೇವರು ಕೊಟ್ಟದು. ಆಮೆನ್. ಅಂದ ದೇವನಕ್ಕೆ ದಶಮ ಭಾಗ ಕೊಡ್ತೀಯಾ? ಆ ದೇವರಿಗೆ ಸರಿಯಾಗಿ ನೀ ದಶಾಂಶ ಕೊಡ್ತಾ ಇದೀಯಾ? ದಶಮ ಭಾಗ ಕೊಡ್ತೀಯಾ? ನೀ ದಶಾಂಶ ಕೊಡ್ತಾ ಇದೀಯಾ? ಅರ್ಧಕ್ಕೆ ಅರ್ಧ ಜನ ಕೊಡಲ್ಲ, ಅರೆಕ್ಕೆ ಅರೆ ಕೊಡುವುದಿಲ್ಲ, ಕೊಡುವುದೇ ಇಲ್ಲ. ಪಾದಿಗೆ ಪಾದಿ, ಅರ್ಧಕ್ಕೆ ಅರ್ಧ ಜನ ಕೊಡುವುದೇ ಇಲ್ಲ. பெரிய பேமெண்ட் வாங்குவாங்க, ದೊಡ್ಡ ಒಂದು ಆದಾಯವನ್ನು ಸಂಪಾದಿಸುತ್ತಾರೆ, ಅದರ ಪಾದಿ ಕೊಡುಪಾಂಗ, ಅದರಲ್ಲಿ ಅರ್ಧ ಕೊಡ್ತಾರೆ. ನೋ, ಇಲ್ಲ. உன் ஆசீர்வாத பெருகணும்னா, ನಿನ್ನ ಆಶೀರ್ವಾದ ಅಭಿವೃದ್ಧಿ ಆಗಬೇಕಾದ್ರೆ, உன் ஆசீர்வாத ಲೆವೆಲ್ பெருசாவணும்னா, ನಿನ್ನ ಆಶೀರ್ವಾದದ ಮಟ್ಟ ಬೆಳೆಯಬೇಕಾದರೆ, இப்போ நான் தீர்மானம் எடுத்திருக்கிறேன், ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ, பண்ணின்னு இருக்கிறேன். ನಾನು ತೀರ್ಮಾನ ಮಾಡುತ್ತಿದ್ದೇನೆ. ಎಷ್ಟೇ ಸಾವಿರ ಕೊಟ್ರು ಲಕ್ಷ ಕೊಟ್ರು ಒಂದು ಭಾಗ ಕೊಡಲ್ಲ, ಡಬಲ್ ದಶಮ ಭಾಗ ಕೊಡ್ತೀನಿ ಯೇಸುವೆ. ಅಂದ್ರೆ ಎಷ್ಟೇ ಲಕ್ಷ ಕೊಟ್ರು ದೇವರೇ ಒಂದು ಭಾಗ ಅಲ್ಲ, ನಿನಗೋಸ್ಕರವಾಗಿ ನಾನು 2 ಪಟ್ಟನ್ನು ನಾನು ಕೊಡುತ್ತೇನೆ ಅಂತ ಹೇಳಿ ನಾನು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಎಷ್ಟು ಬಂದ್ರು ಡಬಲೇ ನನ್ನ ದಶಮ ಭಾಗ, ಎಷ್ಟೇ ನನಗೆ ಬಂದ್ರು ನಾನು 2 ಭಾಗವನ್ನೇ ಕೊಡುವಂತದ್ದು. ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ, ನನ್ನ ಮಕ್ಕಳಿಗೆ ಸಹ ಹೇಳಿಕೊಟ್ಟಿದ್ದೇನೆ. ಕಾಣಿಕೆ ಅಂದ್ರೆ ಮಿನಿಮಮ್ 100 ರೂಪಾಯಿ ಹಾಕು, ಅದು ಕಡಿಮೆ ಆಗ್ಬೇಡ. ಕಾಣಿಕೆ ಅಂತ ಹೇಳಿದ್ರೆ ದೇವರಿಗೆ ಕೊಡುವಂತದ್ರಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು 100 ರೂಪಾಯಿ ಆದ್ರೂ ನಾವು ಕೊಡಬೇಕು, ಅದಕ್ಕಿಂತ ಕೆಳಗಡೆ ನಾವು ಕೊಡಬಾರದು. ಎಷ್ಟೆಷ್ಟು ಆಶೀರ್ವಾದ, ಎವಳೋ ಪೇರಿ ಆಶೀರ್ವಾದ ಕೊಡ್ತಾರೆ. ಇನ್ನು 10 ರೂಪಾಯಿ 20 ರೂಪಾಯಿ ದೇವರು ಎಷ್ಟೋ ದೊಡ್ಡ ದೊಡ್ಡ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ. ಚಿಲ್ಡ್ರನ್ ನೀನು ಚಿಲ್ಡ್ರನ್ 10 ರೂಪಾಯಿ ಇವಾಗ್ಲೂ ಸಹ 10 ರೂಪಾಯಿ 20 ರೂಪಾಯಿ ಚಿಲ್ಡ್ರನ್ನೇ ಆಗ್ತಾ ಇರ್ತಾರೆ. ಚಿಲ್ಡ್ರೆ ಏಸಪ್ಪ ನಿನ್ನ ಕೈ ಕರೆದು ಅದಪ್ಪ ಆಶೀರ್ವಾದ ತಕೊಂತ ಚಿಲ್ಡ್ರೆ ಕೊಟ್ರೆ ಹೆಂಗೆ? ಏಸಪ್ಪ ಯೇಸು ಸ್ವಾಮಿ ನಿಮ್ಮನ್ನು ಕರೆದು ಚಿಲ್ಡ್ರೆ ತಕೋಪ್ಪ ನೀನು ಆಶೀರ್ವಾದ ಹೊಂದ್ಕೊ ಅಂತ ಹೇಳಿ ಚಿಲ್ಡ್ರೆ ನೀನು ಕೊಟ್ರೆ ನೀನು ಹೇಗಿರ್ತೀಯ? ಯಾವ ಅಳತೆಯಿಂದ ಅಳತಿಯೋ, ನೀನು ಯಾವ ಅಳತೆಯಿಂದ ಅಳಿತೀಯೋ ಅಷ್ಟೇ ನಿನಗೆ ದೇವರು ಕೊಡೋದು. ಎಕ್ಸ್ಟ್ರಾ ಇಲ್ಲಿಂದ ಬರ್ಬೇಕು ಸ್ವಾಮಿ, ಇಲ್ಲಿಂದ ಬರ್ಬೇಕು ಸ್ವಾಮಿ, ಇಲ್ಲಿಂದ ಬರ್ಬೇಕು ಸ್ವಾಮಿ. ಏ ಜಿಪುಣ ನಿನ್ಗೆ ಎಲ್ಲಿಂದ ಬರಲ್ಲ. ಫಸ್ಟ್ ಇಲ್ಲಿಂದ ಬರ್ಬೇಕು. ಆಮೆನ್, ಹಲ್ಲೆಲೂಯಾ. ಜೋಬಲ್ಲಿ ಕೈ ಹಾಕುವಾಗಲೇ ಹಿಂಗ್ ಅಂತ ಇರ್ತೀವಿ. ಏನು ಇದಕ್ಕೊಂದು ಕಣ್ಣು, ಇದಕ್ಕೊಂದು ಕಣ್ಣು, ಇದಕ್ಕೊಂದು ಕಣ್ಣು, ಇದು ಗೊತ್ತು 20 ರೂಪಾಯಿ ಯಾವುದು, ಇದು ಗೊತ್ತು 50 ರೂಪಾಯಿ ಯಾವುದು, ಇದು ಗೊತ್ತು 100 ರೂಪಾಯಿ ಯಾವುದು. ಏನು ಕಣ್ಣುಗಳು ಇಟ್ಕೊಂಡಿದ್ಯಾ? ಕಣ್ಣುಗಳು ಕೈಯಲ್ಲೇ ಕಣ್ಣು. ಮೇಲಕ್ಕೆ ನೋಡಿದ್ರೆ ಮಾತಾಡ್ತಾ ಇರ್ತೀಯ, ಒಳಗಡೆ ಕೈ ಇಟ್ರೆ ಎಲ್ಲರೂ ಗೊತ್ತಾಗುತ್ತೆ 20 ಯಾವುದು 50 ಯಾವುದು. ನಿನಗೆ ಮೇಲೆ ಮಾತ್ರ ಇಲ್ಲ ಕಣ್ಣು, ಕೈಗಳೆಲ್ಲ ಕಣ್ಣೆ. ಹಿಂಗಂತ್ಯ ಕ್ಲೀನಾಗಿ 20 ಆಗ್ತೀಯ, 10 ಆಗ್ತೀಯ. ಪಾಸ್ಟರ್ ಮೀಟಿಂಗ್ ನಡೆಸ್ತಾ ಇದ್ದೀನಿ, ಎಲ್ಲ ಪಾಸ್ಟರ್ಗಳು ಹಾಕೋದು 10 ರೂಪಾಯಿನೇ.
ಒಂದು ಮೀಟಿಂಗ್ ಹೋದೆ ಚೆನ್ನೈಯಲ್ಲಿ, ನನ್ನ ಜೊತೆ ಇನ್ನೊಬ್ರು ಬಂದರು, ಬೇರೆಯವ್ರ ಪಾಸ್ಟ್ರು ಒಂದು 10 ರೂಪಾಯಿ ಕೊಡಿ ಅಂದರು. ಏನೋ ಬರೆಯೋಕ್ಕೆ, ಮೆಸೇಜ್ ಬರೆಯೋಕ್ಕೆ ಪೆನ್ನು ಕೇಳ್ತಾನಂತ 10 ರೂಪಾಯಿ ಕೊಟ್ಟೆ. ಹೋದ, ಯಾಕೆ ಫಸ್ಟೇ 1 ನಿಮಿಷ ಅಂದೆ, ಏನಕ್ಕೆ 10 ರೂಪಾಯಿ ತಗೊಂಡೆ ಅಂದೆ. ಕಾಣಿಕೆ ಹಾಕೋಕಂದ್ರು. ಏನಯ್ಯ ಕಾಣಿಕೆ ಹಾಕೋಕ್ಕೆ ನಿನ್ನ ಜೋಬಲ್ಲಿ ಕಾಸಿಲ್ವಾ, ನನ್ನ ಹತ್ರ ಕೇಳ್ತೀಯಾ, ಕೊಡು 10 ರೂಪಾಯಿ ಅಂತ. 10 ರೂಪಾಯಿ ತಗೊಂಡು 100 ರೂಪಾಯಿ ಕೊಟ್ಟೆ ನಮ್ಮ ಅಪ್ಪನಿಗೆ ಹಾಕಂತ. ಆಮೇಲೆ ಏಸಪ್ಪನಿಗೆ ಹಾಕಿ ನೀನು 100 ರೂಪಾಯಿ ಹಾಕು. ಕಾಣಿಕೆ ಹಾಕ್ಬೇಕಾಗಿದ್ದು ನೀನು. ನನ್ನ ಹತ್ರ ಬಂದು 10 ರೂಪಾಯಿ ತಗೊಂಡಿದ್ಯಾ, ಇಟ್ಕೊಂಡಿದ್ದಾನೆ ಜೋಬಲ್ಲಿ ಇಟ್ಕೊಂಡಿದ್ದಾನೆ ಸರ್. ಕಾಣಿಕೆ ನೀನು ಹಾಕ್ಬೇಕು. ಸರಿ ನೀನು ಹಾಕಿಲ್ಲ ಬಿಡು. 10 ರೂಪಾಯಿ ತಗೊಂಡು ಹೋದ. ಏನೋ ಪೆನ್ನಿಗಂತ ಬಿಟ್ಟೆ. ಆಮೇಲೆ ಏನಕ್ಕಂತ ಕೇಳಿದೆ, ಕಾಣಿಕೆ ಹಾಕೋಕ್ಕಂದ. ಛೇ, ಕಾಣಿಕೆ ಹಾಕೋಕ್ಕ ನಾನೇ ಕೊಡ್ತೀನಿ 10 ರೂಪಾಯಿ. ಕಮಾನ್ ಟೇಕ್ ಇಟ್ 100 ರೂಪೀಸ್ ಅಂದೆ. 100 ರೂಪಾಯಿ ತಗೋ, ಹೋಗಿ ನೀನು ಹಾಕು 100 ರೂಪಾಯಿ. ಏನು ಅನ್ಕೊಂಡಿದ್ದೆ ಜೀಸಸ್ನ? ಈಸ್ ಲೆವೆಲ್ ಹೈ. ಹಲ್ಲೆಲೂಯಾ. ಕಂಜೂಸು ಜಿಪುಣರಾಗಬಾರ್ದು. ಚೆನ್ನಾಗಿ ದಿನಾ ಬಿರಿಯಾನಿ ಬೇಕು ಅಷ್ಟೇ ದೇವ್ರೆ, ಮಟನ್ ಬಿರಿಯಾನಿ ಬೇಕು ದೇವ್ರೆ, ಕಬಾಬ್ ಬೇಕು ದೇವ್ರೆ, ಎಲ್ಲ ಹೊಟ್ಟೆ ತುಂಬ ತಿನ್ನೋಕೆ ಗೊತ್ತು. ಕಾಣಿಕೆ 10 ರೂಪಾಯಿ ಹಾಕ್ತೀಯಾ, ನೀನು ಇಟ್ಕೋಬೇಕಾ? ಶೇಖ ಅಂದ, ಖಬಾ ಅಂದಾರಿ, ಖಮಾ ಅಂದಾರಿ, ಖಬಾರಾದೆ. ಗ್ಲೋರಿ. ನಾನು ಮದುವೆ ಆದಾಗ ನನ್ನ ಹೆಂಡತಿಗೆ 10 ರೂಪಾಯಿ ಕೊಡೋಕೆ ನನ್ನಿಂದ ಇರಲಿಲ್ಲ. ಮದುವೆ ಆದಾಗ 10 ರೂಪಾಯಿ ಜಗಳ ಬಂತು ಇಬ್ಬರಿಗೆ, 10 ರೂಪೀಸ್ಗೆ. ಯಾಕಂದರೆ ನನ್ನ ಕಾಣಿಕೆ 40 ರೂಪಾಯಿ ನನ್ನ ಚರ್ಚಲ್ಲಿ. ಓನ್ಲಿ 40-50 ರೂಪೀಸ್. ಈಗಲೂ ಕಾಣಿಕೆ ತಗೊಳ್ತೀವಿ. ಹೋಗಿ ಕಾಣಿಕೆ ಬಂದ ತಕ್ಷಣ ಹೋಟ್ಲಲ್ಲಿ ಕೂತ್ಕೊಳ್ಳೋದು, ಆ ಡ್ರೆಸ್ಸಿಂಗ್ ಮಾಡೋದು, ಶಾಪಿಂಗ್ ಹೋಗೋದು, ಚೆನ್ನಾಗಿ ತಿನ್ನೋದೆಲ್ಲ ಮಾಡಲ್ಲ. ಯಾವಾಗ ಎಕ್ಸ್ಟ್ರಾ ಕಾಣಿಕೆಗಳು ಹಾಕಿದ್ನೋ 5 ಸ್ಟಾರ್ ಹೋಟ್ಲಲ್ಲಿ ದೇವ್ರು ಕೂಡಿಸಿದ. ಆಮೇನ್ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ ಸೊಲ್ಲುಂಗ. ಒಳ್ಳೆಯ ಒಂದು ಹಲ್ಲೆಲೂಯಾ ಹೇಳುವಾ. ಚಂದ್ರಶೇಖರ್ ಗತಿ ಇಲ್ದವನ್ ಅಂತ ಹೆಸರಿಟ್ರು. ಆಗ ಏನಿಲ್ಲ ನನಗೆ, ಬಟ್ಟೆ ಇಲ್ಲ, ಸೋಪ್ ಇಷ್ಟೇ ಸೋಪು, ಇಷ್ಟು ಸೋಪು, ಅದನ್ನ ಇಟ್ಕೊಂಡು ನೀರು ಹಾಕಿ ಮಖ ತೊಳಿತಾ ಇದ್ದೆ. ಇಷ್ಟು ಸೋಪು, ಮಲಗೋಕೆ ಜಾಗ ಇಲ್ಲ. ಎಲ್ಲ ಎದ್ದು ಹೋದ್ಮೇಲೆ ಚಾಪೆ 4 ಮಾಡಿ ಮಲಗ್ತಾ ಇದ್ದೆ. ಮ್ಯಾಟು ಹಾಕಿ ಮ್ಯಾಟನ್ನ ಸುತ್ತಿ ದಿಂಬೆ ಮಾಡಿಕೊಂಡು ಎಲ್ಲ ಹೋದ್ಮೇಲೆ ಮ್ಯಾಟನ್ನೇ ಒತ್ಕೊಂಡು ಮಲಗ್ತಾ ಇದ್ದೆ. ಇಷ್ಟು ಸೋಪನ್ನು 3 ದಿನ ಇಟ್ಕೊಳ್ತಾ ಇದ್ದೆ. ಇಷ್ಟು ಕೈಯಲ್ಲಿ ಇಟ್ಕೊಂಡು ನೀರು ಹಾಕೊಂಡು ಹಿಂಗಾಗ್ತಾ ಇದ್ದೆ. ಏನು ಗತಿ ಇಲ್ದ ನನ್ನನ್ನ ತಿಂಗಳು 70 ಮಂದಿಗೆ ಕಾಣಿಕೆ ಕೊಡೋಷ್ಟು ದೇವ್ ಸಹಾಯ ಮಾಡ್ದ. ಹಲ್ಲೆಲೂಯಾ. ಆಮೆನ್. ಲಕ್ಷ ನೋಡೋಕ್ಕೆ ಆದೆ. ಚರ್ಚಲ್ಲಿ ಮಲಗಿದೆ. ಬೇಕಾದ್ರೆ ನೀವು ಸಭೆಯಲ್ಲಿ ಕೇಳಿ, ಚಂದ್ರಶೇಖರ ಮೂಲೆಯಲ್ಲಿ ಮಲಗ್ತಾ ಇದ್ದ. ಎದರಲ್ಲಿ ಎಲ್ಲ ನಿಂತ್ಕೊಂಡು ಆರಾಧನೆ ಮಾಡಿ ಹೋದ್ಮೇಲೆ ಆ ಮ್ಯಾಟನ್ನು ಸುರುಟಿ ದಿಂದೆ ಮಾಡಿಕೊಂಡು ಅದರಲ್ಲೇ ಮಲಗಿ ಅದನ್ನೇ ಒತ್ಕೊಳ್ತಾ ಇದ್ದೆ. ಎಲ್ಲ ತಿಂದು ಹಾಕಿರ್ತಾರೆ ಡೇಕ್ಷಾಗಲು, ಅಲ್ಲಿ ಹೋಗಿ ಏನೋ ಸಿಗುತ್ತಾ ಅಂತೇಳಿ ಹೋಗಿ ಹುಡುಕ್ ತಿಂತಾ ಇದ್ದೆ. 5 ರೂಪಾಯಿ ಒಂದು ರೊಟ್ಟಿ ಚಪಾತಿ, ಹೋಟ್ಲಿಗೆ ಹೋಗಿ 5 ರೂಪಾಯಿ ಕೊಟ್ಟು ಒಂದು ರೊಟ್ಟಿ ತಿಂದ್ಕೊಂಡು ಮಲಗ್ತಾ ಇದ್ದೆ. ಅಂತ ನನ್ನನ್ನ ಆಶೀರ್ವಾದವಾಗಿ ಬದಲಾಯಿಸಿದ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಮೈಟಿ ಗಾಡ್. ಕರ್ತನೇ ನಿಮಗೆ ಕೋಟಿ ಸ್ತೋತ್ರಪ್ಪ. ಗ್ಲೋರಿ. ದೇವರೇ ನಿಮಗೆ ಮಹಿಮೆ ಉಂಟಾಗಲಿ. ಇಟ್ಕೊಂಡೇ ಸಾಯೋದಕ್ಕಿಂತ ಕೊಟ್ಟು ಸಾಯನ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಗಿವ್. ಕೊಡಿರಿ, ಕೊಡಲ್ಪಡುವುದು. ಕೊಡಿರಿ, ಕೊಡಲ್ಪಡುವುದು. ಆಮೆನ್. ಮೆಸೇಜ್ ಮುಗಿಸ್ತೀನಿ. எனக்கு ஃபோன் வந்துட்டே இருக்குது. ನನಗೆ ಫೋನ್ ಬರ್ತಲೇ ಇದೆ. கடவுளுக்கு ஸ்தோத்திரம். ಕರ್ತನಿಗೆ ಸ್ತೋತ್ರ ಉಂಟಾಗಲಿ. அன்பானவர்களே, ಪ್ರಿಯರೇ, கொடுங்க, ಕೊಡಿರಿ, ಕೊಡಲ್ಪಡುವುದು. ಕೊಡಿರಿ, ಕೊಡಲ್ಪಡುವುದು. ಕೊಡಿರಿ, ಕೊಡಲ್ಪಡುವುದು. ಕೊಡಲ್ಪಡುತ್ತದೆ. ಕೊಡಿರಿ, ಕೊಡಲ್ಪಡುತ್ತದೆ. ಅಮ್ಮುಕಿ, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ನಿನ್ನ ಆ ಒಂದು ಸೆರಗಿಗೆ ದೇವರು ಹಾಕುತ್ತಾನೆ. ಆಮೆನ್. ಹಲ್ಲೆಲೂಯಾ. ಹೀಗೆ ಬೇಡ, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ನಿನ್ನ ಸೆರಗಿಗೆ ದೇವರು ಹಾಕುತ್ತಾನೆ. ಆಮೆನ್. ಹಲ್ಲೆಲೂಯಾ. ಕರ್ತನೇ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಆಮೆನ್. ಹಲ್ಲೆಲೂಯಾ. ಜೀಸಸ್. ಆಮೆನ್. அவர் வீடு இன்பமா இருக்கிறது.
ಅವರ ಮನೆ ಆತನ ಇರುವಂತ ಸ್ಥಳ ರಮ್ಯವಾಗಿದೆ. அவர் அபிஷேக இன்பமா ಆತನ இருக்கிறது. ಅಭಿಷೇಕವು ರಮ್ಯವಾಗಿರುವಂತದಾಗಿದೆ. அவர் ஆசீர்வாதங்கள் ಆತನ இன்பமா இருக்கிறது. ಆಶೀರ್ವಾದವು ರಮ್ಯವಾಗಿರುವಂತದಾಗಿದೆ. உண்மையானவருக்கு ஆசீர்வாதம். ಶಿಷ್ಟನಾಗಿರುವವನಿಗೆ ಸತ್ಯವಂತನಿಗೆ ಆಶೀರ್ವಾದ. ನಂಬಿಗಸ್ತನಿಗೆ ಆಶೀರ್ವಾದ. ನಂಬಿಗಸ್ತನಿಗೆ ಆಶೀರ್ವಾದ. ದಶಮ ಭಾಗಗಳನ್ನು ಕಾಣಿಕೆಗಳನ್ನು ಕೊಡುವವನ ಮೇಲೆ, ದಶಮ ಭಾಗಗಳನ್ನು ಕಾಣಿಕೆಗಳನ್ನು ಆಲಯಕ್ಕೆ ಕೊಡುವವರ அவன் ಚಿಂತನೆಯಲ್ಲಿ, வீட்டு மேல், ಅವರ ಮನೆಯ ಮೇಲೂ, அவன் பாத்திரை, ಅವರ ಪಾತ್ರೆಯಲ್ಲೂ, அவன் எண்ணெய், ಅವರ ಎಣ್ಣೆ, அவன் தண்ணீர், ಅವರ ನೀರು, அவன் போகும்போது, ಅವರು ಹೋಗುವಾಗ, அவன் வரும்போது ಅವರು ಬರುವಾಗ ஆசீர்வாதம். ಆಶೀರ್ವಾದವೇ ಆಗಿರುತ್ತದೆ. ಆಮೆನ್. ஆசீர்வாதம். ಆಶೀರ್ವಾದವೇ ಆಗಿರುತ್ತದೆ. ಆಮೆನ್. ஹalleluya. ஹalleluya. ಎಲ್ಲರೂ எழுந்து ನಿற்பೋಮಾಗ. ನಾವೆಲ್ಲರೂ ಸಕರ್ತನ ಸದಾ ಎದುರು Praise the Lord. Hallelujah. Praise the Lord. Hallelujah. ಕೈಗಳ ಮೇಲೆತ್ತಿ hallelujah. ಕರಗಳನ್ನು ಮೇಲಕ್ಕೆ ಮಾಡೋಣ. ಎಲ್ಲ சொல்லுங்க hallelujah. ಎಲ್ಲರ ಬಾಯಿಗಳನ್ನು ತೆರೆದು ಹೇಳಿ ಎಲ್ಲ சொல்லுங்க hallelujah. hallelujah. ಎಲ್ಲ சொல்லுங்க hallelujah. hallelujah ಹೇಳುವ. hallelujah. 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 ದೇವರೇ, hallelujah. 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 Jesus, hallelujah. 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 ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನ ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನ ಬಿಟ್ಟು ಬಾಳಲಾರೆನು. ಕೈ ಮೇಲೆ ತೇಳುವ Hallelujah. 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 ஆராதனை ஆராதனை. Hallelujah. ಕೈ ಮೇಲೆ ஆராதனை தலை மேலே ஆராதனை ஆசீர்வாத ஆராதனை. I love you Lord, I love you Lord, I love you, love you. ಕಣ್ಣು ಮುಚ್ಚು. ದಾರಿ ಇಷ್ಟು ಹೊತ್ತು ಬೆಳಗಿಂದ ಇಷ್ಟೊತ್ತು ನಮ್ಮನ್ನು ಮುಚ್ಚಿ ಹಿಡಿದ ದೇವರೇ ಆರಾಧನೆ. ಲವ್ ಯು
love you, Lord. Love you, Lord. ಕೈ ಮೇಲೆ ಎತ್ತಿರಲಿ. ಯೇಸುವೆ, ಕೈಗಳನ್ನೆತ್ತಿದ ಇವರ ಮೇಲೆ ನಿನ್ನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೀನಿ. ತಪ್ಪೋ ಸರಿಯೋ ಎಷ್ಟೋ ಪಾಪಗಳನ್ನು ಮಾಡಿದ ನಮ್ಮನ್ನು ಕ್ಷಮಿಸಿರಿ. ನಮ್ಮ ತಪ್ಪುಗಳನ್ನು, ನಮ್ಮ ದ್ರೋಹಗಳನ್ನು ಕ್ಷಮಿಸಿರಿ. ಯೇಸುವೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.